ರಾಯನಯ್ಯನ ತಿಳುಹಿದನು ದ್ವೈಪಾಯನನು ಸಾಮದಲ್ಲಿ. ರಾಯನಯ್ಯನ ತಿಳುಹಿದನು ದ್ವೈಪಾಯನನು ಸಾಮದಲ್ಲಿ. ಕಮಲದಳಾಯತಾಕ್ಷಿಯು ಶಾಪವಿತ್ತಳು ಮುಳಿದು ಗಾಂಧಾರಿ. ಎಲ್ಲರಿಗೂ ನಮಸ್ಕಾರ. ವಿಘ್ನ ನಿವಾರಕನಾದಂತಹ ಗಣಪತಿಗೆ ನಮಸ್ಕರಿಸುತ್ತಾ, ವಾಗ್ದೇವಿಯಾದಂತಹ ಶಾರದೆಗೆ ವಂದಿಸುತ್ತಾ, ಈ ಕಾವ್ಯದಲ್ಲಿ ಆರಾಧಿಸಲ್ಪಡುವಂತಹ ಸ್ತುತಿಸಲ್ಪಡುವಂತಹ ಶ್ರೀವನಿತೆಯ ರಸ ಗದುಗಿನ ವೀರನಾರಾಯಣನನ್ನು ಸ್ಮರಿಸುತ್ತಾ ಇಂದಿನ ಗಮಕ ಕಾರ್ಯಕ್ರಮವನ್ನು ನಾವು ಆರಂಭಿಸುತ್ತಾ ಇದ್ದೇವೆ. ಕನ್ನಡ ಕಾವ್ಯ ಪ್ರಪಂಚದ ಧ್ರುವತಾರೆ ಗದುಗಿನ ನಾರಣಪ್ಪ. ಅವನ ಪ್ರಸಿದ್ಧವಾದಂತಹ ಗದುಗಿನ ಭಾರತ ಅಥವಾ ಕರ್ನಾಟ ಭಾರತ ಕಥಾಮಂಜರಿ, ಇದರ ಕೊನೆಯ ಭಾಗದಲ್ಲಿ ಅಂದರೆ ಗದಾಪರ್ವ ಭಾಗದಲ್ಲಿ ಬರುವಂಥ 11ನೆಯ ಸಂಧಿಯ ಕಾವ್ಯ ಭಾಗವನ್ನು ಇಟ್ಟುಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಕೌರವರು ಪಾಂಡವರ ಕಥೆಯೇ ಮಹಾಭಾರತ ಅಂತ ನಮಗೆಲ್ಲ ಗ್ರಾಹ್ಯ. ಅದನ್ನು ಬಿಟ್ಟು ಇನ್ನೂ ಅನೇಕ ಕಥೆಗಳು, ಉಪಕಥೆಗಳಿದ್ದಾವೆ. ಈ ಕೌರವರ ಪಾಂಡವರ ಬದುಕು ಅಂತ ಹೇಳಿದರೆ ವೈಷಮ್ಯ. ಆ ವೈಷಮ್ಯವೆನ್ನುವುದು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಪರ್ಯಾವಸಾನಗೊಂಡಿದೆ. ಬೆಂಕಿ ಹೊತ್ತಿ ಉರಿದಾದ ಮೇಲೆ ಕಾಣ್ತಕ್ಕಂತಹ ಆ ಭಸ್ಮದ ರಾಶಿ, ಎಲ್ಲೆಂದರಲ್ಲಿ ಆಗಿರ್ತಕ್ಕಂಥ ಹಾನಿಯ ದೃಶ್ಯವನ್ನು ನಾವು ಕಣ್ಣಿಗೆ ಕಲ್ಪಿಸಿಕೊಳ್ಬೇಕು. 18 ಅಕ್ಷೋಹಿಣಿಗಳಷ್ಟು ದೊಡ್ಡ ಸೇನೆ, ಆನೆ, ಕುದುರೆ, ಪದಾತಿ ಎಲ್ಲವೂ ಕೂಡ ನಾಶವಾಗಿರುವಂಥ ಒಂದು ಭೀಕರವಾದ ದೃಶ್ಯ. ಯುದ್ಧವೆನ್ನುವುದು ಸಾರ್ವಕಾಲಿಕವಾಗಿ ಪ್ರಸ್ತುತವಾಗುತ್ತಲೇ ಇರುತ್ತೆ. ಯುದ್ಧದಿಂದ ಆಗತಕ್ಕಂತಹ ಪರಿಣಾಮವೇನು? ಒಳ್ಳೆಯ ಪರಿಣಾಮ ಎಂದೂ ಆಗಲು ಸಾಧ್ಯ ಇಲ್ಲ, ಆಗುವುದಿಲ್ಲ ದುಷ್ಪರಿಣಾಮ. ಅಂತಹ ಒಂದು ಭೀಕರವಾದ ಬೀಭತ್ಸವಾದಂತಹ ಒಂದು ದೃಶ್ಯದಲ್ಲಿ ಈಗ ನಾವು ಪ್ರಸ್ತುತ ಇದ್ದೇವೆ. 18 ದಿವಸಗಳ ಆ ಭಾರತ ಯುದ್ಧದ ಮುಕ್ತಾಯದಲ್ಲಿ ಏನು ಹೆಸರಿಸಲ್ಪಟ್ಟಂಥ ಅಕ್ಷೋಹಿಣಿಗಟ್ಟಲೆ ಸೇನೆ ಇತ್ತು, 9 ಆಮೇಲೆ 7-11 ಆಯಿತು. ಅದೆಲ್ಲವೂ ಕೂಡ ನಾಶವಾಗಿಬಿಟ್ಟಿದೆ. ಪಾಂಡವರ ಪಾಳ್ಯದಲ್ಲಿ ಉಳ್ಕೊಂಡವರು 5 ಜನ ಪಾಂಡವರು, ಕೃಷ್ಣ ಹಾಗೂ ಸಾತ್ಯಕಿ. ಕೌರವರ ಪಕ್ಷದಲ್ಲಿ ಉಳ್ಕೊಂಡವರು 3 ಜನ, ಅಶ್ವತ್ಥಾಮ, ಕೃಪ, ಕೃತವರ್ಮ. ಯುದ್ಧದ ಸ್ಥಿತಿಗತಿಗಳು ಯುದ್ಧ ಭೂಮಿಯಲ್ಲಿ ಆಗಿರುವಾಗ ಈಗ ಮುಂದಿನ ಸಮಾಪ್ತಿ ಇದೆಯಲ್ಲ, ಅದು ಕಷ್ಟ. ಯಾಕೆಂದರೆ ಯುದ್ಧ ಮಾಡುವವರು ಮಾಡಿದರು, ಸಾಯುವವರು ಸತ್ತರು, ಇನ್ನು ಉಳಿದವರ ಪಾಡೇನು? ಯಾಕೆಂದರೆ ಈ ಕಡೆಯಲ್ಲಿ ಧೃತರಾಷ್ಟ್ರ ಗಾಂಧಾರಿಯರು ಹಸ್ತಿನಾವತಿಯ ಪ್ರತಿನಿಧಿಗಳಾಗಿದ್ದಾರೆ. ಅಲ್ಲಿಯ ಸಿಂಹಾಸನಕ್ಕಾಗಿ ಯುದ್ಧ ಮಾಡಿದಂಥ ಧರ್ಮರಾಜ ಈ ಕಡೆಗಿದ್ದಾನೆ, ಅವನ ಜೊತೆಗೆ ಅವನ ಸಹೋದರರು. ಈಗ ಇವರಿಬ್ಬರನ್ನು ಕೂಡ ಕೂಡಿಸಬೇಕು. ಸೂಚನಾ ಪದ್ಯದಲ್ಲಿ ಈಗಾಗಲೇ ತಿಳಿಸಲ್ಪಟ್ಟಿದೆ. ರಾಯನಯ್ಯನ ತಿಳುಹಿದನು ದ್ವೈಪಾಯನ. ದ್ವೈಪಾಯನ ಅಂತಂದರೆ ವ್ಯಾಸ ಮಹರ್ಷಿ. ವ್ಯಾಸ ಮಹರ್ಷಿಗಳು ಈ ಧೃತರಾಷ್ಟ್ರ ಗಾಂಧಾರಿಯರಿಗೆ ಸಾಮದಲ್ಲಿ ತಿಳಿಹಿದರು. ಆಗಿದ್ದೇನು, ಯಾಕಾಯಿತು, ಮುಂದೇನಾಗಬೇಕು ಎನ್ನುವುದನ್ನು ಸಾಮದಲ್ಲಿ ತಿಳಿಹಿದರು. ಆದರೂ ಕೂಡ ಕಮಲದಳಾಯತಾಕ್ಷಿಯಾದಂಥ ಗಾಂಧಾರಿ ಮುಳಿದು ಶಾಪವನಿದ್ದರು. ಹಾಗಾಗಿ ಇಂದಿನ ಕಾವ್ಯ ಭಾಗದಲ್ಲಿ ವ್ಯಾಸರು ಹೇಳಿದ್ದೇನು, ಅದರಿಂದ ಗಾಂಧಾರಿಗೆ ಸಮಾಧಾನ ಆಗಲಿಲ್ಲ. ಯಾಕೆ ಸಮಾಧಾನವಾಗದೇ ಇದ್ದಂಥ ಗಾಂಧಾರಿ ಶಾಪವನ್ನು ಕೊಟ್ಟಿದ್ದು ಏನನ್ನು, ಯಾರಿಗೆ ಕೊಟ್ಟಳು ಎನ್ನುವುದು ಪ್ರಸ್ತುತ ಆಗುತ್ತೆ. ಈಗ ನೇರವಾಗಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಆ ಸಮಯದಲ್ಲಿ ದೇವ ವೇದವ್ಯಾಸ ಮುನಿ ಬಂದನು. ಗತಾಕ್ಷ ಮಹೀಶನ ಚರಣದಲ್ಲಿ ಹೊರಳಿದಡೆ ಎತ್ತಿದನು ಹಿಡಿದು. ಆ
ಸಮಯದಲ್ಲಿ ದೇವ ವೇದವ್ಯಾಸ ಮುನಿ ಬಂದರು. ದೇವ ಅಲ್ಲಿಯ ಅಕ್ಷರಗಳನ್ನು ಹಿಂದೆ ಮುಂದೆ ಮಾಡಿದರೆ ವೇದ. ವೇದವ್ಯಾಸ ಮುನಿಯೂ ಹೌದು, ದೇವ ಮುನಿಯೂ ಹೌದು, ದೇವ ವೇದವ್ಯಾಸ ಮುನಿಯೂ ಹೌದು. ಯಾಕೆಂದರೆ ವ್ಯಾಸ ಅಂದರೆ ಕೃಷ್ಣ ರೂಪಾಯ. ವ್ಯಾಸ ಮಹರ್ಷಿಗಳು ಅಂತಂದರೆ ಶ್ರೀಕೃಷ್ಣನ ಮತ್ತೊಂದು ರೂಪವೇ ಅಂತಿದೆ. ಒಂದು ಸ್ವಾರಸ್ಯ ಅಂತಂದರೆ ಇಲ್ಲಿಯ ತನಕ ಯುದ್ಧರಂಗದ ವರ್ತಮಾನವನ್ನು ಹೇಳುತ್ತಾ ಇದ್ದವನು ಸಂಜಯ ಧೃತರಾಷ್ಟ್ರ ತುದಿಗೆ ವ್ಯಾಸಾನುಗ್ರಹದಿಂದ. ಯಾವಾಗ ಕೌರವ ಯುದ್ಧ ಭೂಮಿಯಲ್ಲಿ ಸತ್ತ ಆಗ ಸಂಜಯ್ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಇನ್ನು ಮುಂದಿನದು ಏನೂ ಗೊತ್ತಿಲ್ಲ, ವ್ಯಾಸರು ನನಗೆ ಕೊಟ್ಟಂಥ ಅನುಗ್ರಹ ಮುಂದುವರಿತು ಅಂತ. ಇಲ್ಲಿಯ ತನಕ ಸಂಜೆಯ ಕಥೆಯನ್ನು ನಡೆಸ್ಕೊಂಡು ಬಂದಿದ್ದಾನೆ. ಇನ್ನು ಮುಂದಿನ ಕಥೆಯನ್ನು ನಡೆಸಬೇಕಾದರೂ ವ್ಯಾಸರು. ಅದಕ್ಕೆ ಸರಿಯಾಗಿ ಕುಮಾರವ್ಯಾಸ ಬರ್ಕೊಟ್ಟ. ಆ ಸಮಯದಲ್ಲಿ ಇಲ್ಲಿ ತನಕ ಸಂಜೆ ಇದ್ದಾಗ ವ್ಯಾಸರು ಬರಲಿಲ್ಲ, ಕತೆ ನಡೆಸ್ಕೊಂಡು ಹೋಗ್ತಾ ಇದ್ದ ಸಂಜೆಯ. ಆ ಸಮಯದಲ್ಲಿ ಬಂದಂತಹ ವೇದವ್ಯಾಸ ಮುನಿ ಅರಮನೆಗೆ ಬಂದರು. ವೇದವ್ಯಾಸರು ಎನ್ನುವಾಗಲೇ ಧೃತರಾಷ್ಟ್ರನಿಗೆ ಗೊತ್ತಾಯಿತು. ಸೇವಕರು ಕರೆಸ್ಕೊಂಡು ಬಂದರು. ವೇದವ್ಯಾಸರ ಕಾಲ ಮೇಲೆ ನಿಂತ. ಹಸ್ತಿನಾವತಿಯಲ್ಲಿ ವೇದವ್ಯಾಸರಿಗೆ ಒಂದು ವಿಶೇಷವಾದ ಸ್ಥಾನಮಾನ ಇತ್ತು. ಒಂದು ತೀರಾ ಒಳಗಿನವರಿಗೆ ಗೊತ್ತಿರುವ ಹಾಗೆ ಸತ್ಯವತಿಯ ಮಗ, ಇನ್ನೊಂದು ಬಾದರಾಯಣ ದೊಡ್ಡ ಋಷಿ. ಗತಾಕ್ಷ ಮಹೀಶನನ್ನು ಅಂದರೆ ಅಂಧ ನೃಪಾಲನನ್ನು ಕಾಲಿಗೆ ಬಂದು ನಮಸ್ಕಾರ ಮಾಡಿ ನೋಡಿ ಹಿಡಿದು ಎತ್ತಿದರು ವೇದವ್ಯಾಸರು. ಆಮೇಲೆ ನಿನ್ನ ಹೆಂಡತಿಯಾದ ಗಾಂಧಾರಿಯು ಬರಲಿ, ಎಲ್ಲ ರಾಣಿವಾಸದವರು ಬರಲಿ, ಎಲ್ಲರೂ ಇಲ್ಲಿ ಬಂದು ಸೇರಬೇಕು, ನಿಮಗೆಲ್ಲ ಒಂದು ಅಮೂಲ್ಯವಾದ ಮಾತನ್ನು ನಾನು ಹೇಳುವುದಿದೆ ಅಂತ. ವೈದಿಕ ವಿಧಾನದಲ್ಲಿ, ಯಾಕೆಂದರೆ ಸಾವಿನ ಮನೆಯ ಮಾತುಕತೆಗಳು ಅಂತ ಹೇಳಿದರೆ ಬಹಳ ವಿಶೇಷ. ಜೀವನದ ಒಂದು ಭಾಗವೇ ಸಾವಾದರೂ ಕೂಡ ಸಾವು ಸಂಭವಿಸಿರುವಂಥ ಮನೆಯಲ್ಲಿ ಸಾವಿನ ವರ್ತಮಾನವನ್ನು ಹೇಳುವಾಗ ಅದಕ್ಕೊಂದು ಬೇರೆ ಕ್ರಮ ಇರುತ್ತೆ. ವ್ಯವಸ್ಥಿತವಾಗಿ ಹೇಳಬೇಕು. ಮುಕ್ತಾಯದಲ್ಲಿ ಸಾವು ಬರಬೇಕು. ಸಾವು ನಿಜವಾಗಿಯೂ ಬದುಕಿನ ಮುಕ್ತಾಯ. ಆದರೆ ಅದರಿಂದ ಆರಂಭಿಸಕೂಡದ ಉದ್ದೇಶ ಅದಾದರೂ ಕೂಡ ಮಾತುಗಳನ್ನು ಆಡಲಿಕ್ಕೆ ಬೇರೊಂದು ವ್ಯವಸ್ಥಿತವಾದಂಥ ಕ್ರಮ ಇರುತ್ತೆ. ಆ ವೈದಿಕ ವಿಧಾನದಲ್ಲಿ ಮಾತನಾಡುವ ಸಲುವಾಗಿ ಎಲ್ಲರನ್ನೂ ಬರಮಾಡಿಸಿಕೊಂಡರು. ನಮ್ಮ ಮುಂದೆ ನಾವು ದೃಶ್ಯವನ್ನು ಕಲ್ಪಿಸಿಕೊಳ್ಬೇಕು. ವ್ಯಾಸರು ಕುಳಿತುಕೊಂಡಿದ್ದಾರೆ, ಪಕ್ಕದಲ್ಲಿ ಧೃತರಾಷ್ಟ್ರ ಇದ್ದಾನೆ, ಗಾಂಧಾರಿ ಇದ್ದಾರೆ, ತುಂಬಿದ ಎಲ್ಲರೂ ಬಂದು ಸೇರಿಕೊಂಡಿದ್ದಾರೆ. ಈಗ ವ್ಯಾಸರು ಮಾತಿಗೆ ಆರಂಭಿಸ್ತಾರೆ. ಧೃತರಾಷ್ಟ್ರನನ್ನು ಸಂಬೋಧಿಸಿ ಹೇಳ್ತಾರೆ, ನಿನ್ನ ಸುತನುದ್ದಂಡತನದಲ್ಲಿ ನಿನ್ನ ತಮ್ಮನ ತನುಜರನು ಪರಿಖಿನ್ನರನು ಮಾಡಿದನು ಕಪಟದ್ಯೂತ ಕೇಳಿಯಲಿ ನಿನ್ನ ಮತ ವಿದುರೋಕ್ತಿಗಳ ಮೇಲ್ ಮಂದಿಸಿದನೇ ನಿನ್ನ ಮತ ವಿದುರೋಕ್ತಿಗಳ ಮೇಲ್ ಮಂದಿಸಿದನೇ ಜಗವರಿಯೇ ಸಂಪನ್ನ ಷಠನಹನೈ ಸುಯೋಧನನು ಜಗವರಿಯೇ ಸಂಪನ್ನ ಷಠನಹನೈ ಸುಯೋಧನನು ಎಂದನ ಮುನಿವ ವ್ಯಾಸರು ಧೃತರಾಷ್ಟ್ರನನ್ನು ಸಂಬೋಧಿಸಿ ಹೇಳ್ತಾರೆ, ನಾನೀಗ ಯುದ್ಧ ಭೂಮಿಯಿಂದ ಬರ್ತಾ ಇದ್ದೇನೆ. ಏನಾಯಿತು, ಯಾಕಾಯಿತು ಎನ್ನುವುದನ್ನು ಮೊದಲು ನೀನು ಅರ್ಥ ಮಾಡಿಕೊಡ್ಬೇಕಪ್ಪ ಧೃತರಾಷ್ಟ್ರ. ನಿನ್ನ ಮಗ ಕೌರವ ಇದ್ದಾನಲ್ಲ, ಅವನು ಮಹಾಶಠ, ಮಹಾಮುದ್ರಣ. ಇವತ್ತು ಏನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸಂಭವಿಸಿತ್ತಲ್ಲ ಅನರ್ಥಗಳು, ಅದಕ್ಕೆ ನಿನ್ನ ಮಗ ಕಾರಣ. ಅಲ್ಲಾಗಿರ್ತಕ್ಕಂಥ ಎಲ್ಲ ವಿಪರೀತವಾದಂಥ ಪರಿಣಾಮಗಳಿಗೆ, ನಷ್ಟಗಳಿಗೆ, ಹಾನಿಗಳಿಗೆಲ್ಲ ನಿನ್ನ ಮಗ ಕಾರಣ. ನಿನ್ನ ತಮ್ಮನ ತನುಜರನ್ನು ಪರಿಖಿನ್ನರನ್ನು ಮಾಡಿದನು ಕಪಟದ್ಯೂತ ಕೇಳಿಯಲ್ಲಿ. ಮೊದಲಿನಿಂದಲೂ ಪಾಂಡವರನ್ನು ಗೋಳ್ಗುಟ್ಟಿಸಿಕೊಂಡೇ ಬರ್ತಾ ಇದ್ದ ನಿನ್ನ ಮಗ. ಅದರಲ್ಲಿಯೂ ದ್ಯೂತ ಪ್ರಕರಣದಲ್ಲಿ ಪಾಂಡವರನ್ನು ಇನ್ನೂ ದಣಿಸಿಬಿಟ್ಟ. ಪರಿಖಿನ್ನರನ್ನು ಮಾಡಿದನು. ಅವರ ಎಲ್ಲ ರಾಜ್ಯಕೋಶಾದಿಗಳನ್ನು ಸೆಳ್ಕೊಂಡು ಅವರನ್ನು ಇನ್ನಿಲ್ಲದ ದುರವಸ್ಥೆಗಳಿಗೆಲ್ಲ ಒಳಗು ಮಾಡಿಬಿಟ್ಟ. ಹಾಗೆಲ್ಲ ಮಾಡಬಹುದೇ? ಈಗ ಯಾರನ್ನು ನಾವು ಎಲ್ಲಿಯ ತನಕ ಗಮನಿಸಲಿಕ್ಕೆ ಹೋಗ್ಬೋದು?
ಅವರು ತಿರುಗಿ ಬೀಳುವ ತನಕ ಗಮನಿಸ್ಬೋದು. ಯಾವುದೋ ಒಂದು ಹಂತದ ಮೇಲೆ ಅವರು ತಿರುಗಿ ಬೀಳಲೇಬೇಕು. ಅಲ್ಲಿಯ ತನಕ ಮಾಡಿಬಿಟ್ಟ. ಪಾಂಡವರಿಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. 7 ಅಲ್ಲಿಯ ತನಕ ನಿನ್ನ ಮಗ ಪಾಂಡವರನ್ನು ಕಷ್ಟ ನಷ್ಟಗಳಿಗೆ ಒಳಗೆ ಮಾಡಿಬಿಟ್ಟ. ನಿನ್ನ ಮತ ನೋಡು, ನೀನೇ ಎಷ್ಟು ಸಂದರ್ಭದಲ್ಲಿ ಹೇಳಿದೆ, ಮಗ ಈಗ ಮಾಡಬೇಡ, ಇದು ಒಳ್ಳೇದಲ್ಲ, ಪಾಂಡವರು ಪರಾಕ್ರಮಿಗಳು, ಅವರು ಕೆಣಕಲಿಕ್ಕೆ ಹೋಗಬೇಡ ಅಂತ ನೀನು ಎಷ್ಟು ಸಾರಿ ನಿನ್ನ ಮಗನಿಗೆ ಬುದ್ಧಿವಾದ ಹೇಳಿದೆ. ನಿನ್ನ ಮಗ ನಿನ್ನ ಮಾತು ಕೇಳಿದ್ನ? ಹೋಗಲಿ, ವಿದುರ ಮಹಾಜ್ಞಾನಿ, ವಿದುರನ ಮಾತನ್ನು ಕೇಳ್ಬೋದಿತ್ತು. ವಿದುರ ನೀತಿ ಅಂತ ಹೇಳುವುದೇ ಬಹಳ ಪ್ರಖ್ಯಾತವಾದದ್ದು. ಅದರಲ್ಲಿ ರಾಜಕೀಯ ಇದೆ, ಧರ್ಮ ಇದೆ, ಸೂಕ್ಷ್ಮಗಳಿದ್ದಾವೆ. ಅಂತಹ ಮಹಾಜ್ಞಾನಿಯಾದಂಥ ವಿದುರನ ಮಾತನ್ನು ಕೂಡ ನಿನ್ನ ಮಗ ಕೇಳಲಿಲ್ಲ. ನಿನ್ನ ಮತ ವಿದುರೋಕ್ತಿಗಳ ಮನ್ನಿಸಿದನೆ, ಏನಾದರೂ ಒಂದಿಷ್ಟು ಬೆಲೆ ಕೊಟ್ಟನೆ ಅದಕ್ಕೆ. ಧೃತರಾಷ್ಟ್ರನಿಗೆ ಪಾಂಡವರು ಪರಾಕ್ರಮಿಗಳು, ಅವರು ತಿರುಗಿ ಬಿದ್ದರೆ ತನ್ನ ಮಗ ಉಳಿಯೋದಿಲ್ಲ ಎನ್ನುವ ಹೆದರಿಕೆ ಯಾವಾಗಲೂ ಇತ್ತು. ಯೂತದ ಸಂದರ್ಭದಲ್ಲಿಂದು ವಿದುರ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದ, ಪಾಂಡವರನ್ನು ಕೆಣಕಲಿಕ್ಕೆ ಹೋದರೆ ನಿನಗೆ ಒಳ್ಳೆಯದಾಗೋದಿಲ್ಲ. ಅದನ್ನೆಲ್ಲ ಕುಮಾರವ್ಯಾಸ ಭಾಳ ಚಂದ ಹೇಳ್ತಾನೆ, ಸಿಡಿಲ ಪೊಟ್ಟಣ ಗಟ್ಟಿ ಶೇಖವ ಕೊಡುವರೆ. ವಿದುರ ಸ್ಪಷ್ಟ ಅಂದರೆ ಇವತ್ತು ಏನು ಯುದ್ಧರಂಗದಲ್ಲಿ ಉಂಟಾಗಿದೆ ಅದನ್ನೆಲ್ಲವನ್ನು ಜ್ಞಾನಿಗಳು ಮೊದಲೇ ಊಹಿಸಿದ್ದರು. ಇದು ಹೀಗೆ ಮಾಡಲಿಕ್ಕಾಗುತ್ತೆ. ಯುದ್ಧವೆನ್ನುವುದು ಯಾರಿಗೂ ಒಳ್ಳೆಯದಲ್ಲ. ಅದರಲ್ಲಿಯೂ ಬಲಿಷ್ಠರಾದವರೊಡನೆ, ಪರಾಕ್ರಮಿಗಳಾದವರೊಡನೆ ಯುದ್ಧವನ್ನು ಮಾಡುವುದು ಯಾವತ್ತೂ ನಷ್ಟಕ್ಕೆ, ಆತ್ಮನಾಶಕ್ಕೆ ದಾರಿ ಅಂತ ಹೇಳ್ತಿದ್ದರು. ಇಷ್ಟನ್ನು ಸ್ಪಷ್ಟವಾಗಿ ಹೇಳಿದರು. ಮನ್ನಿಸಿದನೇ ಕೇಳಲಿಲ್ಲ. ಹೇಗೆ ಕೇಳ್ತಾನವನು? ಯಾಕೆಂದರೆ ಪ್ರಪಂಚಕ್ಕೆ ಗೊತ್ತಿದೆ, ಶಟನಹನೈಸೋ ಯೋಗದನ ಮಹಾ ಹೊರಟ ಹುಂಬ, ಇನ್ನೊಬ್ಬರ ಮಾತನ್ನು ಕೇಳೋದಿಲ್ಲ. ಅವನು ಹಾಗೆ ತಪ್ಪಾಗಿ ನಡೆದುಕೊಂಡು ಅದು ತಪ್ಪು, ಸರಿದಾರಿ ಇದು ಅಂತ ಮತ್ತೊಬ್ಬರು ತೋರಿಸಿದರೂ ಕೇಳದೇ ಇರುವ ಕಾರಣಕ್ಕಾಗಿ ಇವತ್ತು ಹೀಗೊಂದು ವಿಪರೀತವಾದಂಥ ಸ್ಥಿತಿ ಉಂಟಾಗಿದೆ ಅಂತ ಹೇಳಿ ಒಂದು ಅಡಿಗಲ್ಲು ಹಾಕಿದರು. ಯಾಕೆಂದರೆ ಒಂದು ಭೀಕರವಾದಂಥ ಒಂದು ಯುದ್ಧ ಸಂಭವಿಸಿದ ಮೇಲೆ ಯಾರು ಕಾರಣ ಎನ್ನುವ ಪ್ರಶ್ನೆ ಮೊದಲು ಬರುತ್ತೆ. ಅವರು ಯುದ್ಧದ ಮುಂದಿನ ಪರಿಣಾಮಗಳ ನೈತಿಕ ಹೊಣೆಯನ್ನು ಹೊರಬೇಕಾಗುತ್ತೆ. ಪರಿಣಾಮಗಳು ಏನು ಅಂತ ಹೇಳಿ ಕಣ್ಣಿಗೆ ಕಾಣಿಸ್ತಾ ಇದೆ, ಅಪಾರವಾದಂಥ ಜನಹಾನಿ, ಜೀವಹಾನಿ. ಈಗ ಮೊದಲು ಒಂದು ಕಡೆಯಿಂದ ಅದರ ಹೊಣೆಗಾರಿಕೆಯನ್ನು ನಾವು ಕೊಡಬೇಕು, ಯಾರು ಅದಕ್ಕೆ ಬಾಧ್ಯರು ಅಂತ. ಅದಕ್ಕಾಗಿ ವ್ಯಾಸರು ಜಾಣ್ಮೆಯಿಂದ ಒಂದು ಮಾತನ್ನು ಹೇಳಿದರು, ನೋಡು ಇಷ್ಟೆಲ್ಲ ಆಗಿದ್ದು ನಿನ್ನ ಮಗ ಕಾರಣ, ಹೇಳಿದ ಮಾತು ಕೇಳಲಿಲ್ಲ ತುಂಬ ಅಂತ ಹೇಳಿದರೆ ಧೃತರಾಷ್ಟ್ರ ಈಗ ಅದನ್ನು ಒಪ್ಪಿಕೊಳ್ತಾ ಇಲ್ಲ. ಸೈರಿಸಿದರೆ ಪಾಂಡು ಸುತರು ಅಂಬೋರುಹಾಕ್ಷಿ ರಜಸ್ವಲಯ ಸುರಿಸೀರೆಯಲಿ ತತ್ಪೂರ್ವಕೃತ ಜಗುಗೇಹದಾಹದಲ್ಲಿ ವೈರಬಂಧದ ವಿವಿಧ ವಿಷಮ ವಿಕಾರದಲ್ಲಿ ವಿಗ್ರಹ ಮುಖವ ವಿಸ್ತಾರಿಸಿದರೆ ಪಾಂಡು ಸುತರು ಉತ್ತಮರೇ ಹೇಳೆಂದ. ಇದೊಂದು ಸಾಮಾನ್ಯವಾದಂಥ ಮಾತು. ಎರಡೂ ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗುತ್ತೆ, ಎರಡೂ ಜನರು ನಿಂತರೂ ಮಾತ್ರ ಯುದ್ಧ ಆಗುತ್ತೆ. ಧೃತರಾಷ್ಟ್ರ ಇದನ್ನು ಅವಲಂಬಿಸಿಬಿಟ್ಟಿದ್ದಾನೆ. ಕೌರವನಲ್ಲಿ ಅಷ್ಟರ ಮಟ್ಟಿಗಿನ ಹಠ ಶಟಂ ಸ್ವಭಾವ ಇರಬೇಕಾದ್ರೆ ಅವನ ಅಪ್ಪನಲ್ಲಿ ನಿಲ್ಲದೆ ಇರ್ತದೆಯೇ? ಧೃತರಾಷ್ಟ್ರ ಹೇಳ್ತಾನೆ, ವ್ಯಾಸ ಮಹರ್ಷಿಗಳು ಹಾಗೆ ಹೇಳಿದರೆ ಹೌದು, ನನ್ನ ಮಕ್ಕಳು ಹೀಗೆ. ಏನು ಪಾಂಡವರೇನು ಮಹಾ ಸಂಭಾವಿತರೆ? ಅಷ್ಟರ ಮಟ್ಟಿಗೆ ಧರ್ಮರಾಜಾದಿಗಳಿಗೆ ಶಾಂತಿ, ಸಹನೆ, ಕ್ಷಮೆಯ ಗುಣ ಇರುತ್ತಿದ್ದರೆ ಅವರು ಸುಮ್ಮನೆ ಇರ್ಬೋದಿತ್ತಲ್ಲಪ್ಪ. ನನ್ನ ಮಗ ಏನೋ ಕೆಟ್ಟವನು, ಕೆಣಕ್ತಾನೆ, ಅವರು ದೂರ ಇರ್ಬೋದಿತ್ತಲ್ಲ. ಸೈರಿಸಿದರೆ ಪಾಂಡುಸುತರು ಅವರೇನು ಸುಮ್ಮನೆ ಇದ್ರೋ? ಅಂದರೆ ನೀನು ಒಂದು ಕಡೆಯಿಂದ ಕೇವಲ ನನ್ನ ಮಕ್ಕಳದ್ದು ಮಾತ್ರ ತಪ್ಪು ಅಂತ ಹೇಳಬೇಡ, ಅವರದ್ದು ತಪ್ಪಿದೆ ಅಂತ ಪ್ರತಿಪಾದಿಸ್ತಾ ಇದ್ದಾನೆ ಧೃತರಾಷ್ಟ್ರ. ನನ್ನ ಮಕ್ಕಳು ಎಲ್ಲವನ್ನು ಮಾಡಿದ್ದಾರೆ. ರಜಸ್ವಲೆಯಾದಂತಹ ಆ ದ್ರೌಪದಿಯನ್ನು ಸಭೆಗೆ ಎಳೆದು ತಂದರು, ಅವರ ಸೀರೆಯನ್ನು ಸುರಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ತತ್ಪೂರ್ವಕೃತ, ಅದಕ್ಕೂ ಮೊದಲು ಜತುಗೇಹದಾಹದಲ್ಲಿ ಅರಗಿನ ಮನೆಯಲ್ಲಿ ಸುಡಲಿಕ್ಕೆ ಪ್ರಯತ್ನ ಪಟ್ಟರು. ವೈರಬಂಧದ ವಿಷಮ ವಿಕಾರದಲ್ಲಿ ಇದು ಎಷ್ಟೋ ಪ್ರಯತ್ನವನ್ನು ಮಾಡಿದ್ದಾರೆ ಅವರು. ಭೀಮನನ್ನು ಕೈಕಾಲು ಕಟ್ಟಿ ನೀರಿಗೆ ಹಾಕಿಸಿದರು, ವಿಷವನ್ನು ತಿನ್ನಿಸ್ಲಿಕ್ಕೆ ಪ್ರಯತ್ನ ಪಟ್ಟರು, ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ನನ್ನ ಮಕ್ಕಳು ಒಳ್ಳೆಯವರು ಅಂತ ನಾನು ಹೇಳೋದಿಲ್ಲ, ಅವ್ರು ಮಾಡಿದ್ದಾರೆ ಹೌದು. ಆದರೆ ಪಾಂಡವರು ಸುಮ್ಮನೆ ಇರ್ಬೋದಿತ್ತಲ್ಲ.
ಎಂಥ ಮಾತು! ಮೂಲ ವ್ಯಾಸ ಭಾರತದಲ್ಲಿ ಹಾಗೊಂದು ಪ್ರಶ್ನೆ ಮೂಡುತ್ತೆ. ಸಂಜಯನನ್ನು ಕಳಿಸುವುದು ಧೃತರಾಷ್ಟ್ರ ಕೊನೆಯ ಪ್ರಯತ್ನವಾಗಿ ಸಂಜಯನನ್ನು ಕಳಿಸ್ತಾನೆ. ಧರ್ಮರಾಜನಿಗೆ ಒಂದು ಪ್ರತ್ಯೇಕ ಒಳ ಅರ್ಥದ ಸಂದೇಶ ಇದೆ. ಅಂದರೆ ಮುಂದೆ ಇಷ್ಟೆಲ್ಲ ಹಾನಿಯಾಗುವುದಾದರೆ ನೀನು ಹಕ್ಕನ್ನು ಬಿಟ್ಟುಕೊಡೋದು ಒಳ್ಳೆಯದು ಅಂತ. ಎಂಥ ಅರ್ಥ ನೋಡಿ. ಧೃತರಾಷ್ಟ್ರ ಒಳಗಿಂದೊಳಗೆ ಪಾಂಡವರು ಹಕ್ಕನ್ನೇ ಬಿಟ್ಟುಬಿಡಲಿ, ಈ ಕಡೆ ಬರುವುದೇ ಬೇಡ, ಬಂದರೆ ಇವ್ರು ಕೆಣಕ್ತಾರೆ ಅಂತ ತನ್ನ ಮಗ ಸಾಯ್ತಾನೆ ಅಂತ ಅವನಿಗೆ ಗೊತ್ತಿದೆ. ಈಗಲೂ ಅವನು ಹೇಳೋದು ಅದನ್ನೇ, ನನ್ನ ಮಕ್ಕಳೇನೋ ಕೆಟ್ಟವ್ರು ಹೌದಪ್ಪ. ಧರ್ಮರಾಜ ಇನ್ನೂ ಪ್ರಪಂಚಕ್ಕೆ ಗೊತ್ತಿದೆ ಪಾಂಡವರು ಎಲ್ಲಿಯ ತನಕ ಕ್ಷಮಿಸಿದ್ದಾರೆ ಅಂತ. ಅವರ ಸಹನೆಯ ಕಟ್ಟೆ ಒಡೆಯುವ ತನಕ ಕ್ಷಮಿಸಿದ್ದಾರೆ. ಧೃತರಾಷ್ಟ್ರ ಹೇಳೋದು ಈಗಲೂ ಕ್ಷಮಿಸಬಹುದಿತ್ತು. ಪಾಂಡಸೋದರ ಏನು ಬಹಳ ಒಳ್ಳೆಯವರೇ ಹಾಗಾದರೆ ಅಂತ ಕೇಳಿದ್ದಕ್ಕೆ ವ್ಯಾಸರು ಹೇಳಿದರು, ಮತ್ತು ಅಲ್ಲದೆ ಇನ್ನೇನಪ್ಪ, ಅವರು ಸುಚರಿತರೆಂದೇ ಮಾಧವನು ಅವರಿಗೆ ಒಲಿದಿಹನು. ಪಾಂಡವರು ಸಜ್ಜನರು ಅಂತ ಗೊತ್ತಿದ್ದೆ ಕೃಷ್ಣ ಅವರಿಗೆ ಒಲಿದಿದ್ದಾನೆ. ಅದರ ಜೊತೆಗೆ ಪರಮೇಶ್ವರನು ಕೂಡ ಅವರಿಗೆ ಅನುಗ್ರಹ ಮಾಡಿದ್ದಾನೆ. ದೇವರು ಯಾರಿಗೆ ಅನುಗ್ರಹ ಮಾಡ್ತಾರೆ? ಯಾರು ಒಳ್ಳೆಯವರು ಅವರಿಗೆ ತಾನೇ ಅನುಗ್ರಹವನ್ನು ಮಾಡೋದು. ಆದ್ದರಿಂದ ಪಾಂಡುಸುತರು ಒಳ್ಳೆಯವರೇ. ಅದ್ರ ಜೊತೆಗೆ ಇನ್ನೂ ನೀನು ನೋಡು, ಯುದ್ಧ ಆಗ್ತಾ ಇರುವಾಗ ಏನಾಗ್ತಿತ್ತು, ಎಲ್ಲ ಕಡೆಗಳಲ್ಲೂ ಎರಡು ಪಕ್ಷಗಳಾಯಿತು. ಸಜ್ಜನರೆಲ್ಲ ಪಾಂಡವರ ಪಕ್ಷದಲ್ಲಿದ್ದರು, ದುರ್ಜನರೆಲ್ಲ ಕೌರವನ ಪಕ್ಷವನ್ನು ಸೇರಿಕೊಂಡ್ರು. ಅದು ಕರ್ಣಾರ್ಜುನರ ಯುದ್ಧದಲ್ಲಿ ವಿಶೇಷವಾಗಿ ಕುಮಾರವ್ಯಾಸ ವರ್ಣಿಸ್ತಾನೆ. ನಿಂತು ನೋಡುವವರಲ್ಲಿ ಕೂಡ ಎರಡು ಪಕ್ಷ, ಸಹಜ ತಾನೇ. ಯಾವುದೋ ಒಂದು ಪಕ್ಷಕ್ಕೆ ನಾವು ನಮ್ಮನ್ನು ಗುರುತಿಸ್ಕೊಂಡು ಬಿಡ್ತೇವೆ. ಅವರವರ ಸ್ವಭಾವಕ್ಕನುಸರಿಸಿ ಕೆಟ್ಟವರೆಲ್ಲ ಕೌರವನ ಪಕ್ಷ, ಮೇಲೆ ನಿಂತು ನೋಡ್ತಾ ಇರುವವರಲ್ಲಿ ಎರಡು ಪಕ್ಷ, ಒಳ್ಳೆಯವರೆಲ್ಲ ಒಂದು ಕಡೆಗೆ, ಕೆಟ್ಟವರೆಲ್ಲ ಹೀಗೆ ಒಂದು ಕಡೆಗೆ ಆಗ್ತಾ ಇರುವಾಗ ಸಾಧುಗಳು ಅವರ ದೆಸೆ. ಪಾಂಡವರ ಪಕ್ಷಕ್ಕೆ ಸಾಧುಗಳೇ ಜಯ 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 ಅಂತ ಹೇಳಿದ್ದು. ನಿನ್ನ ಪಕ್ಷಕ್ಕೆ ಯಾರು ಅಂತ ಕೇಳಿದರೆ ದುಸ್ಸಾಧುಗಳು ನಿನ್ನವರ ದೆಸೆಗೆ, ಕೆಟ್ಟವರೆಲ್ಲ ನಿನಗೆ ಹಾರೈಸ್ತಾ ಇದ್ರು ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಅಂತ ಅಷ್ಟೇ. ಇದೆಲ್ಲ ಅರ್ಜುನನ ಸೂತಜನ ಸಮರದಲ್ಲಿ ಅಲ್ಲೆಲ್ಲ ಇದೆಲ್ಲ ಪ್ರಕಟ ಆಗ್ತಾ ಇತ್ತಪ್ಪ ಅಂತ ಹೇಳಿದರೆ ಧೃತರಾಷ್ಟ್ರನಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಅವನು ಹೇಳ್ತಾನೆ, ಸಾಕು, ಆ ಮಾತು ಸಾಕು, ನನಗಿನ್ನು ಸೈರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಯುಧಿಷ್ಠಿರ ಅಂತ ಹೇಳಿದರೆ ಮಹಾಗುಣಿ, ನನ್ನ ಮಗ ಕೆಟ್ಟವನು, ಹೋಗಲಿ. ಆದರೂ ನನ್ನ ಮಗನ ಕಡೆಗೆ ನಿಸ್ಪೃಹರಾದಂಥ ವಿದುರ ಪ್ರಮುಖ ಸುಜನರೆಲ್ಲ ಇದ್ರು ತಾನೆ. ಈ ಮಾತನ್ನು ಇನ್ನಾಡೋದು ಬೇಡ, ಮುಂದೇನಾಗಬೇಕು ಅಂತ ಹೇಳಿ ಅಂದಾಗ ವ್ಯಾಸರು ಹೇಳ್ತಾರೆ, ಧರ್ಮವೆಲ್ಲಿಹುದಲ್ಲಿ ಜಯ, ಸತ್ಕರ್ಮವೆಲ್ಲಿಹುದಲ್ಲಿ ಸಿರಿ, ಸದ್ಧರ್ಮ ಸಂರಕ್ಷಕರು ಹರಿಭೂರ್ಜಟಿ ಪಿತಾಮಹರು, ಧರ್ಮದೂರನು ನಿನ್ನವನು ಸತ್ಕರ್ಮ ಬಾಹಿರನು, ಆತ್ಮರಚಿತ ವಿಕರ್ಮ ದೋಷಗಳ ಅಳಿದನು, ಇನ್ನೇನು ಎಂದನ ಮುನಿಪ. ವ್ಯಾಸರು ಹೇಳಿದರು, ಇಷ್ಟೇಯಪ್ಪ, ಮುಂದಿನ ಮಾತಿಗೆ ಮೊದಲಾಗಿ ಒಂದು ಮಾತು ಹೇಳಿದೆ ನಾನು. ಯಾರು ಯುದ್ಧಕ್ಕೆ ಕಾರಣರು ಎನ್ನುವುದನ್ನು ನಿನ್ನ ಗಮನಕ್ಕೆ ತಂದೆ. ಯುದ್ಧವನ್ನು ಮಾಡಿದವರಲ್ಲಿ ಯಾರ್ಯಾರ ಸ್ವಭಾವ ಏನು ಅಂತ ಹೇಳಿದೆ. ಇಷ್ಟಾದ ಮೇಲೆ ಯುದ್ಧದ ಅಂತಿಮ ಪರಿಣಾಮವನ್ನು ನೀನು ನಾನು ಬಾಯ್ಬಿಟ್ಟು ಹೇಳೋದು ಏನಿದೆಯಪ್ಪ, ಎಲ್ಲಿ ಧರ್ಮವಿರುವುದೋ ಅಲ್ಲಿ ಜಯ. ಇಡೀ ಮಹಾಭಾರತದ ಒಂದು ಶೀರ್ಷಿಕೆ, ಅದರ ಕೇಂದ್ರ ಏನು ಅಂತ ಕೇಳಿದರೆ ಯಥೋ ಧರ್ಮಸ್ತಥೋ ಜಯ. ಮಹಾಭಾರತದ ಮೊದಲನೇ ಹೆಸರೇ ಜಯ. ಅದನ್ನೇ ಕುಮಾರವ್ಯಾಸ ಕನ್ನಡೀಕರಿಸಿಬಿಟ್ಟ. ಧರ್ಮವೆಲ್ಲಿಹುದಲ್ಲಿ ಜಯ, ಸತ್ಕರ್ಮವೆಲ್ಲಿಹುದಲ್ಲಿ ಸಿರಿ, ಸದ್ಧರ್ಮ ಸಂರಕ್ಷಕರು ಹರಿಗೂರ್ಜನೆ ಪಿತಾಮಹ. ತ್ರಿಮೂರ್ತಿಗಳು ಸಹ ಎಲ್ಲಿ ಧರ್ಮ ಇದೆಯೋ ಅವರನ್ನು ಗೆಲ್ಲಿಸ್ತಾರೆ. ಇನ್ನೇನು ನಾನು ಹೇಳಬೇಕು ನಿನಗೆ? ನಿನ್ನ ಮಗ ಅಂತ ಹೇಳಿದರೆ ಧರ್ಮ ದೂರ, ಸತ್ಕರ್ಮ ಬಾಹಿರನು, ಅದರ ಜೊತೆಗೆ ಸ್ವಯಂಕೃತ ಅಪರಾಧದಿಂದ. ಈ ಶಬ್ದ ಬಹಳ ಮುಖ್ಯ. ಆತ್ಮರಚಿತ ವಿಕರ್ಮ ದೋಷದಲ್ಲಿ ಅವನೇ ಮಾಡಿಕೊಂಡಂಥ ತಪ್ಪುಗಳಿಗಾಗಿ, ಅವನ ತಪ್ಪುಗಳಿಗಾಗಿ ಅವನೀಗ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ಅಂತಿಮವಾಗಿ ಆ ಕರ್ಮ ದೋಷದಲ್ಲಿ ನಿನ್ನ ಮಗ ಸತ್ತೋದ ಅಂತ ಅಂತಿಮ ವಾಕ್ಯವನ್ನು ವ್ಯಾಸರು ಹೇಳುತ್ತಿದ್ದಾಗೆ ಎನ್ನಲು ಬಿದ್ದನು ನೆಲಕ್ಕೆ ಸಿಂಹಾಸನ. ಅಷ್ಟೊತ್ತಿಗಾಗಲೇ ಅವನಿಗೊಂದು ಸೂಕ್ಷ್ಮ ಗೊತ್ತಾಗಿತ್ತು.
ಇಲ್ಲಿ ಏನಾಗಿದೆ ಅಂತಂದರೆ ಧೃತರಾಷ್ಟ್ರನಿಗೆ ಕಿವಿಯಲ್ಲಿ ಯಾರೂ ಒಂದು ಹೇಳಿಲ್ಲ ಬಿಟ್ಟರೆ ಅದಾಗಲೇ ಹಸ್ತಿನಾವತಿಗೆ ವರ್ತಮಾನ ಗೊತ್ತಾಗ್ಬಿಟ್ಟಿದೆ. ಇವನಿಗೆ ಹೇಳಲಿಲ್ಲ. ಹೇಳೋರು ಯಾರು? ಈಗ ಒಂದು ಸಾವು ಸಂಭವಿಸಿದರೆ ಅಪ್ಪ ಅಮ್ಮನಿಗೆ ಬೇರೆ ಯಾರೋ ಬಂದು ಹೇಳಲಿಕ್ಕಾಗೋದಿಲ್ಲ. ಅದಕ್ಕೊಂದು ಬಾಧ್ಯಸ್ಥರಾದ ಜನ, ಒಂದು ವಯಸ್ಸಾದವರು, ವಿವೇಕಿಗಳು ಹೇಳುವ ರೀತಿ ನೀತಿಯಲ್ಲಿ ಸಾವಿನ ವರ್ತಮಾನವನ್ನು ಹೇಳಬೇಕು. ಅದಕ್ಕಾಗಿ ವ್ಯಾಸರ ಆಗಮನ ಇಲ್ಲಿಗಾದದ್ದು. ತನ್ನ ಮಗ ಸತ್ತ ಎನ್ನುವ ವರ್ತಮಾನವನ್ನು ಕೇಳ್ತಿದ್ದಾಗೆ ಧೃತರಾಷ್ಟ್ರ ಕೆಳಗಿದ್ದು ಗೋಳೋ ಅಂತಿದ್ದಾನೆ. ಅವನ ಜೊತೆಗೆ ಗಾಂಧಾರಿಯ ಮೊದಲಾದಂಥ ಸ್ತ್ರೀಯರೆಲ್ಲ ಅಳ್ತಾ ಇದ್ದಾರಂತೆ. ಎಲ್ಲರೂ ಅಳ್ತಾ ಇದ್ದಾರೆ. ಆರು ಸಂತೈಸುವರು. ಈಗ ಯಾರನ್ನು ಸಮಾಧಾನ ಪಡಿಸಬೇಕು? ಇದ್ದವರೆಲ್ಲರೂ ಅಳ್ತಾ ಇದ್ದಾರೆ. ನೋಡಿ, ಪಾಂಡವ ಸಂಬಂಧಿಯಾಗಿ ಸುಯೋಧನ ಕೆಟ್ಟವರು, ಆದರೆ ಉಳಿದವರಿಗೆಲ್ಲ ರಾಜ ಅಲ್ವೇ, ಎಲ್ಲರೂ ಅಳ್ತಾ ಇದ್ದಾರೆ. ಅದು ಎಲ್ಲಿಯ ತನಕ ಹೋಗ್ಬಿಡ್ತು ಅಂತಂದರೆ, ಆರು ಮರುಗರು ಶೋಕ ಪನ್ನಗ ಘೋರ ವಿಷ. ಈಗ ಒಂದು ವಿಷಜ್ವಾಲೆ ಆವರಿಸಿದಾಗ ಎಲ್ಲರೂ ಮೂರ್ಛಿತರಾಗಿ ಬೀಳುವಾಗ ಅರಮನೆಯಲ್ಲಿದ್ದಂಥ ಎಲ್ಲರೂ ಅಳ್ತಾ ಇದ್ದಾರಂತೆ. ಆರು ಮರುಗರು ಎಲ್ಲಿಯ ತನಕ ಅಂತಂದರೆ, ಮುನಿವರನ ಹೃದಯವ ಗೋರಿಕೇನೆಂಬೆನು. ವ್ಯಾಸ ಮಹರ್ಷಿಗಳು ಅಂತಂದರೆ ಅಲ್ಲಿಯ ತನಕ ಯಾವುದೇ ಸುಖ ದುಃಖ ಯಾವುದಕ್ಕೂ ಅಂಟಿಕೊಳ್ಳದೆ ಸಮಸ್ಥಿತಿಯಲ್ಲಿ ಇದ್ದವರು, ಅವ್ರ ಕಣ್ಣನ್ನು ನೀರು ಬಂದ್ಬಿಡ್ತು. ಕೆಲವು ಬಾರಿ ಸಾವಿನ ಸಮಯದಲ್ಲಿ ಯಾರೋ ಒಬ್ಬರು ಧೀರೋದಾತ್ತರಾಗಿ ಧೈರ್ಯದಿಂದ ಇದ್ದರೂ ಎಲ್ಲರೂ ಅಳುವಾಗ ಅವರು ಅಳಬೇಕಾಗ್ಬಿಡುತ್ತೆ. ಎಷ್ಟು ಮನೋಜ್ಞವಾಗಿದೆ ಈ ಸನ್ನಿವೇಶ ಅಂತಂದರೆ, ವ್ಯಾಸರು ಕಣ್ಣಿನ ನೀರನ್ನು ತೋರಿಸಿದರು. ಆಮೇಲೆ ಉಳಿದವರೆಲ್ಲ ಎದ್ದು ಬಂದರು. ಆ ಅಂಧ ನೃಪತಿಯ ಕಂಗೋಳು ಒತ್ತಿದರು. ಎಷ್ಟು ಸಂತೋಷ ಅಂತಂದರೆ, ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾಳೆ. ಆ ಕವಿಯ ಸೂಕ್ಷ್ಮ ಪ್ರಜ್ಞೆ. ಧೃತರಾಷ್ಟ್ರ ಬಟ್ಟೆ ಕಟ್ಕೊಳ್ಳಿಲ್ಲ, ಕಣ್ಣಿತ್ತು, ಪ್ರಪಂಚ ಕಾಣಿಸ್ತಿರಲಿಲ್ಲ, ಆದರೆ ಅಳಲಿಕ್ಕೆ ಸಾಕು. ಹಾಗಾಗಿ ಧರಣಿಪನ ಕಂಗಳು ಒತ್ತಿದರು. ಆ ಕಣ್ಣೀರನ್ನೆಲ್ಲ ಒರೆಸಿದರು, ಪನ್ನೀರನ್ನು ತಂದರು, ಸ್ವಲ್ಪ ತಂಗಾಳಿಯನ್ನು ಬೀರಿಸಿದರು. ಸ್ವಲ್ಪ ಚೇತರಿಸಿಕೊಂಡ ಧೃತರಾಷ್ಟ್ರ. ಆಗ ವ್ಯಾಸರು ಹೇಳ್ತಾರೆ, ಏನನೆಂದೆವು ಹಿಂದೆ ಧರ್ಮ ನಿಧಾನವನು ಕೈಯೊಡನೆ ಮರೆದೆ, ಇದೇನು ನಿನ್ನಯ ಮತಿಯ ವಿಭ್ರಮೆ, ಇದೇನು ನಿನ್ನಯ ಮತಿಯ ವಿಭ್ರಮೆ, ನಮ್ಮ ಹೇಳಿಕೆಗೆ ಭಾನುಮತಿಯನು ತಿಳುವು, ನಿನ್ನಯ ಮಾನಿನಿಯ ಸಂತೈಸು, ಭಾನುಮತಿಯನು ತಿಳುವು, ನಿನ್ನಯ ಮಾನಿನಿಯ ಸಂತೈಸು, ಸಂಸಾರಾನುಗತಿ ತಾನಿದು, ಸಂಸಾರಾನುಗತಿ ತಾನಿದು, ಚತುರ್ದಶ ಜಗದ ಜೀವರಿಗೆ ಸಂಸಾರಾನುಗತಿ ತಾನಿದು, ಚತುರ್ದಶ ಜಗದ ಜೀವರಿಗೆ ಎಂದನ ಮುನಿಪ. ವ್ಯಾಸರು ಹೇಳಿದರು, ಧೃತರಾಷ್ಟ್ರ, ಏನಪ್ಪ ನಿನ್ನ ಅವಸ್ಥೆ? ಏನನೆಂದೆವು ಹಿಂದೆ ಧರ್ಮ ನಿಧಾನವನ್ನು. ಇಷ್ಟೆಲ್ಲ ನಿನಗೆ ನಾನು ಹೇಳಿದೆ. ಕೆಲವೇ ಕ್ಷಣಗಳ ಮೊದಲು ನಾನು ಹೇಳಿದೆ, ಯುದ್ಧವೆನ್ನುವುದು ಯಾಕಾಯಿತು? ನಿನ್ನ ಮಗ ಹೇಗೆ ಸ್ವಯಂಕೃತ ಅಪರಾಧದಿಂದಲಾಗಿ ಅವನೇ ಸತ್ತ? ದೇವತೆಗಳು ಯಾರನ್ನು ಬೆಂಬಲಿಸ್ತಾರೆ? ದೇವತೆಗಳು ಬೆಂಬಲಿಸಬೇಕು ಅಂತ ನಾವು ಹೇಗಿರಬೇಕು? ಇಷ್ಟೆಲ್ಲ ಧರ್ಮವನ್ನು ನಿನಗೆ ಹೇಳಿದರೆ ಕೈಯೊಡನೆ ಮರದೇನು? ನಾನು ಹೇಳ್ತಿದ್ದಾಗ ಎಲ್ಲ ಮರ್ತೋಯ್ತಾ ನಿನಗೆ? ಕೆಲವೇ ಕ್ಷಣಗಳ ಮೊದಲು ಹೇಳಿದ್ದೆ ನಾನು. ಅಂದರೆ ಒಂದು ಸಾವಿನ ವರ್ತಮಾನವನ್ನು ಹೇಳುವ ಪೂರ್ವದಲ್ಲಿ ಏನನ್ನು ಹೇಳಿಯುವ ನೆಲೆಯನ್ನು ಕಲ್ಪಿಸಬೇಕು ಅಂತ ನಾನು ಹೇಳಿದ್ದೆ ನಿನಗೆ. ಅಷ್ಟೊತ್ತಿಗೆ ನೀನು ಮರ್ತೋಯ್ತು ಮಗ ಸತ್ತ ಅಂತ ಹೇಳುವಾಗ. ನಿನ್ನ ಮತಿಯ ವಿಭ್ರಮೆ ನಮ್ಮ ಹೇಳಿಕೆಗೆ. ನನ್ನ ಮಾತು ನಿನ್ನ ತಲೆಗೆ ಹೋಗಲೇ ಇಲ್ಲವೇನೋ? ನಿನ್ನ ಮತಿಗೆ ಮರಳಾಯ್ತೇನೋ? ನೀನು ಅಳುವುದಲ್ಲ, ಈಗ ಎಲ್ಲರಿಗಿಂತ ದೊಡ್ಡವು ನೀನು ಅಳುತ್ತಾ ಕೂತ್ಕೊಂಡ್ರೆ ಮುಂದಿನ ವಿದ್ಯಮಾನಗಳು ಹೇಗೆ ಸಾಗಬೇಕು? ಭಾನುಮತಿಯನ್ನು ತಿಳಿದು ಅವಳು ಅಳುತ್ತಾ ಇದ್ದಾಳೆ. ಅವನ ಹೆಂಡತಿ ಭಾನುಮತಿ, ಅವಳನ್ನು ಸಮೀಪಕ್ಕೆ ಕರೆದು ಹೇಳು, ಅವಳಿಗೊಂದು ಸಮಾಧಾನ ಹೇಳು. ಅದರ ಜೊತೆಗೆ ಮಾನಿನಿಯ ಸಂತೈಸು, ನಿನ್ನ ಹೆಂಡತಿಯನ್ನು ಕರಿ, ಗಾಂಧಾರಿ ಸಮೀಪಕ್ಕರ, ಅವಳಿಗೆ ಹೇಳು. ನೀನು ಅಳುವುದನ್ನು ಬಿಟ್ಟು ಮುಂದಿನ ಕಾರ್ಯಗಳಿಗೆ ಮುಂದಾಗಬೇಕು. ಯಾಕೆಂದರೆ ಒಂದು ಸಾವಿನ ಮನೆಯಲ್ಲಿ ಎಲ್ಲರೂ ಅಳುತ್ತಾ ಕೂತ್ರೆ ಮುಂದಿನ ಕೆಲಸಗಳು ನಡೆಯೋದು ಹೇಗೆ?
ಯಾರೋ ಒಬ್ಬರು ಮುಂದಾಗಲೇಬೇಕು. ಯಾರು ಅಂತೇಳಿ ಮನೆ ಯಜಮಾನರು ಮುಂದಾಗಬೇಕು. ಅದಕ್ಕಾಗಿ ಹೀಗೆ ಹೇಳಿದಂಥ ವ್ಯಾಸರು ಒಂದು ಅದ್ಭುತವಾದ ವಾಕ್ಯವನ್ನು ಇಲ್ಲಿ ಹೇಳ್ತಾರೆ. ಸಂಸಾರಾನುಗತಿ ತಾನಿದು ಚತುರ್ದಶ ಜಗದ ಜೀವರಿಗೆ. ಏನು ಪ್ರಪಂಚದಲ್ಲಿ ನಡೀಲೇ ಇದ್ದದ್ದೇ ನಿನ್ನ ಮನೆಯಲ್ಲಿ ನಡೀಲಿಲ್ಲ. ಹುಟ್ಟು ಸಾವು ಎಲ್ಲರ ಮನೆಯಲ್ಲಿ ಇರುವುದೇ. ಚತುರ್ದಶ ಜಗದ ಜೀವ 14 ಲೋಕಗಳಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು ಹುಟ್ಟುತ್ತವೆ, ಸಾಯ್ತವೆ. ಯಾರೋ ಸತ್ತರು ಅಂತ ಅಳ್ತಾ ಕೂತ್ಕೊಂಡ್ರು ಬರ್ತದೇನೋ? ನೀನು ಮುಂದಾಗು ಉಳಿದ ಕೆಲಸಗಳಿಗೆ. ನೀನು ಇನ್ನೂ ಅಳುತ್ತಲೇ ಇದ್ದರೆ ಏನಾಗ್ತದೆ ಅಂತ ಕೇಳಿದರೆ, ನಿನ್ನ ಈ ಸುವಿವೇಕವೆನ್ನುವುದು ಈಗ ನಾಶವಾಗಿ ಬರುತ್ತದೆ. ನೀನೇನು ಅಜ್ಞಾನಿ ಅಲ್ಲ, ನೀನೇನು ಶಾಸ್ತ್ರ ಓದಿದ್ದವನೇನಲ್ಲ. ಹೀಗಿರುವಂಥ ನಿನಗೆ ನಿನ್ನ ಮಗ ಸತ್ತಂತ ಅಳುತ್ತಾನೆ. ಇಂಥವರೆಲ್ಲ ಹುಟ್ಟಿದರೆ ಮಕ್ಕಳು ಅಂತ ಹೇಳ್ಬಹುದೇನೋ? ಅಹಿತರೇ ಜನಿಸಿದೊಡೆ ಸುತರೆನ್ನಬಹುದೇ? ಇಂಥವ್ರನ್ನೆಲ್ಲ ಮಕ್ಕಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದುರ್ಯೋಧನನು ನಿನ್ನ ಹಾಗೆ. ಎಂಥ ಮಾತು ಅಂತಂದರೆ, ಮಕ್ಕಳು ಎನ್ನುವ ಮಮಕಾರ ಇರುತ್ತೆ, ಆದರೆ ಕೆಟ್ಟ ಮಕ್ಕಳು ಹುಟ್ಟಿದ್ರೆ ಅವನು ಶತ್ರುಗಳು ಅಂತ ಕಾಣಬೇಕು, ಪುತ್ರರಲ್ಲವರು. ನಿನ್ನ ಇಹಪರದ ಸುಖಗತಿಗೆ ಸಾಧನ ಧರ್ಮಸೂಚನೆ ಅಂತ ಮುಂದಿನ ದಾರಿಯನ್ನು ತೋರಿಸಿದ. ಸುಯೋಧನ ಸತ್ತ ಅಂತ ಹೊಡ್ತಾ ಕೂತ್ಕೋಬೇಡ, ಅವನು ಶತ್ರುವಾಗಿದ್ದ ನಿನಗೆ. ನಿನ್ನ ಮುಂದಿನ ಬದುಕು ಧರ್ಮರಾಜನನ್ನು ಅವಲಂಬಿಸಿಕೊಂಡಿರಬೇಕು. ಅವನು ಒಳ್ಳೆಯವನು, ಅವನನ್ನು ಸೇರಿಕೊಂಡು ಬದುಕಬೇಕು ನೀನು ಅಂತ ಈಗಿನದರ ಜೊತೆಗೆ ಮುಂದಿನ ದಾರಿಯನ್ನು ತೋರಿಸಿದರು. ಆಗ ಪಕ್ಕದಲ್ಲಿ ಇರುವಂಥ ವಿದುರ ಹೇಳ್ದ, ಕೇಳು ಮುನಿ ಭಾಷಿತವ ನೃಪನೀನಾಲಿಸುವುದು. ಮುನಿ ಭಾಷಿತವ ಕೇಳು ನೃಪ ನೀನಾಲಿಸುವುದು. ಆತ್ಮಜನ ನಿಲ್ಲಿಮ್ಮೇಲೆ ಸರಿದಾಂಜಲಿಗಳನ್ನು ವೈದಿಕ ವಿಧಾನದಲ್ಲಿ ಪಾಲಿಸುವುದು. ಆ ಪಾಂಡು ಸುತರ ಸಮೇಳದಲ್ಲಿ ಸೇರುವುದು. ಚಿತ್ತಕ್ಕೆ ತಾಳದಿರು ರಾಜಸ ವಿಕಾರವನು. ಚಿತ್ತಕ್ಕೆ ತಾಳದಿರು ರಾಜಸ ವಿಕಾರವನು ಎಂದನ ವಿದುರ. ಜೊತೆಗೆ ಇದ್ದಂಥ ವಿದುರ ಹೇಳ್ದ, ಧೃತರಾಷ್ಟ್ರ, ವ್ಯಾಸರು ಹೇಳ್ತಾ ಇರುವಂಥ ಮಾತುಗಳು ಸರಿ ಇದೆ. ಕೇಳು ಮುನಿ ಭಾಷಿತವ. ನೀನು ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿದ್ದಾರಲ್ಲ ನಿನ್ನ ಮಕ್ಕಳು, ಅವರಿಗೆ ಮುಂದಿನ ಉತ್ತರ ಕ್ರಿಯೆಗಳನ್ನು ಮಾಡಿಸಲಿಕ್ಕೆ ಮುಂದಾಗಬೇಕಪ್ಪ. ಸಲಿಲಾಂಜಲಿಗಳನ್ನು, ಅವರಿಗೆ ತರ್ಪಣಾದಿಗಳನ್ನು ಕೊಡಬೇಕು. ವೈದಿಕ ವಿಧಾನದಲ್ಲಿ ಶಾಸ್ತ್ರೋಕ್ತವಾಗಿ ಅವರಿಗೆ ಅಂತ್ಯಕ್ರಿಯೆಯನ್ನು ಮಾಡಿಸಿಕೊಡ್ಬೇಕು. ಅದರ ಜೊತೆಗೆ ಪಾಲಿಸುವುದ ಪಾಂಡುಸುತರ ಸಮೇಳದಲ್ಲಿ ಸೇರುವುದು. ಮುಂದೆ ನಿನ್ನ ಜೀವನಕ್ಕೆ ಅವರು ಆಶ್ರಯ, ನಿನ್ನ ಪಾಂಡವರನ್ನು ಸೇರಬೇಕು. ಇದರ ಜೊತೆಗೆ ಸೂಕ್ಷ್ಮವಾಗಿ ಅವರು ಧೃತರಾಷ್ಟ್ರನಿಗೆ ಹೇಳೋದು, ಚಿತ್ತಕ್ಕೆ ತಾಳದಿರು ರಾಜಸ ವಿಕಾರವನೆಂದ. ನನ್ನ ಮಕ್ಕಳು ಕೊಂದವರು ಅಂತ ಇನ್ನೂ ನೀನು ಸೇಡು ಹಾಗೆ ಎನ್ನುವಂಥ ರಾಜಸ ವಿಕಾರವನ್ನು ತಾಳಬೇಡ ಅಂತ. ಸತ್ವ ರಜ ತಮವೆನ್ನುವಂಥ 3 ಗುಣಗಳು ಎಲ್ಲ ವಸ್ತುಗಳಲ್ಲಿ, ಎಲ್ಲ ಜೀವಗಳಲ್ಲಿ ಇರ್ತವೆ. ಅವುಗಳ ಮಿಶ್ರಣ ಕೂಡ ಇದೆ. ರಾಜಸ ಕ್ಷಾತ್ರದಲ್ಲಿ ಸತ್ವಗುಣ ಇದೆ. ಒಳ್ಳೊಳ್ಳೆಯ ಶ್ರೇಷ್ಠರಾದಂಥ ಧಾರ್ಮಿಕರಾದಂಥ ರಾಜರುಗಳಿದ್ದಾರೆ. ಆ ರಾಜಸದಲ್ಲಿ ರಾಜಸ ಇದೆ. ಅವರು ಯುದ್ಧ ದಿಗ್ವಿಜಯ ಮೊದಲಾದಿಗಳನ್ನು ಮಾಡಿಕೊಂಡು ಬರ್ತಾರೆ. ಅದರ ಜೊತೆಗೆ ಅಲ್ಲಿ ತಾಮಸ ಗುಣವು ಇದ್ಬಿಟ್ಟಿದೆ. ಅದು ರಾಜಸ ವಿಕಾರ ಅಂದರೆ ಸೇಡು, ಹಗೆ, ಪ್ರತೀಕಾರ, ದ್ವೇಷ. ಇದಕ್ಕೊಂದು ಅಂತ್ಯ ಹಾಡಬೇಕಪ್ಪ. ನೀನು ನಿನ್ನ ಮನಸ್ಸಿಗೆ ತಂದ್ಕೋಬೇಡ, ನನ್ನ ಮಕ್ಕಳನ್ನು ಅವ್ರು ಕೊಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಅದನ್ನು ಬಿಡು. ಈ ವ್ಯಾಸ ವಿದುರಾದಿನ ಪ್ರಯತ್ನ ಪಟ್ಟಿದ್ದೇ ಇದು. ಯಾಕೆಂದರೆ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಪಾಂಡವರ ಕುರಿತಾದಂಥ ದ್ವೇಷದ ಬೀಜ ಇದೆ, ಅದನ್ನು ಕಿತ್ತು ಹಾಕಬೇಕು ಅಂತಲೇ ಅವರು ಪ್ರಯತ್ನ ಪಟ್ಟಿದ್ದು. ಇಷ್ಟು ಹೇಳಿ ಧೃತರಾಷ್ಟ್ರನ ಮನಸ್ಸನ್ನು ಅವನ ಸ್ಥಿತಿಗೆ ತಂದಾದ ಮೇಲೆ ವ್ಯಾಸರು ಗಾಂಧಾರಿ ಒಂದು ಮಾತನ್ನು ಹೇಳಿದರು. ತಾಯೇ ಹದುಳಿಸು, ತಾಯೇ ಹದುಳಿಸು, ದೇವಲೋಕದ ಲಾಯದಲ್ಲಿ ಸಲಿಸು. ಆ ಕುಮಾರರನು ದೇವಲೋಕದ ಲಾಯದಲ್ಲಿ ಸಲಿಸ. ಕುಮಾರರನು ಆಯುಷದ ಲಿಪಿ ಹಣೆಯಲು ರಸಿದಡೆ ಆರವಶವಿದ ಕೇಳು.
ಸೊಸೆಯರಿಗೆ ಮಿಕ್ಕ ಅಬುಜಾಯತಾಕ್ಷಿಯರಿಗೆ ವಿಶೋಕದ ಬಾಯಿನವ ಕೊಡಿಸುತ್ತಾಯೇ ರಾಯನಲ್ಲಿ ಸೊಸೆಯರಿಗೆ ಮಿಕ್ಕ ಭುಜಾಯತಾಕ್ಷಿಯರಿಗೆ ವಿಶೋಕದ ಬಾಯಿನವ ಕೊಡಿಸು ಎಂದನ ಮುನಿ ಸುಬಲನಂದನೆಗೆ ವ್ಯಾಸರು ಗಾಂಧಾರಿಯನ್ನು ಉದ್ದೇಶಿಸಿ ಹೇಳಿದರು, ತಾಯಿ ಹದುಳಿಸು, ಅಳ್ತಾ ಕೂತ್ಕೋಬೇಡಮ್ಮ, ದೇವಲೋಕದ ಲಾಯದಲ್ಲಿ ಸಲಿಸಾ ಕುಮಾರರು, ನಿನ್ನ ಮಕ್ಕಳನ್ನು ನಾವೀಗ ಸ್ವರ್ಗದ ಕಳಿಸಬೇಕು. ಇಲ್ಲಿಯ ಉತ್ತರ ಕ್ರಿಯೆಗಳನ್ನೆಲ್ಲ ಮುಗಿಸಿ ಅವರಿಗೆ ಗಚ್ಚ, ಮೇಲಕ್ಕೆ ಹೋಗಿ ದೇವಲೋಕಕ್ಕೆ ಹೋಗಿ ಅಂತ ನಾವು ಕಳಿಸ್ಕೊಡ್ಬೇಕು. ಮಕ್ಕಳು ಸತ್ರು, ಹೌದು, ಏನು ಮಾಡಲಿಕ್ಕಾಗುತ್ತೆ? ಹಣೆಯ ಬರಹವನ್ನು ತಪ್ಪಿಸಲಿಕ್ಕೆ ಯಾರಿಂದ ಸಾಧ್ಯ? ಆಯುಷ್ಯದ ಲಿಪಿ ಹಣೆಯಲ್ಲಿ ಒರೆಸಿದರೆ ಆರ ವಶವಿದೆ. ಅವ್ರ ಆಯುಷ್ಯವೇ ಎಷ್ಟಾಗಿತ್ತು, ಅವ್ರ ಹಣೆ ಬರವೇ ಎಷ್ಟಾಗಿತ್ತು, ಅದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಒಂದು ಕಾವ್ಯವೆನ್ನುವುದು ಸಾರ್ವಕಾಲಿಕವಾಗಿ ಪ್ರಸ್ತುತವಾಗಬೇಕಾದರೆ ಅದರೊಳಗೆ ನಿತ್ಯದ ಜನಜೀವನದ ಅಂಶಗಳಂತ ಇರಬೇಕು. ಧೃತರಾಷ್ಟ್ರನಿಗೆ ಹೇಳುವಾಗಲೂ ಹೇಳಿದ್ದೆ ಅದನ್ನು, ಸಂಸಾರ ಅನುಗತಿ ತಾನಿದು ಚತುರ್ದಶ ಜಗದ ಜೀವನಿಗೆ, ಎಲ್ಲರ ಮನೆಯಲ್ಲಿ ಇರುತ್ತೆ ಹುಟ್ಟು ಸಾವು, ಸಾರ್ವಕಾಲಿಕ. ಅದರ ಜೊತೆಗೆ ವ್ಯಾಸರು ಗಾಂಧಾರಿಗೆ ಹೇಳುವಾಗಲೂ ಅಷ್ಟೇ, ಹಣೆ ಬರಹ ಮುಗಿದ ಮೇಲೆ ಯಾರನ್ನು ಬದುಕಿಸ್ಲಿಕ್ಕಾಗತ್ತೆ, ಯಾರು ಕಾರಣ, ಯಾರ ವಶ ಇದು, ಅದಲ್ಲ. ಈಗ ಮಾಡಬೇಕಾದ ಕೆಲಸ ಏನು ಅಂತಂದರೆ, ರಾಯನ ಸೊಸೆಯರಿಗೆ ಅಲ್ಲೆಲ್ಲ ಅಳ್ತಾ ಇದ್ದವರಿದ್ದಾರೆ, ಮುಂದೆ ಏನು ಗತಿ, ತನ್ನ ಗಂಡ ಸತ್ತೋದ ಅಂತ ಶೋಕಿಸ್ತಾ ಇದ್ದಾರೆ, ಅವರಿಗೊಂದು ಜೀವನಕ್ಕೊಂದು ವ್ಯವಸ್ಥೆ ಮಾಡಬೇಕು. ಈ 100 ಜನ ಕೌರವರ ಹೆಂಡತಿಯರಿದ್ದಾರೆ, ಅವರಿಗೆಲ್ಲ ಮುಂದೇನು ಗೊತ್ತಿ, ಯಾರೊಂದು ಆಶ್ರಯ ಕೊಡಬೇಕಲ್ಲ, ಕ್ಷೇಮ ನೋಡ್ಕೊಳ್ಬೇಕು, ಅವರಿಗೆ ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕೆ ಧರ್ಮರಾಜನಿಗೆ ಅದನ್ನು ಹೇಳಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಆ ಹೊಣೆಗಾರಿಕೆ ನಿನ್ನ ಕೈಲಿದೆ, ಅಳ್ತಾ ಕೂತ್ಕೋಬೇಡಮ್ಮ, ಮುಂದಿನ ಕೆಲಸಕ್ಕೆ ಮುಂದಾಗು ಅಂತ ಹೇಳಿದ ಮೇಲೆ ಸರಿ ಉತ್ತರ ಕ್ರಿಯಾದಿಗಳನ್ನು ನಡೆಸಬೇಕು. ಅದಕ್ಕಾಗಿ ಧೃತರಾಷ್ಟ್ರ, ಗಾಂಧಾರಿಯರೇ ಮೊದಲಾಗಿ ಎಲ್ಲರೂ ಈಗ ಹಸ್ತಿನಾವತಿಯಿಂದ ಯುದ್ಧ ಭೂಮಿಗೆ ಬರ್ತಾ ಇದ್ದಾರೆ. ಅದನ್ನು ಕುಮಾರವ್ಯಾಸ ಹೇಳ್ತಾನೆ, ಉಡಿದು ಬಿದ್ದವು ಸೂಡದವು ಬಿಗು ಹಡಗಿ ಕಳೆದವು ತೋಳ ಬಂದಿಗಳೊಡನೊಡನೆ ಚೆಲ್ಲಿದವು ಮುತ್ತಿನ ಹಾರಚಯ ಹರಿದು ಬಿಡುಗುಡಿಯ ಕಡು ತಿಮಿರ ಕಾರಿದು ಉಡುಗಣವನೆನೆ ಸೂಸಗದ ಮುತ್ತಡಸಿ ಸುರಿದವು ಸೂಸಕದ ಮುತ್ತಡಿಸಿ ಸುರಿದವು ನೆಲಕ್ಕೆ ನೃಪವನಿತ ಕದಂಬದಲ್ಲಿ. ಆ ಸಾವಿರಾರು ಜನ ಸ್ತ್ರೀಯರು ಹಸ್ತಿನಾವತಿಯಿಂದ ಎದೆ ಹೊಡೆದುಕೊಳ್ತಾ ಅಳುತ್ತಾ ಕೂದಲನ್ನು ಕೆದರಿಕೊಂಡು ಅವರ ವಸ್ತ್ರಗಳು ಆಭರಣಗಳು ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಅಸ್ತವ್ಯಸ್ತವಾಗಿದ್ದಾವೆ. ಆ ಸ್ಥಿತಿಯಲ್ಲಿ ಸಾವಿರಾರು ಜನ ಸ್ತ್ರೀಯರು ಯುದ್ಧ ಭೂಮಿಗೆ ಬರತಕ್ಕಂಥ ಒಂದು ದಾರುಣವಾದಂತಹ ದೃಶ್ಯ. ಇದೇ ಮಾತನ್ನೇ ದ್ಯೂತದಲ್ಲಿ ಸೋತು ಹೋಗುವಾಗ ದ್ರೌಪದಿ ಹೇಳ್ತಾ ಹೋಗಿದ್ದಾಳೆ, ಇವತ್ತು ನನ್ನನ್ನು ನೀವು ಉಟ್ಟ ವಸ್ತ್ರದಲ್ಲಿ ಏಕವಸ್ತ್ರದಲ್ಲಿ ಬಿಚ್ಚು ಮಂಡಿಯಲ್ಲಿ ಕಳಿಸಿದ್ದೀರಲ್ಲ, ಇದರ ಪರಿಣಾಮ ಅಂತಂದರೆ ಇನ್ನು 13 ವರ್ಷದ ನಂತರ ಸಾವಿರಾರು ಜನ ಸ್ತ್ರೀಗೆ ಹಸ್ತಿನಾವತಿಯ ಯುದ್ಧ ಭೂಮಿಗೆ ಬರಬೇಕಾಗ್ತದೆ. ಎಚ್ಚರಿಕೆ, ಎಷ್ಟು ಮುನ್ನೆಚ್ಚರಿಕೆ ಸಿಕ್ಕಿದರೂ ನಮಗೇನೂ ಆಗೋದಿಲ್ಲ ಎನ್ನುವ ಹುಂಬತನದ ಯುದ್ಧಕ್ಕೆ ಮುಂದಾಗುವುದೇ ವಿನಾಶಕಾಲ ವಿಪರೀತ ಬುದ್ಧಿ ಎನ್ನುವ ಹಾಗೆ. ಸಾರ್ವಕಾಲಿಕವಾಗಿ ಯುದ್ಧ ಅಂತ ಇವತ್ತು ನಾವು ಕೇಳ್ತಾ ಇರ್ತೇವೆ. ಅದೇ ಪ್ರಸ್ತುತದ ಸನ್ನಿವೇಶಕ್ಕೆ ಹೊಂದಿಕೊಳ್ಳುವಂಥ ವಿದ್ಯಮಾನ ಅಂತ. ಎಲ್ಲರೂ ತಿಳ್ಕೊಳ್ಳೋದೇನು, ನಮ್ಮಿಂದ ಇನ್ನೊಬ್ಬರು ಸಾಯ್ತಾರೆ ಅಂತ. ಅವರು ತಿರುಗಿ ಹೊಡೆದಾಗ ನಮ್ಗೆ ಗಾಯ ಆಗ್ತದೆ ಅಂತ ಯಾರೂ ಯೋಚನೆ ಮಾಡೋದಿಲ್ಲ. ಒಬ್ಬ ದ್ರೌಪದಿಯನ್ನು ಆ ರೀತಿಯಲ್ಲಿ ಗೋಳಿಡಿಸಿ ಕಾರಣಕ್ಕಾಗಿ ಸಾವಿರಾರು ಜನ ಸ್ತ್ರೀಯರು ಇವತ್ತು ಹೋಗ್ತಾ ಇದ್ದಾರೆ. ಅದನ್ನು ಅವಳೇ ಅವತ್ತು ಹೇಳಿಬಿಟ್ಟಿದ್ದಾಳೆ, ನನ್ನನ್ನು ಇವತ್ತು ನೀವು ಈ ಸ್ಥಿತಿ ತಂದ್ರಲ್ಲ ಅಂತ. ಸುಳ್ಳಾಗಲಿಲ್ಲ ಅದು. ಅದನ್ನು ಕುಮಾರವ್ಯಾಸ ಕವಿ ಒಂದು 5-6 ಪದ್ಯಗಳಲ್ಲಿ ಬಣ್ಣಿಸಿದ್ದಾನೆ. ಸಾಮಾನ್ಯವಾಗಿ ಎಲ್ಲ ಕಣ್ಣಿನ ಹೊಳಪನ್ನು ಉಳ್ಳಂಥ ಸುಂದರ ಸ್ತ್ರೀಯರು ಇವತ್ತು ಅವ್ರ ಕಣ್ಣಿನ ಹೊಳಪಿಲ್ಲ. ಯಾಕೆ ಅಂದರೆ ಕಣ್ಣೀರು ಅಲ್ಲಿಂದ ಬೆಳಕು ಬಾರದೇ ಇದ್ದಾಗೆ ತಡೆದುಬಿಟ್ಟಿದೆ. ಅವರ ಮುಖದಲ್ಲಿ ಯಾವತ್ತೂ ಸೌಂದರ್ಯದ ಕಾಂತಿ ಹೊರಹೊಮ್ತಾ ಇತ್ತು. ಆದರೆ ಈ ಶೋಕವೆನ್ನುವಂತಹ ಬೆಂಕಿ ಅವರ ಮುಖದ ಸೌಂದರ್ಯವನ್ನು ಇವತ್ತು ಮರೆ ಮಾಡಿಬಿಟ್ಟಿದೆ.
ಹೀಗೆ ಅನೇಕವಾದಂಥ ವರ್ಣನೆಗಳನ್ನು ಮಾಡಿ ಹೇಳ್ತಾನೆ. ಆ ರೀತಿ ಇನ್ನೊಬ್ಬರು ನಮ್ಮನ್ನು ನೋಡ್ತಾರೆ ಎನ್ನುವ ಅರಿವಿಲ್ಲದೆ ಕೇವಲ ಶೋಕದಲ್ಲಿ ಒರಲಿಕೊಳ್ತಾ ಇರುವಂಥ ಹಾಹಾಕಾರವನ್ನು ಮಾಡಿಕೊಳ್ತಾ ಇರುವಂಥ ಆ ಸ್ತ್ರೀಯರು ಹೇಗಿದ್ದಾರೆ ಅಂತಂದರೆ, ಅವರ ತಲೆಯಲ್ಲಿನ ಹೆರಳುಗಳು ಬಿದ್ದು ಹೋಗಿದ್ದಾವೆ. ಉಡಿದು ಬಿದ್ದವು ಸೂಡಿಕೊಳ್ಳುವುದು, ತಲೆಯಲ್ಲಿ ಸೂಡಿಕೊಳ್ಳುವುದು ಹೆರಳು ಅದು ಬಿದ್ದು ಹೋಗಿದೆ, ತೋಳ ಆಭರಣ ಬಿದ್ದು ಹೋಗಿದೆ, ಸರ ಹರಿದು ಬಿದ್ದು ಹೋಗ್ತಾ ಇದೆ. ಇದು ಯಾವುದರ ಕಡೆಗೂ ಅವ್ರಿಗೆ ಗಮನ ಇಲ್ಲ. ಅಯ್ಯೋ ನನ್ನ ಗಂಡು ಸತ್ತು ಹೋಗ್ಬಿಟ್ಟ ಅನ್ನುವ ಒಂದೇ ಒಂದು ಭಾವದಲ್ಲಿ ಅವರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ. ಇಷ್ಟು ದಿನ ಅವರೆಲ್ಲ ಹೇಗಿದ್ದರು, ಅರಮನೆಯಲ್ಲಿ ಎಷ್ಟು ಸಂರಕ್ಷಣೆಯಿಂದ ಅವರನ್ನು ನೋಡಿಕೊಳ್ತಾ ಇದ್ರು ಅಂತಂದರೆ, ಗಾಳಿ ಹರಿಯೋದು ಮುನ್ನ ಹೊರಗಡೆ ಬೀಸುವ ಗಾಳಿ ಅವರಿಗೆ ತಾಗ್ತಿರಲಿಲ್ಲ, ಸೂರ್ಯನ ಕಿರಣ ಅವರಿಗೆ ತಾಗ್ತಾ ಇರಲಿಲ್ಲ. ಆದರೆ ಇವತ್ತು ಸಿಕ್ಕಿದ್ದೇ ಅವಕಾಶ ಅಂತ ಹೇಳಿ ಕಡು ಬಿಸಿಲು ಬಿರುಗಾಳಿ, ಇಷ್ಟು ದಿವಸ ಒಂದು ತಂಗಾಳಿಯ ಸ್ಪರ್ಶವೂ ಅವರಿಗೆ ಸಿಗದೇ ಇದ್ದರೆ ಇವತ್ತು ಬಿರುಗಾಳಿಗೆ ಅವರು ಸಿಕ್ಕಂತಾಗ್ಬಿಟ್ಟಿದೆ. ರಾತ್ರಿಯ ಚಂದ್ರನ ಬೆಳಕಿಗೆ ಅವರಿಗೆ ಕೊಡೆ ಹಿಡಿತಾರೆ. ಅಂಥದ್ರಲ್ಲಿ ಇವತ್ತು ಬಿರು ಬಿಸಿಲಿಗೆ ಅವರು ಬಾಡಿ ಹೋಗ್ತಾ ಇದ್ದಾರೆ. ಕಾಲಿಗೆ ಕಲ್ಲುಗಳು, ಮುಳ್ಳುಗಳು, ಆಯುಧದ ಚೂರುಗಳು ಇವೆಲ್ಲ ಚುಚ್ಚುತ್ತಾ ಇದ್ದಾವೆ. ಅದು ಯಾವುದನ್ನು ಲೆಕ್ಕಿಸಿದೆ ಅದನ್ನು ದೊಡ್ಡ ಸಮೂಹ ಈಗ ಕುರುಕ್ಷೇತ್ರದ ಬಯಲಿಗೆ ಬಂತು. ಒಂದು ಕಡೆಯಲ್ಲಿ ಗಂಡಸರು, ಅಲ್ಲಿ ಧೃತರಾಷ್ಟ್ರ, ವ್ಯಾಸರು, ವಿದುರ ಇಂಥವರೆಲ್ಲ ನಿಂತುಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅಳುತ್ತಾ ಇರತಕ್ಕಂಥ ಗಾಂಧಾರಿ, ಭಾನುಮತಿ ಮೊದಲಾದಂಥ ಸ್ತ್ರೀಯರು. ಎರಡು ಗುಂಪುಗಳು ಹಸ್ತಿನಾವತಿಯಿಂದ ಬಂದದ್ದು ಯುದ್ಧ ಭೂಮಿಯ ಒಂದು ಪಾರ್ಶ್ವಕ್ಕೆ ಬಂತು. ಒಂದು ಮರದ ನೆರಳಿನಲ್ಲಿ ಅವರೆಲ್ಲ ಬಂದು ನಿಂತ್ಕೊಂಡ್ರು. ಈ ಕಡೆಯಿಂದ ಧರ್ಮರಾಜನಿಗೆ ವರ್ತಮಾನ ಹೋಯಿತು, ಹಸ್ತಿನಾವತಿಯಿಂದ ಎಲ್ಲ ಬರ್ತಾ ಇದ್ದಾರೆ ಅಂತ. ಇಲ್ಲಿಯೂ ಎರಡು ಗುಂಪಾಗ್ಬಿಟ್ಟಿದೆ. ಯಾಕೆಂದರೆ ದ್ರೌಪದಿ ಕಳೆದ ರಾತ್ರಿಯಲ್ಲಿ ತನ್ನ 5 ಮಕ್ಕಳನ್ನು ಕೂಡ ಕಳ್ಕೊಂಡಿದ್ದಾಳೆ. ಅವಳ ತಂದೆ, ಅವಳ ಸಹೋದರ ಧೃಷ್ಟದ್ಯುಮ್ನ ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ. ಅವಳು ಅಳ್ತಾ ಇದ್ದಾಳೆ. ಸುಭದ್ರೆ ಅಭಿಮನ್ಯುವ ನೆನಪಾಗಿ ಅವಳು ಅಳ್ತಾಳೆ. ಅಳುವ ಹೆಂಗಸರು ಇಲ್ಲಿಯೂ ಇದ್ದಾರೆ, ಅಳುವ ಗಂಡಸರು ಇಲ್ಲಿಯೂ ಇದ್ದಾರೆ. ಹೀಗೆ ಹರಿಸಹಿತ ಪಾಂಡವರು ಈ ಕಡೆಯಲ್ಲಿದ್ದಾರೆ. ಹರಿಸಹಿತ ಪಾಂಡವರದೊಂದೆ ಸೈರೆ ಚತುರ್ವಿಧವಾದುದೀ ಮೋಹರದೊಳು ಆಯ್ತೆಡೆಯಾಟ ವೇದವ್ಯಾಸ ವಿದುರರಿಗೆ ಧರಣಿಪನ ಕಾಣಿಸುವುದು ಅಂಧನ ನಿರುಪಮಿತ ಶೋಕದಳನ ಸಂಹರಿಸುವುದು ನಯವು ಎಂದು ವೇದವ್ಯಾಸ ಮುನಿ ನುಡಿದ. ಹರಿಸಹಿತ ಪಾಂಡವರು ಒಂದು ದೆಸೆಯಲ್ಲಿದ್ದಾರೆ, ದ್ರೌಪದಿಯ ಮೊದಲಾದ ಸ್ತ್ರೀಯರು ಮತ್ತೊಂದು ಕಡೆ ಇದ್ದಾರೆ. ಇಲ್ಲಿ 2 ಗುಂಪು, ಅಲ್ಲಿ 2 ಗುಂಪು. ಹೀಗೆ ಚತುರ್ವಿಧವಾದುದೀ ಅಳುತ್ತಾ ಇರುವವ 4 ಗುಂಪುಗಳು ಇಲ್ಲಿದ್ದಾವೆ. ವೇದವ್ಯಾಸ ವಿದುರರಿಗೆ ಆಯ್ತೆಡೆಯಾಟ. ಪ್ರಾಜ್ಞರು ಎನಿಸಿಕೊಂಡವರು, ಏನನ್ನು ತಾಗಿಸಿಕೊಳ್ಳದೇ ಇರುವವರು, ಸ್ಥಿತಪ್ರಜ್ಞರಾಗಿರುವವರು ವೇದವ್ಯಾಸರು ಹಾಗೂ ವಿದುರ ಇಬ್ಬರಿದ್ದಾರೆ. ಇವರಿಗೇನು ಕೆಲಸವಪ್ಪ ಅಂತ ಕೇಳಿದರೆ, ಈ 4 ಗುಂಪುಗಳಲ್ಲಿ ಸಂಚಾರ ಮಾಡಿ ಎಲ್ಲರನ್ನೂ ಸಮಾಧಾನಿಸಿ ಎಲ್ಲರಿಗೂ ಹೇಳಿ ಒಂದು ಸಮಸ್ಥಿತಿಗೆ ತಂದು ಸೇರಿಸಬೇಕು ಇವರನ್ನು. ಒಂದು ಕಡೆಯಲ್ಲಿ ಧರಣಿಪನ ಕಾಣಿಸುವುದು ಅಂಧನ. ಆ ಧೃತರಾಷ್ಟ್ರನಂಥ ಪಾಂಡವರನ್ನು ತಂದು ಸೇರಿಸಿ ಸಮಾಧಾನ ಪಡಿಸಿ ಬಿಟ್ಬಿಟ್ರೆ ನಮ್ಮದೊಂದು ಕೆಲಸ ಆಯ್ತಪ್ಪ ಎನ್ನುವ ಯೋಚನೆಯಲ್ಲಿ ಅವರಿದ್ದಾರೆ. ಇದು ಹೇಗೆ ಅಂತಂದರೆ, ಒಂದು ಸಾವು ಸಂಭವಿಸುತ್ತೆ. 2 ಮನೆಯವರಿಗೆ ಸಂಭವಿಸಿದ ಸಾವು, ಒಂದು ಮನೆಯವರಿಗೆ ಇನ್ನೊಂದು ಮನೆಯವರಿಗೆ ಆಗೋದಿಲ್ಲ. ಆದರೆ ಸಾವಿನಲ್ಲಿ ಸೇರಲೇಬೇಕು. ಆಗ ಯಾರೋ ತಿಳಿದವರು, ಹಿರಿಯರಾದವರು ಅವರಿಗೂ ಸಮಾಧಾನ ಹೇಳಿ, ಇವರಿಗೂ ಸಮಾಧಾನ ಹೇಳಿ, ನೀವು ಹೊಂದ್ಕೊಳ್ಬೇಕು, ಈ ಹೊತ್ತಿನಲ್ಲಿ ಹೀಗೆ ಮಾಡಬಾರ್ದು ಅಂತ ಸೇರಿಸ್ಬೇಕಾದ್ರೆ ಒಂದು ಸಾರಿ ಅಲ್ಲಿ ಹೋಗೋದು, ಒಂದು ಸಾರಿ ಇಲ್ಲಿ ಬರೋದು. ಅವ್ರು ಏನೋ ಹೇಳ್ತಾರೆ, ಅದಕ್ಕೊಂದು ಸಮಾಧಾನ ಹೇಳೋದು, ಇವ್ರು ಹೇಳ್ತಾರೆ, ಇವರಿಗೊಂದು ಸಮಾಧಾನ ಹೇಳೋದು. ಏನಾದರೂ ಮಾಡಿ ಅವರಿಬ್ಬರು ಸಂಧಾನ ಮಾಡಬೇಕು. ಆ ಹೊಣೆಗಾರಿಕೆ ಇವರಿಬ್ಬರಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಚತುರ್ವಿಧವಾದಂಥ ಈ ಗುಂಪಿನಲ್ಲಿ ಆಯ್ತೆಡೆಯಾಟ ವೇದವ್ಯಾಸ ವಿದುರರಿಗೆ. ಅವರು ಯೋಚನೆ ಮಾಡಿದರು, ಏನಾದರೂ ಮಾಡಿ ಧರ್ಮರಾಜನನ್ನು ಈ ಧೃತರಾಷ್ಟ್ರನ ಸಮೀಪಕ್ಕೆ ಕರೆತಂದು ತೋರಿಸಬೇಕು. ಜೊತೆಗೆ ಅವರನ್ನು ತೋರಿಸುವುದು ಮಾತ್ರವೇ ಅಲ್ಲ, ಶೋಕಾನಳನ ಸಂಹರಿಸುವುದು. ಅವ್ರಿಗೆ ಗೊತ್ತಿದೆ, ಹೊರಗಡೆಯಲ್ಲಿ ಸುಮ್ಮನೆ ಹೊತ್ತರು ಧೃತರಾಷ್ಟ್ರ ಗಾಂಧಾರಿಯರ ಮನಸ್ಸಿನಲ್ಲಿ ಕ್ರೋಧ ಇನ್ನೂ ಇದೆ. ನಾವು ಎಷ್ಟು ಬುದ್ಧಿ ಹೇಳಿದರೂ, ರಾಜಸ ವಿಕಾರವನ್ನು ತಾಳಬೇಡ ಅಂತ ಹೇಳಿದರೂ ಮನಸ್ಸಿನಲ್ಲಿ ಸಿಟ್ಟು ಇದ್ದೇ ಇದೆ ಅವರಿಗೆ. ಏನಾದರೂ ಮಾಡಿ ಈಗಲೇ ಉಪಾಯವಾಗಿ ಅದನ್ನು ತಣಿಸಿ ಬಿಡಬೇಕು ಅಂತ ಯೋಚನೆ ಮಾಡಿ ಅವರು ಧರ್ಮರಾಜನ ಹತ್ರ ಬಂದರು ವೇದವ್ಯಾಸರು.
ಇದಕ್ಕೆ ಸಂಶಯವೇನು ಬೊಪ್ಪನ ಪದಯುಗವ ಕಾಣಿಸುವುದು ಇದಕ್ಕೆ ಸಂಶಯವೇನು ಬೊಪ್ಪನ ಪದಯುಗವ ಕಾಣಿಸುವುದು ಎಮ್ಮನು ಹದುಳವಿಡುವುದು ಹಸ್ತಿನಾಪುರದ ಅರಸುತನ ತನಗೆ ಒದೆದು ನೂಕಿದ ಹದನ ಮಕುಟಾಗ್ರದಲ್ಲಿ ಧರಿಸುವೆವು ಹಸ್ತಿನಾಪುರದ ಅರಸುತನ ತನಗೆ ಒದೆದು ನೂಕಿದ ಹದನ ಮಕುಟಾಗ್ರದಲ್ಲಿ ಧರಿಸುವೆವೆಂದು ಭಿನ್ನವಿಪುದು ಮಹೀಪತಿಗೆ ಎಂದು ಮುನಿಗರು ಹಿಡನು ಯಮಸೂನು. ಧರ್ಮರಾಜನ ಬಳಿ ಬಂದು ಹೇಳಿದರು ವೇದವ್ಯಾಸರು ಹಾಗೂ ವಿದುರರು, ನೋಡಪ್ಪ ಈಗ ಆಗುವುದೆಲ್ಲ ಇಲ್ಲಿಯ ತನಕ ಆಯಿತು, ಈಗ ಅವರು ಬಂದಿದ್ದಾರೆ, ಆ ಕಡೆಯಲ್ಲಿ ಒಂದು ಮರದ ನೆರಳಿನಲ್ಲಿ ಇದ್ದಾರೆ, ನೀನು ಏನಾದರೂ ಮಾಡಿ ಹೋಗಿ ದೊಡ್ಡಪ್ಪನ ಕಾಲು ಹಿಡಿಬೇಕು, ದೊಡ್ಡಪ್ಪನಿಗೆ ಕಾಣಿಸ್ಕೊಳ್ಬೇಕು ನೀನು ಅಂತ ಹೇಳಿದಾಗ ಧರ್ಮರಾಜ ಹೇಳ್ದ, ಇದಕ್ಕೆ ಸಂಶಯವೇನು, ಆಯ್ತಪ್ಪ ಇದಕ್ಕೇನು ಯೋಚನೆ ಇಲ್ಲ, ದೊಡ್ಡಪ್ಪನನ್ನು ನೋಡ್ಲಿಕ್ಕೆ ನನಗೆ ಯಾವಾಗಲೂ ಸಂತೋಷವೇ, ಈಗ ನಾನು ಹೋಗ್ತೀನಿ, ಸಿದ್ಧ ಇದ್ದೀನಿ, ಇದಕ್ಕೆ ನಂದು ಪ್ರತಿರೋಧ ಇಲ್ಲ. ಜೊತೆಗೆ ಈ ಹಸ್ತಿನಾವತಿ ಅರಸುತನವನ್ನು ಬಯಸಿ ನಾನು ಯುದ್ಧ ಮಾಡಿದವನೇನಲ್ಲ. ಮೊದಲೂ ಅಷ್ಟೇ 5 ಗ್ರಾಮಗಳನ್ನಾದರೂ ಕೊಟ್ಟು ಸಾಕು ಅಂತ ಹೇಳಿದ್ದಾನವನು. ಹಸ್ತಿನಾವತಿಯ ಸಿಂಹಾಸನಕ್ಕಾಗಿ ಯುದ್ಧ ಮಾಡಲೇ ಇಲ್ಲ. ಈಗ ಹಸ್ತಿನಾವತಿಯ ಸಿಂಹಾಸನದ ಈ ಅರಸುತನ ತನಗೇನು ಬಂದಿದೆ ಇದು ತಾನು ಬಯಸಿದ್ದಲ್ಲ, ತನ್ನ ಪಾಲಿಗೆ ಇದು ಒದೆದು ನೂಕಿದ ಹದನ, ಅದು ತಾನಾಗಿ ಬಂದಿದೆ ಅಷ್ಟೇ. ಅವರು ಕಾಲಿನಲ್ಲಿ ಒದೆದು ಕಳಿಸಿದ್ದಾರೆ ನೋಡಿ, ಒದೆದು ನೂಕಿದ ಹದನ, ಏನು ತಾನು ಬಯಸಿದ್ದಲ್ಲ. ಈಗ ನಿಮ್ಮಂಥವರೆಲ್ಲ ಮುಂದಾಗಿ ನನಗದನ್ನು ಕೊಡುತ್ತಾ ಇರುವಾಗ ಆಯಿತು, ನಾನು ಮಕುಟಾಗ್ರದಲ್ಲಿ ಧರಿಸುವುದು, ನನ್ನ ತಲೆ ಮೇಲೆ ಹೊತ್ತುಕೊಳ್ತೇನೆ, ಹಸ್ತಿನಾವತಿಯ ಸಿಂಹಾಸನವನ್ನು ತಲೆ ಮೇಲೆ ಇಟ್ಟುಕೊಳ್ತೇನೆ, ನಿಮ್ಮ ಮಾತನ್ನು ತಲೆ ಮೇಲೆ ಇಟ್ಟುಕೊಳ್ತೇನೆ, ಆಯಿತು ನಾನು ಧೃತರಾಷ್ಟ್ರನ ನೋಡಲಿಕ್ಕೆ ಸಿದ್ಧ ಇದ್ದೇನೆ, ಮುಂದಿನ ವ್ಯವಸ್ಥೆ ಮಾಡಿ ಅಂತ ಹೇಳ್ದ. ಸರಿ, ಧರ್ಮರಾಜನಿಗೆ ಹೇಳಿ ಸಮಾಧಾನ ಪಡಿಸಿದ್ದಾಯಿತು. ಇವರು ಮತ್ತೆ ಧೃತರಾಷ್ಟ್ರನ ಹತ್ರ ಬಂದರು, ನೋಡಪ್ಪ ಈಗ ಆಗೋದೆಲ್ಲ ಆಯಿತು, ನಿನ್ನ ಮಗ ಸತ್ತೋದ, ಆ ಸುಯೋಧನ ನಿನ್ನ ಮಗನಲ್ಲ, ಇನ್ನು ಮೇಲೆ ನೀನು ನಿನ್ನ ಮಗ ಅಂತ ತಿಳ್ಕೊಂಡು ಕೂತ್ಕೋಬೇಡ, ಧರ್ಮಜನ ಹಿಡಿದು ಈಸುವುದು ಭವಜಲನಿಯನೇ, ಜೀವನ ಸಾಗರವನ್ನು ದಾಟಬೇಕು ಅಂತಾದರೆ ನೀನು ಧರ್ಮರಾಜನನ್ನು ಹಿಡಿದು ದಾಟ್ಕೊಂಡು ಹೋಗ್ಬೇಕಪ್ಪ. ಜೀವನ ಅಂತಂದರೆ ಅದೇ ಅಲ್ವೇ, ಭವಜಲನಿ, ಭವಸಾಗರ, ಭವಸಾಗರವನ್ನು ಈಜಬೇಕು, ಆಚೆ ತಡಕ್ಕೆ ಹೋಗಬೇಕು ಅಂತಾದರೆ ನೀನು ಧರ್ಮರಾಜನನ್ನು ಹಿಡ್ಕೊಳ್ಬೇಕು. ಹೇಗೆ ಸಮಾಧಾನ ಇದೆಯೋ ಅಂತ ಕೇಳಿದರು. ಅವನು ಹೇಳ್ದ, ಆಯಿತು ಮಾಡ್ತೇನೆ, ಇನ್ನೇನು ಮಾಡಲಿ, ಪಾಂಡುವಿನ ಮಕ್ಕಳು ಮಕ್ಕಳಿರ ಎಮಗೆ, ಪಾಂಡುವಿನ ಮಕ್ಕಳು ಅಂತಂದರೆ ನನಗೂ ಮಕ್ಕಳಿದ್ದ ಹಾಗೆ. ಈ ಮಾತು ಶಾಶ್ವತವಾಗಿ ಅವನ ಮನಸ್ಸಿನಲ್ಲಿ ಇದ್ದಿದ್ರೆ ಹೀಗಾಗ್ತಿದ್ದ. ಸಂದರ್ಭದಲ್ಲಿ ನಾಲಿಗೆ ಮೇಲೆ ಬರುತ್ತೆ ಹೋಗುತ್ತೆ ಈ ಮಾತು, ಈಗ ಅನಿವಾರ್ಯವೂ ಆಗಿದೆ. ಆಯಿತು, ಪಾಂಡುವಿನ ಮಕ್ಕಳು ಅವರ ಎಮಗೆ ಒಪ್ಕೊಳ್ತೇನೆ, ನೀನು ಅವ್ರನ್ನ ಕರ್ಕೊಂಬಂದು ತೋರಿಸು ನನಗೆ, ನನ್ನ ಹತ್ರ ಕರ್ಕೊಂಬ ಪಾಂಡವರನ್ನು ಅಂತ ಹೇಳ್ದ. ಧೃತರಾಷ್ಟ್ರ ಹೀಗೆ ಹೇಳಿದರು, ಉಳಿದವರೆಲ್ಲ ನಂಬಿದರು. ಕೃಷ್ಣನಿಗೆ ಗೊತ್ತಿತ್ತು ಧೃತರಾಷ್ಟ್ರನ ಮನಸ್ಸಿನ ಒಳಗೆ ಏನಿದೆ ಅಂತ. ಕಡಲ ಹೃದಯದ ಕಾಳಕೂಟದ ಗುಳಿಗೆಗಳನ್ನು ಇವರೆತ್ತಬಲ್ಲರು, ಕಡಲ ಹೃದಯದ ಕಾಳಕೂಟದ ಗುಳಿಗೆಗಳನ್ನು ಇವರೆತ್ತಬಲ್ಲರು, ತಿಳುಹಿ ನುಡಿದೊಡಬಡಿಸಿದರು ನಾನಾ ಪ್ರಕಾರದಲ್ಲಿ, ಗಳಿಲ ನೀಚೆಗೆ ಬಂದು ಹದನನು ನಳಿನ ನಾಭಂಗರು ಹೇ, ನಸು ನಗುತ ಒಳಗೊಳಗೆ ಹರಿ ಹರಿ, ನಸು ನಗುತ್ತೊಳಗೊಳಗೆ ವಿಶ್ವಕರ್ಮನ ನೆನೆದು ನೇಮಿಸಿದ. ಖಳನ ಹೃದಯದ ಕಾಳಕೂಟದ ಗುಳಿಗೆಗಳನ್ನು ಇವರೆತ್ತಬಲ್ಲರು. ಉಳಿದವರೆಲ್ಲ ತಿಳ್ಕೊಂಡ್ರು, ಓಹೋ ಕೊನೆ ಕಾಲಕ್ಕೆ ಧೃತರಾಷ್ಟ್ರನಿಗೆ ಒಂದು ಬುದ್ಧಿ ಬಂತು,
ಅವನಂತೂ ತನ್ನ ಮಕ್ಕಳು ಅಪರಾಧಿಗಳು ಅಂತ ಒಪ್ಪಿಕೊಂಡು ಇನ್ನು ಮೇಲಾದರೂ ಧರ್ಮರಾಜನನ್ನು ಅವನು ತನ್ನ ತಮ್ಮನ ಮಕ್ಕಳು ಅಂತ ತಿಳಿದು ಒಪ್ಪಿಕೊಂಡು ಬದುಕಲಿಕ್ಕೆ ಸಿದ್ಧನಾಗಿದ್ದಾನೆ ಅಂತ ತಿಳ್ಕೊಂಡ್ರು. ಕೃಷ್ಣನಿಗೆ ಮಾತ್ರ ಅರ್ಥ ಆಯ್ತಿದ್ದು ಇದು ಹೃದಯದಲ್ಲಿರುವಂತಹ ಕಾಳಕೂಟದ ವಿಷ ಅದು ಇನ್ನೂ ಇದೆ, ಗುಳಿಗೆ ಪೂರ್ತಿ ಬರಿದಾಗಲಿಲ್ಲ, ಕೆಲವು ಗುಳಿಗೆಗಳು ಇನ್ನೂ ಒಳಗಿದ್ದಾವೆ ಎಂದು ಗೊತ್ತಾಯಿತು. ಇಲ್ಲಿಯ ತನಕ ಅದಾಗಲೇ ಕೌರವರು ಪಾಂಡವರ ಈ ವೈರದಲ್ಲಿ ಅನೇಕ ಗುಳಿಗೆಗಳು ಹೊರಗೆ ಬಿದ್ದಾಗಿದೆ, ಒಳಗೆ ಇನ್ನೂ ಗುಳಿಗೆಗಳಿದ್ದಾವೆ ಅಂತ ಗೊತ್ತಿತ್ತು. ಅದಕ್ಕಾಗಿ ಅವನೊಂದು ತಂತ್ರವನ್ನು ಮಾಡಿದ. ನೆನೆಸಿದಾಕ್ಷಣ ವಿಶ್ವಕರ್ಮ ಬಂದ, ದೇವಶಿಲ್ಪಿ. ಅವನು ಕೃಷ್ಣ ಹೇಳಿದ ಪ್ರಕಾರವಾಗಿ ಭೀಮನ ಒಂದು ಉಕ್ಕಿನ ವಿಗ್ರಹವನ್ನು ಮಾಡಿಕೊಟ್ಟ. ಮೂಲ ವ್ಯಾಸ ಭಾರತವನ್ನು ಆಧರಿಸಿ ಕುಮಾರವ್ಯಾಸ ಈ ಕಾವ್ಯವನ್ನು ರಚಿಸಿದರು. ಅನೇಕ ಸಂದರ್ಭಗಳಲ್ಲಿ ಬದಲಾವಣೆಗಳನ್ನು ಸಮರ್ಪಕ ಅನಿಸಿಕೊಂಡ ಕಡೆ ಮಾಡಿಕೊಂಡೇ ಬಂದಿದ್ದಾರೆ. ಮೂಲ ವ್ಯಾಸ ಭಾರತದಲ್ಲಿ ವಿಗ್ರಹ ಬರುತ್ತೆ, ಭೀಮನ ಪ್ರತಿಮೆ ಬರುತ್ತೆ. ಅದು ಯಾವುದು ಅಂತಂದರೆ ಸಂದರ್ಭದಲ್ಲಿ ಭೀಮನೊಡನೆ ಗದಾಯುದ್ಧವನ್ನು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಕೌರವ ಒಂದು ಮಾಡಿಸಿಟ್ಕೊಂಡಿದ್ದ ಭೀಮನ ಪ್ರತಿಮೆಯನ್ನು. ಭೀಮನತ್ತ ಯುದ್ಧ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತ ಅದನ್ನು ತರಿಸಿದರು ಅಂತ ವ್ಯಾಸ ಭಾರತದಲ್ಲಿ. ಇಲ್ಲಿ ಕುಮಾರವ್ಯಾಸ ಕೃಷ್ಣನಿಗೊಂದು ಯೋಚನೆ ಬಂದು ಮಾಡ್ತಾರೆ, ಕೃಷ್ಣ ತಂತ್ರ. ಯಾಕೆಂದರೆ ತಿಳಿಯೇ ಹೇಳುವೆ ಕೃಷ್ಣ ಕಥೆಯನ್ನು. ಹಾಗಾಗಿ ಶೀಘ್ರದಲ್ಲಿ ಆ ಭೀಮನ ಅಂಗಾಂಗ ಅವಯವೆಲ್ಲ ಹಾಗೇ ಇರುವಾಗೆ ಒಂದು ಪ್ರತಿಮೆಯನ್ನು ಮಾಡಿಸಿ ಎಲ್ಲ ಸಿದ್ಧಪಡಿಸಿ ಇಟ್ಕೊಂಡಾದ್ಮೇಲೆ ಪಾಂಡವರನ್ನು ಕರ್ಕೊಂಡು ಬಂದರು. ಧೃತರಾಷ್ಟ್ರ ಕುಳಿತಲ್ಲಿ ಕರ್ಕೊಂಡು ಬಂದರು. ಹೇಳಿದ್ರು ಇಲ್ಲೆಲ್ಲ ಬಂದಿದ್ದಾರೆ ಪಾಂಡವರು ಅಂತ. ಒಬ್ಬೊಬ್ಬರಾಗಿ ಹೋಗಿಯಪ್ಪ ದೊಡ್ಡಪ್ಪನಿಗೆ ನಮಸ್ಕಾರ ಮಾಡಿ, ಧರ್ಮರಾಜ ಬಾ ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡು ಅಂತ ಹೇಳಿ ನಮಸ್ಕಾರ ಮಾಡಿಸುವಾಗ ಧೃತರಾಷ್ಟ್ರ, ಬಾ ಮಗನೇ ಕುರು ರಾಜವಂಶ ಶಿರೋಮಣಿಯೇ, ಬಾ ಮಗನೇ ಕುರು ರಾಜವಂಶ ಶಿರೋಮಣಿಯೇ, ನಿರ್ಧೂತ ರಾಜಸ ತಾಮಸನೆ ಸತ್ವೈಕ ನಿಧಿ ಬಾ ಕಂದ ಬಾಯನುತ, ಭೂಮಿಪನ ತೆಗೆದಪ್ಪಿ ಬಹಳ ಪ್ರೇಮದಲ್ಲಿ ಮುಂಡಾಡಿದನು, ಭೂಮಿಪನ ತೆಗೆದಪ್ಪಿ ಬಹಳ ಪ್ರೇಮದಲ್ಲಿ ಮುಂಡಾಡಿದನು, ಕಲಿಭೀಮನೋ ಬಾ ಮಗನೇ, ಕಲಿಭೀಮನೋ ಬಾ ಮಗನೇ ಬಾರೈ ಕಂದ, ಬಾ ಮಗನೇ ಬಾರೈ ಕಂದ ಬಾಯಂದ. ಧರ್ಮರಾಜ ಬಂದು ನಮಸ್ಕಾರ ಮಾಡಿದ ಅಂತ ಯಾರೋ ಹೇಳಿದರು ಧೃತರಾಷ್ಟ್ರನಿಗೆ. ಆಗ ಧೃತರಾಷ್ಟ್ರ, ಬಾ ಮಗನೇ ಕುರುರಾಜ ವಂಶ ಶಿರೋಮಣಿಯ ಬಾ ಅಂತ ಹೇಳಿ ಧರ್ಮರಾಜನನ್ನು ಆಶೀರ್ವಾದ ಮಾಡಿ ಎತ್ತಿದ. ನಿರ್ಧೂತ ರಾಜಸ ತಾಮಸನೆ, ಇದೇ ಶಬ್ದ. ಬಿಡು ರಾಜಸ ವಿಕಾರವನ್ನು ಅಂತ ಧೃತರಾಷ್ಟ್ರನಿಗೆ ಹೇಳಬೇಕಾಗತ್ತೆ. ಧರ್ಮರಾಜನಲ್ಲಿ ಅದಿಲ್ಲವೇ ಇಲ್ಲ. ನಿರ್ಧೂತ ರಾಜಸ ತಾಮಸನು, ನಿನ್ನಲ್ಲಿ ಯಾವುದೇ ತಾಮಸ ಗುಣವೇ ಇಲ್ವಪ್ಪ, ಪರಿಶುದ್ಧವಾದಂಥ ವ್ಯಕ್ತಿತ್ವ ಅಂತ ಹೇಳಿದ್ರೆ ನಿನ್ನದ್ದು. ಬಾ ಸತ್ಯೈಕ ನಿಧಿಯ ಬಾ ಕಂದ ಎನ್ನುತ್ತಾ ಭೂಮಿಪನ ಬಿಗಿದಪ್ಪಿ ಧರ್ಮರಾಜನಿಗೆ ಒಂದು ಆಲಿಂಗನವನ್ನು ಮಾಡಿದ, ಕಳಿಸಿದ. ಯಾಕೆಂದರೆ ಅದನ್ನು ಹೆಚ್ಚು ವಿಸ್ತರಿಸೋದಿಲ್ಲ ಕವಿಯು. ಧೃತರಾಷ್ಟ್ರನಿಗೂ ಅಲ್ಲಿ ಏನೂ ಕೆಲಸ ಇಲ್ಲ, ಅವನಿಗೆ ಕೆಲಸ ಇರೋದೇ ಮುಂದಿನದು. ಹಾಗಾಗಿ ಧರ್ಮರಾಜನ ಆಚೆ ಕಳಿಸಿ, ಎಲ್ಲಿ ಭೀಮ ಬಾ 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 ಮಗನೇ, ಕಲಿ ಭೀಮ ಬಾ ಮಗನೇ ಅಂತ ಕರೆದ. ಆಗ ಭೀಮನನು ಹಿಂದಿಕ್ಕಿ ಲೋಹದ ಭೀಮನನು ಮುಂದಿರಿಸಿದಡೆ, ಭೀಮನನು ಹಿಂದಿಕ್ಕಿ ಲೋಹದ ಭೀಮನನು ಮುಂದಿರಿಸಿದಡೆ, ಸುಪ್ರೇಮನಪ್ಪಿದಡೆ ಏನನೆಂಬೆನು ಮೋಹವನು ಮಗನ, ಆ ಮಹಾವಜ್ರಾಯತ ಪ್ರೋದ್ಧಾಮದಾಯಸ ಭೀಮತನು ನಿರ್ನಾಮವೆನೆ ನುಗ್ಗಾಗಿ ಬಿದ್ದುದು ನೃಪನ ತೆಕ್ಕೆಯಲಿ, ಆ ಮಹಾವಜ್ರಾಯತ ಪ್ರೋದ್ಧಾಮದಾಯಸ ಭೀಮತನು ನಿರ್ನಾಮವೆನೆ ನುಗ್ಗಾಗಿ ಬಿದ್ದುದು ನೃಪನ ತೆಕ್ಕೆಯಲಿ. ಒಂದು ಆಪ್ತ ವಾತಾವರಣದಲ್ಲಿ ಅದು ನಡೀತಾ ಇತ್ತು ವಿದ್ಯಮಾನ. ಉಳಿದವರೆಲ್ಲ ಬಹಳ ದೂರದಲ್ಲಿದ್ದರು. ಧೃತರಾಷ್ಟ್ರ ಹತ್ತಿರದಲ್ಲಿ ವೇದವ್ಯಾಸರು, ವಿದುರ, ಕೃಷ್ಣ, ಈ 5 ಜನ ಇಷ್ಟೇ ಅಲ್ಲಿದ್ದಿತ್ತು.
ಧರ್ಮರಾಜ ನಮಸ್ಕಾರ ಮಾಡಿ ಆಚೆಗೆ ಹೋದ. ಇನ್ನೇನು ಭೀಮ ಬಾ ಬಾ ಅಂತ ಧೃತರಾಷ್ಟ್ರ ಕರಿತಾ ಇರುವ ಭೀಮ ಹೋಗುವ ಮೊದಲು ಕೃಷ್ಣ ಭೀಮನನ್ನು ಹಿಂದಕ್ಕೆ ಕೇಳಲು ಲೋಹದ ಭೀಮನ ವಿಗ್ರಹವನ್ನು ಮುಂದಿಕ್ಕಿದ. ಆಗ ಅದನ್ನೇ ಕಾಯ್ತಾ ಇದ್ದಂಥ ಧೃತರಾಷ್ಟ್ರ ಬಂದೆಯಾ ಭೀಮ ಸಿಕ್ಕಿದೆಯಾ ಅಂತೇಳಿ ಪ್ರೀತಿಯಿಂದ ಅಪ್ಪುವ ಹಾಗೆ ಅವನನ್ನು ಬಿಗಿದಪ್ಪಿ ಬಿಟ್ಟ. ಆದರೆ ಅಪ್ಪುಗೆಯಲ್ಲಿ ಬೇರೊಂದು ಭಾವ ಇತ್ತು, ಬೇರೊಂದು ಬಲ ಇತ್ತು, ಬೇರೊಂದು ಒತ್ತಡ ಇತ್ತು. ವಜ್ರದಿಂದ ಮಾಡಲ್ಪಟ್ಟಿರುವಂಥ ಭೀಮನ ಪ್ರತಿಮೆ ಪುಡಿ ಪುಡಿ ಪುಡಿಯಾಗಿ ಹೋಯಿತು. ಯಾಕೆಂದರೆ ಧೃತರಾಷ್ಟ್ರ ಕುರುಡ ಆದರೂ ಅವನ ಅಂಗಸೌಷ್ಠವ ಚೆನ್ನಾಗಿಯೇ ಇತ್ತು. ಅವನಿಗೆ 10,000 ಆನೆಗಳ ಬಲ ಇತ್ತು. ಹಾಗಿರುವಂತಹ ಆ ಧೃತರಾಷ್ಟ್ರ ದ್ವೇಷದಿಂದ ಬಿಗಿದಪ್ಪುವಾಗ ಆ ಭೀಮತನು ಭೀಮನ ಪ್ರತಿಮೆ ನಿರ್ನಾಮವಾಗಿ ಹೋಗಿತ್ತು. ಬಿದ್ದು ನೃಪನ ತೆಕ್ಕೆಯಲ್ಲಿ, ಇವನ ಅಪ್ಪುಗೆಯಲ್ಲಿ, ಇವನ ತೆಕ್ಕೆಯಲ್ಲಿ ಆ ವಿಗ್ರಹ ಪುಡಿ 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 ಆಗಿಬಿಟ್ಟು. ಇವನಿಗೆ ಮೊದಲೇ ಒಂದು ಸಂಕಲ್ಪ ಇತ್ತು, ತಾನು ಬಿಗಿದಪ್ಪಿದರೆ ಭೀಮ ಏನಾಗ್ತಾನೆ ಅಂತ. ಹಾಗಾಗಿ ಇವನು ಮುಂದೆ ಏನನ್ನೂ ಯೋಚನೆ ಮಾಡಲೇ ಇಲ್ಲ. ಪ್ರತಿಮೆ ಪುಡಿಯಾಯಿತು ಅಂತ ಗೊತ್ತಾಗಲಿಲ್ಲ ಇವನಿಗೆ. ಇವನು ಭೀಮನೇ ಸತ್ತ ಅಂತ ತಿಳ್ಕೊಂಡು ಇವನು ಎಣಿಕೆ ಅಂತೆ, ಮಗನೇ ಹಾ ಹಾ ಭೀಮ, ಮಗನೇ ಹಾ ಹಾ ಭೀಮ, ಮಗನೇ ಹಾ ಹಾ ಭೀಮ, ನೊಂದೈ ಮಗನೇ ಕೆಟ್ಟೆನು ಕೆಟ್ಟೆನು ಕೆಟ್ಟನಗಟ ಎಂದು ಒಗುಮಿಗೆಯ ಶೋಕದಲ್ಲಿ ನೆರೆ ಮರುಗಿರಲು ಧೃತರಾಷ್ಟ್ರ. ದುಗುಡ ಬೇಡ ಒಮ್ಮಿಂಗೆ ನಿಮ್ಮಯ ಮಗನುಳಿದ, ದುಗುಡ ಬೇಡ ಒಮ್ಮಿಂಗೆ ನಿಮ್ಮಯ ಮಗನುಳಿದ, ನಿಮ್ಮಧಿಕ ರೋಷದ ಹಗರಣದ ಹಾಗೆ ಹೋಯಿತು, ನಿಮ್ಮಧಿಕ ರೋಷದ ಹಗರಣದ ಹಾಗೆ ಹೋಯಿತೆಂದನು ನಗುತ್ತ ಮುರವೈರಿ. ಧೃತರಾಷ್ಟ್ರ ತನ್ನೆಣಿಕೆಯಂತೆ ಭೀಮನೇ ಪುಡಿ ಪುಡಿಯಾದಂತ ಭಾವಿಸಿಕೊಂಡು ಕೃತಕವಾದಂಥ ಶೋಕವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಮಗನೇ ಹಾ ಹಾ ಭೀಮ, ನೊಂದೈ, ತಪ್ಪು ಮಾಡಿಬಿಟ್ಟೆ, ನಿನ್ನನ್ನು ನಾನು ಬಲವಾಗಿ ಒಪ್ಕೊಂಡ್ಬಿಟ್ಟೆ, ಪುಡಿ ಪುಡಿ ಆಗಿಬಿಟ್ಟ್ಯಾ ಭೀಮ, ಸತ್ತೋಗ್ಬಿಟ್ಟ್ಯಾ, ಅಯ್ಯೋ ನಿನ್ನನ್ನು ನಾನು ಕೊಂದುಬಿಟ್ನಲ್ಲ ಅಂತ ಹೇಳಿ ಶೋಕದಲ್ಲಿ ನೆರೆ ಮರುಗಿದನು ಧೃತರಾಷ್ಟ್ರ. ಅದನ್ನೇ ಕಾಯ್ತಾ ಇದ್ದ ಕೃಷ್ಣ ನಗುತ್ತ ಮುರವೈರಿ. ಅವನಿಗೆ ನಗು ಬಂತು, ಗೊತ್ತಿತ್ತು ಇದೀಗ ಆಗ್ತದೆ ಅಂತ, ನನಗೆ ಗೊತ್ತಿತ್ತು ಅಂತ ಹೇಳಿ ಧೃತರಾಷ್ಟ್ರನಿಗೆ ಹೇಳ್ದ, ದುಗುಡ ಬೇಡ ಒಮ್ಮಿಗೆ, ಭೀಮನೇ ಸತ್ತೋಗ್ಬಿಟ್ಟ, ನೀನು ಕೊಂದುಬಿಟ್ಟೆ ಅಂತ ನೀನೇನು ಶೋಕವನ್ನು ವ್ಯಕ್ತಪಡಿಸಬೇಡ, ನಿಮ್ಮಯ ಮಗನುಳಿದ, ಭೀಮಸೇನ ಬದುಕಿದ್ದಾನೆ, ಅದೊಂದು ಪ್ರತಿಮೆ ಅಷ್ಟೇ. ನಿನ್ನ ಮನಸ್ಸಿನೊಳಗಿರುವಂಥ ಭೀಮನ ಕುರಿತಾದ ಕ್ರೋಧ ರೋಷ ಅದು ಗೊತ್ತಾಯಿತು, ಹೊರಗೆ ಬಂತಷ್ಟೇ. ನಿನ್ನ ಮಗ ಸಾಯಲಿಲ್ಲಪ್ಪ, ನಿನ್ನ ಮಗ ಸತ್ತ ಅಂತ ನೀನು ಶೋಕಿಸಿದೆಯಾದರೆ ನಿನ್ನ ಮಗ ಬದುಕಿದ್ದಾನೆ. ಹೊರಗೆ ಬಂದದ್ದೇನು ಭೀಮನ ಕುರಿತಾದಂಥ ನಿನ್ನ ರೋಷ ಆವೇಶ, ನಿಮ್ಮ ಅಧಿಕ ರೋಷದ ಹಗರಣದ ಹಾಗೆ ಹೋಯಿತು. ಈಗ ಮನಸ್ಸಿನೊಳಗೆ ಏನು ರೋಷ ಇಲ್ಲ ತಾನೇ, ಏನೋ ಒಂದಷ್ಟು ಇತ್ತಲ್ಲ ಅದು ಹೊರಗೆ ಹೋಯ್ತು ತಾನೇ, ಇನ್ನು ಅದಕ್ಕೆ ಅವಕಾಶ ಕೊಡಬೇಡ ಅಂತ ಧೃತರಾಷ್ಟ್ರನಿಗೆ ಸಮಾಧಾನವನ್ನು ಹೇಳಿದ. ಇಲ್ಲಿ ಹೆಚ್ಚು ಹಾಸ್ಯ ಮಾಡಲಿಕ್ಕೆ ಬರೋದಿಲ್ಲ, ಆದರೆ ಆಗಿದ್ದೇನು ಅಂತ ಅವನಿಗೆ ಗೊತ್ತಾಗಬೇಕು. ಇನ್ನು ನೀನು ನಿನ್ನ ಮನಸ್ಸಿನಲ್ಲಿ ಪಾಂಡವರ ಕುರಿತಾದಂಥ ರೋಷವನ್ನು ದ್ವೇಷವನ್ನು ಇಟ್ಕೊಳ್ಬೇಡ ಅಂತ ಹೇಳಿ ಒಂದು ಮನಸ್ಸನ್ನು ಸಮಾಧಾನ ಪಡಿಸಿದ. ಆಮೇಲೆ ಈ ಪಾಂಡವಾದಿಗಳಿಗೆ ಹೇಳ್ದ, ತ್ರಾಣವಿಮ್ಮಡಿಸಿತ್ತು ಕೋಪದ ಕೇಣವೆಚ್ಚರಿಸಿದಡೆ, ನೃಪಸತ್ರಾಣದಲ್ಲಿ ತನಿ ಬಿಗಿಯೇ ನುಗ್ಗಾಯ್ತಾಯ ಸಪ್ರತಿಮೆಗೆ, ಮಾನು ಭಯವನು ಭೀಮ, ಮಾನು ಭಯವನು ಭೀಮ, ಭೂಪನ ಕಾಣುವಾಗೆನೆ ನಡುಗಿ ಭುವನ ಪ್ರಾಣನಾತ್ಮಜ, ನಡುಗಿ ಭುವನ ಪ್ರಾಣನಾತ್ಮಜ ಬಿದ್ದನು ಆ ಧೃತರಾಷ್ಟ್ರನಂಗ್ರಿಯಲಿ. ಈ ಕಡೆಯಲ್ಲಿ ನಿಜವಾದ ಭೀಮ ಹೋಗಿ ಅಡ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಹೆದರಿಕೆ ಆಗಿಬಿಟ್ಟಿದೆ.
ಈ ಧೃತರಾಷ್ಟ್ರನ ಈ ರೋಷ ಆವೇಶ ಇದನ್ನೆಲ್ಲ ನೋಡಿ ಒಂದು ಕ್ಷಣ ನಾನು ಬದುಕಿದೆ ಅಂತ ಅವನು ಭಾವಿಸ್ಕೊಂಡಿದ್ದಿರಬೇಕು. ಕೃಷ್ಣ ಈಗ ಅವನನ್ನು ಕರೆದು ಹೇಳ್ತಾ ಇದ್ದಾನಂತೆ, ಮಾಡು ಭಯವನ್ನು ಭೀಮ, ಇನ್ನಿನ್ನು ಹೆದರಬೇಡ, ಇನ್ನು ನೀನು ಧೃತರಾಷ್ಟ್ರನ ಹತ್ರ ಹೋದ್ರೆ ಏನೂ ತೊಂದರೆ ಇಲ್ಲ, ಅವನು ಇನ್ನು ಹಾಗೆ ಮಾಡೋದಿಲ್ಲ. ಈಗ ಹಾವಿನ ವಿಷವನ್ನು ತೆಗೆದಾದ ಮೇಲೆ ಹಾವಿನ ಭಯ ಇರೋದಿಲ್ಲ. ಅವನ ಮನಸ್ಸಿನಲ್ಲಿದ್ದಂಥ ದ್ವೇಷದ ವಿಷಯವನ್ನು ನಾನು ತೆಗೆದುಹಾಕ್ಬಿಟ್ಟಿದ್ದೀನಿ. ಮಾಡು ಭಯವನ್ನು ಭೀಮ, ಭೂಪನ ಕಾಣು ಹೋಗಿದೆ. ಭೀಮನಿಗೆ ಧೈರ್ಯವನ್ನು ಕೊಟ್ಟಾದ ಮೇಲೆ ಆ ಭೀಮ ಹೋಗಿ ಧೃತರಾಷ್ಟ್ರನ ಅಂಗಡಿಯಲ್ಲಿ ನಮಸ್ಕಾರ ಮಾಡಿದ. ಈಗ ಸಹಜ ಭಾವ ಬಂದಿತ್ತು ಧೃತರಾಷ್ಟ್ರನಿಗೆ. ಪವನ ಸೂತನೆ ಬಾ ಎನ್ನುತ್ತಾ ಅವನನ್ನು ಮನ್ನಿಸಿ ಎಬ್ಬಿಸಿದ. ಆಮೇಲೆ ಮಾದ್ರಿಯ ಜವಳಿ ಮಕ್ಕಳನ್ನು ಅವರನ್ನು ಕೂಡ ನಮಸ್ಕರಿಸಿ ಆದಮೇಲೆ ಅವರನ್ನು ಎತ್ತಿ ಆದಮೇಲೆ ಹೇಳ್ದ, ಇಷ್ಟು ದಿವಸ ನನ್ನ ಮಗ ದುರ್ಯೋಧನ ನಿಮಗೆ ಕೆಲವು ಕೆಟ್ಟದ್ದನ್ನೆಲ್ಲ ಮಾಡಿಬಿಟ್ಟಿದ್ದಾನೆ, ನಮ್ಮನ್ನು ನೋಡಿ ಅವನ ಅವಗುಣವನ್ನು ಮರೆಯಿರಿ. ಎಂಥ ಮಾತಿದೆ. ಇನ್ನೂ ಮನಸ್ಸಿನಲ್ಲಿ ನೀವು ದುರ್ಯೋಧನ ನಿಮ್ಗೆ ಹಾಗೆ ಮಾಡಿದ ಅಂತ ಇಟ್ಕೊಳ್ಬೇಡಿ. ಯಾಕೆಂದರೆ ಅದನ್ನೇ ಪಾಂಡವರ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಇವನ ಪರಿಸ್ಥಿತಿ ಏನಾಗ್ತದೆ ಇಲ್ಲಿ. ನಮ್ಮನ್ನು ನೋಡಿ ಅವರ ಮಾಡಿದ್ದನ್ನು ಮರೆಯಿರಿ, ನಾನು ನಿಮ್ಮ ಶ್ರೇಯಸ್ಸನ್ನೇ ಬಯಸ್ತೇನೆ ಅಂತ ಧರ್ಮರಾಜಾದಿಗಳಿಗೆಲ್ಲ ಅಭಯವನ್ನು ಕೊಟ್ಟಾದ ಮೇಲೆ ಧರ್ಮರಾಜನಿಗೆ ಹೇಳ್ದ, ಇದೆಲ್ಲ ಸಾಕು, ಸಾಕಿದಂತಿರಲಿ ಸಾಕಿದಂತಿರಲಿ ಅಬಲೆಯರೊಳುದ್ರೇಕಿ ನಿಮ್ಮಯ ಹಿರಿಯ ತಾಯಿ, ಉದ್ರೇಕವನು ಪರಿಹರಿಸು ಶೋಕ ಕ್ರೋಧದು ಪಟಳಕ್ಕೆ, ಆಕೆ ಸೈರಿಸಲರಿಯಳು ಅರಿವಿನೊಳು ಆಕೆ ವಾಳರು ತಿಳುಹಿ, ತಮ್ಮನು ಆಕೆಯನು ಕಾಣಿಸುವುದು ಆಕೆಯನು ಕಾಣಿಸುವುದು ಎಂದನು ವ್ಯಾಸ ವಿದುರರಿಗೆ. ಧರ್ಮರಾಜನಿಗೆ ಹೇಳ್ದ, ನನಗೆ ನಮಸ್ಕಾರ ಮಾಡಿದ್ದೆಲ್ಲ ಸಾಕಪ್ಪ, ನನ್ನ ಮನಸ್ಸಿಗೆ ಸಮಾಧಾನ ಆಗಿದೆ. ಆದರೆ ನಿನ್ನ ದೊಡ್ಡಮ್ಮ ಇದ್ದಾಳಲ್ಲ, ಅವಳನ್ನು ಸಮಾಧಾನ ಪಡಿಸೋದು ಭಾಳ ಕಷ್ಟ. ಅಬಲೆಯರುಳು ಅಂದರೆ ಸ್ತ್ರೀಯರಲ್ಲಿ ಉದ್ರೇಕಿ ನಿಮ್ಮಯ ಹಿರಿಯ ತಾಯಿ, ಅವಳು ಅಷ್ಟು ಸುಲಭ ತಣಿಯೋಳು ಅಲ್ಲ, ಅವಳನ್ನು ನೀವು ತಣಿಸಬೇಕು. ಶೋಕ ಕ್ರೋಧದ ಉಪಟಳಕ್ಕೆ ಅವಳಿಗೆ ಬಹಳ ಉದ್ರೇಕ ಆಗಿದೆ. ನನ್ನ ಮಟ್ಟಿಗೆ ನಾನು ನಿಮ್ಗೆ ಅಭಯವನ್ನು ಕೊಡ್ತೀನಿ, ಆದರೆ ಗಾಂಧಾರಿಯನ್ನು ನೀವೇ ಸಂತೈಸಬೇಕು, ನಾನು ಹೇಳಿ ಸಮಾಧಾನ ಪಡಿಸೋದಲ್ಲ ಅದು ಅಂತ ಧರ್ಮರಾಜನಿಗೆ ಹೇಳ್ದ. ಅದ್ರ ಜೊತೆಗೆ ವ್ಯಾಸವಿದುರರಿಗೆ ಹೇಳ್ದ, ಯಾರಾದರೂ ಸ್ವಲ್ಪ ಬುದ್ಧಿವಾದ ಹೇಳಿ, ಹೆಂಡತಿಯ ಸ್ವಭಾವ ಏನು, ಹೇಗೆ, ಹೆಂಡತಿ ಸಿಟ್ಟು ಬಂದರೆ ಎಷ್ಟು, ಕ್ರೋಧ ಎಷ್ಟು ಅಂತ ಗಂಡನಿಗೆ ಗೊತ್ತಿಲ್ಲದೆ ಇರ್ತಿದೆಯೋ. ಗಂಡಸರು ವ್ಯಾವಹಾರಿಕವಾಗಿ ಒಂದು ಮಟ್ಟಿಗೆ ಮೀರಿ ನಿಂತು ಬಿಡ್ತಾರೆ ಗಂಡಸರು. ಗಂಡಸರ ಮಾನಸಿಕ ಪರಿಧಿ ಎನ್ನುವುದು ವಿಶಾಲವಾದದ್ದು, ಆದರೆ ಹೆಂಗಸರಿಗೆ ಕಷ್ಟ, ಆ ನೋವು. ಹಾಗಾಗಿ ಧೃತರಾಷ್ಟ್ರ ಹೇಳ್ದ, ವಿವೇಕಿಗಳಾದವರು ಮೊದಲು ಧರ್ಮರಾಜ ಹೋಗಿ ನಮಸ್ಕಾರ ಮೊದಲು ಮತ್ತೊಮ್ಮೆ ನೀವು ಯಾರಾದರೂ ಹೋಗಿ ಬುದ್ಧಿವಾದ ಹೇಳಿಯಪ್ಪ ಅವರಿಗೆ. ಆಕೆವಾಳು ತಿಳುವಳಿಕೆ ಉಳ್ಳವರು, ಪ್ರಜ್ಞೆ ಇವರು ಹೋಗಿ ಬುದ್ಧಿವಾದವನ್ನು ಹೇಳಿ ಅಂತ ಹೇಳಿದಾಗ ವ್ಯಾಸರೇ ಮುಂದಾದರು. ದುಗುಡವನು ಬಿಡು ಮೋಹ ಬಂಧ ಸ್ಥಗಿತ ಚಿತ್ತದ ಕದಡು ಹಣಿಯಲಿ ಮಗಳೇ, ದುಗುಡವನು ಬಿಡು ಮೋಹ ಬಂಧ ಸ್ಥಗಿತ ಚಿತ್ತದ ಕದಡು ಹಣಿಯಲಿ ಮಗಳೇ, ಮರುಳಾದವು ಮಗಳೇ ಮರುಳಾದವು ವಿಳಾಸದ ವಿಹಿತವು ಇಹ ಪರಗೆ, ಅಗಡು ಮಕ್ಕಳ ತಾಯಿಗೆ ತಪ್ಪದು ಬೆಗಡು ಬೇಗೆ, ಅಗಡು ಮಕ್ಕಳ ತಾಯಿಗೆ ತಪ್ಪದು ಬೆಗಡು ಬೇಗೆ, ಸುಯೋಧನಾದ್ಯರ ವಿಗಡತನವನು ನೆನೆದು ನೀನೋಡು ಮಗಳೇ, ಅಗಡು ಮಕ್ಕಳ ತಾಯಿಗೆ ತಪ್ಪದು ಬೆಗಡು ಬೇಗೆ, ಸುಯೋಧನಾದ್ಯರ ವಿಗಡತನವನು ನೆನೆದು ನೀನೋಡು ಎಂದನ ಮುನಿಪ. ವ್ಯಾಸರು ಬಂದು ಗಾಂಧಾರಿಗೆ ಹೇಳಿದರು,
ದುಗುಡವನ್ನು ಬಿಡು. ಮೋಹ ಬಂದ ಸ್ಥೈತ ಚಿತ್ತದ ಕದಡು ಹಣಿಯಲಿ. ಎಂಥದ್ದಿದೆ ಶಬ್ದ ಇದು. ಮೋಹ ಬಂದ, ನನ್ನ ಮಕ್ಕಳು ಎನ್ನುವ ಮೋಹ ಮಮಕಾರ ಏನಿದೆಯಲ್ಲ, ನಿನ್ನ ಮಕ್ಕಳು ಸತ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಆ ಮೋಹ ಬಂದದ ಚಿತ್ತದ ಕದಡು, ನಿನ್ನ ಚಿತ್ತ ಕದಡಿ ಹೋಗಿದೆ, ಅದನ್ನು ಸ್ವಲ್ಪ ಸಮಸ್ಥಿತಿಗೆ ತಂದುಕೋ. ನೋಡಿ, ಯಾರಿಗೆ ಆಗಲಿ ಚಿತ್ತ ಕದಡಿದರೆ ಸತ್ಯ ಏನು ಅಂತ ಗೊತ್ತಾಗೋದಿಲ್ಲ. ಈಗ ನಾವೇ ಈಗ ನೀರು ಹಣಿಯಾಗಿದ್ದರೆ, ತಿಳಿಯಾಗಿದ್ದರೆ ಹೇಗೆ ಕಾಣ್ತೇವೋ, ಅದು ಕದಡಿ ಹೋಗಿದರೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಚಿತ್ತದ ಕದಡು ಸ್ವಲ್ಪ ಸಮಸ್ಥಿತಿಗೆ ತಂದ್ಕೋ, ಈ ದುಗುಡವನ್ನು ದುಃಖವನ್ನು ಬಿಡು. ಅದ್ರ ಜೊತೆಗೆ ಒಂದು ಮಾತನ್ನು ಹೇಳ್ತಾರೆ, ಅಗಡು ಮಕ್ಕಳ ತಾಯಿಗೆ ತಪ್ಪದು ಬೆಗಡು ಬೇಗೆ. ಮಕ್ಕಳು ಕೆಟ್ಟವರು ಅಂತಾದರೆ ತಂದೆ ತಾಯಿಗಳು ಯಾವತ್ತಾದರೂ ಅದರ ನೋವನ್ನು ಅನುಭವಿಸಬೇಕು. ಒಳ್ಳೆಯ ಮಕ್ಕಳ ತಂದೆ ತಾಯಿಯಂದರಿಗೆ ಈ ಕಷ್ಟ ಇಲ್ಲ. ಕೆಟ್ಟ ಮಕ್ಕಳ ತಂದೆ ತಾಯಿಯಂದರಿಗೆ ಯಾವತ್ತೂ ಶೋಕ ಇರುವುದೇ. ಅವ್ರು ಏನಾದರೂ ಮಾಡಿಕೊಡ್ತಾರೆ, ಏನಾದರೂ ಅವಘಡ ಮಾಡಿಕೊಡ್ತಾರೆ, ಎಲ್ಲಿಯಾದರೂ ಹೋಗಿ ಸಾಯ್ತಾರೆ, ಅದನ್ನು ಅನುಭವಿಸಲೇಬೇಕಾಗ್ತದೆ. ಕೆಟ್ಟ ಮಕ್ಕಳ ತಂದೆ ತಾಯಿಯಂದಿರು ಸುಯೋಧನಾದ್ಯರ ವಿಗಡತನವನ್ನು ನೆನೆದು ನೀ ನೋಡು. ನಿನ್ನ ಮಕ್ಕಳು ಎಂಥವರು, ನಿನ್ನ ಮಕ್ಕಳು ಯಾಕೆ ಹೀಗಾಯಿತು, ಇದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಕಾರಣರು ಅವರು ಅಂತ ನೀನು ತಿಳ್ಕೊಳ್ಬೇಡ. ನೀನು ಸ್ವಲ್ಪ ಸಮಾಧಾನ ಪಟ್ಕೊಳ್ಬೇಕು. ಈಗ ಧರ್ಮರಾಜ ಅವರೆಲ್ಲ ನಿನ್ನ ಹತ್ರ ಬರ್ತಾರೆ, ಅವರನ್ನು ನೀನು ಶಾಂತಿಯಿಂದ ಪ್ರೀತಿಯಿಂದ ನೋಡಬೇಕು ಅಂತ ತಿಳಿಸಿ ಹೇಳಿದರು. ಆಗ ಅವಳು ಒಂದೇ ಮಾತನ್ನು ಕೇಳ್ತಾರೆ, ರಾಯನನ್ನು ಕಾಣಿಸಿದಿರೆ, ರಾಯನನು ಕಾಣಿಸಿದಿರೆ, ರಾಯನನು ಕಾಣಿಸಿದಿರೆ, ಪ್ರಜ್ಞಾಯತಾಕ್ಷಣ ತಿಳಿಹಿ ಬಂದಿರೆ, ತಾಯಿಗಳು ನಾವೈಸಲೇ ಬಲು ಉಂಟೆ ನಮಗಿನ್ನೂ, ಸಾಗೆ ಸಾವೆನು ಕುರುಕುಲಾಗ್ರಣಿ ನೋಯೆನೋವೆನು, ಸಾಗೆ ಸಾವೆನು ಕುರುಕುಲಾಗ್ರಣಿ ನೋಯೆನೋವೆನು, ತನಗೆ ದುರಭಿಪ್ರಾಯ ಉಂಟೆ ಮಾವ, ತನಗೆ ದುರಭಿಪ್ರಾಯ ಉಂಟೆ ಮಾವ ಎಂದಳು ಮುನಿಗೆ ಗಾಂಧಾರಿ. ವೇದವ್ಯಾಸರಿಗೆ ಗಾಂಧಾರಿ ಹೇಳಿದ್ದು, ಮೊದಲು ನೀವು ಧೃತರಾಷ್ಟ್ರನಿಗೆ ಅವರನ್ನು ತೋರಿಸಬೇಕಿತ್ತು. ಅಂದರೆ ಯಾವುದೇ ಒಂದು ವಿಷಯ ಹೆಂಡತಿಗೆ ಗೊತ್ತಾದರೆ ಮೊದಲು ಗಂಡನಿಗೆ ಹೇಳಿ ಕೇಳಿ ತಿಳಿಸಿ ಗಂಡನ ಸೂಚನೆಯನ್ನು ಪಡೆದು ಮುಂದಿನ ಹೆಜ್ಜೆಯನ್ನು ತಾನು ತೆಗೆದುಕೊಳ್ತೇನೆ ಹೇಳುವಂಥ ಒಂದು ಆದರ್ಶ ಸತಿಯವರು. ವೈಯಕ್ತಿಕವಾಗಿ ನನ್ನದೇನೋ ಭಿನ್ನಾಭಿಪ್ರಾಯ ಧೋರಣೆ ಇಲ್ಲ. ರಾಯನನ್ನು ಕಾಣಿಸಿದರೆ, ಪ್ರಜ್ಞಾಯತಾಕ್ಷಣ ತಿಳಿಹಿ ಬಂದಿರೆ. ನೋಡಿ, ಪ್ರಪಂಚದ ಕಣ್ಣಿಗೆ ಕಾಣುವಾಗೆ ಧೃತರಾಷ್ಟ್ರ ಕುರುಡ ಇರ್ಬೋದು, ಆದರೆ ಅವಳ ಪಾಲಿಗೆ ಗಂಡ ಕುರುಡ ಅಲ್ಲ, ಪ್ರಜ್ಞಾಯತಾಕ್ಷ. ಎಷ್ಟು ಭಾವನೆ ಇರಬೇಕು. ಗಂಡ ಕುರುಡ ಎನ್ನುವುದನ್ನು ತಿಳಿದಾದ ಮೇಲೆ ಇವಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡೇ ಬಂದವು. ಗಂಡನಿಗಿಲ್ಲದೆ ಇರುವಂಥ ಸುಖ ಸಂತೋಷ ತನಗೆ ಬೇಡ, ತನ್ನದ್ದಾದಂಥ ಯಾವುದೇ ಭಾವ ಇಲ್ಲ, ಸುಖವೋ ದುಃಖವೋ ಅವನಿಗಾದ್ದು ತನಗೆ. ಅದನ್ನೇ ಇಲ್ಲಿ ತೋರಿಸಿದ್ರು ಶಬ್ದದಲ್ಲಿ ಅಷ್ಟೇ. ನನಗೆ ಅಂತ ಏನೂ ಇಲ್ಲ, ಅವರು ಹೇಗೆ ಹೇಳ್ತಾರೋ ಹಾಗೆ. ಸಾಯೇ ಸಾವೆನು, ಗಂಡ ಸತ್ತು ನಾನು ಸಾಯ್ತೇನೆ. ಕುರುಕುಲಾಗ್ರಣಿ ನೋಯೇ ನೋವೇನು, ಅವರಿಗಿದು ನೋವಾದ ನಾನು ನೋಯ್ತೆ. ಅಂದರೆ ಪಾಂಡವರನ್ನು ಸೇರಿಕೊಳ್ಳುವುದು ತನ್ನಿಷ್ಟ ಅಲ್ಲ, ಗಂಡ ಒಪ್ಪಿದರೆ ತಾನು ಸೇರಿಕೊಳ್ತೇನೆ. ಗಂಡನ ಮನಸ್ಸಿಗೆ ವಿರೋಧ ಇದೆ ಅಂತಾದರೆ, ಗಂಡನ ಮನಸ್ಸಿಗೆ ನೋವು ಆಗುವುದಾದರೆ ತಾನು ಸೇರೋದಿಲ್ಲ ಅಂತ. ಯಾಕೆಂದರೆ ಮಕ್ಕಳನ್ನು ಕೊಂದವರು ಸೇರಿ ಬದುಕುವುದು ದೊಡ್ಡ ಸುಲಭ ಸಂಖ್ಯೆ ಅಲ್ಲ. ಇವಳು ಅವರನ್ನು ತನ್ನವರೆಂದು ಹತ್ತಿರಕ್ಕೆ ಸೇರಿಸಿಕೊಳ್ಬೇಕಾದ್ರೆ ಗಂಡ ಏನು ಮಾಡಿದ್ದಾನೆ ನೋಡಬೇಕು. ಗಂಡ ವಿರೋಧಿಯಾಗಿ ನಡ್ಕೊಂಡು ನಾನು ಸೇರಿಸ್ಕೊಳ್ಳೋದಿಲ್ಲ ಅಂತ ಅದಕ್ಕೆ ಅವಳು ಕೇಳಿದರು. ಆಗ ಅವರು ಹೇಳಿದರು, ಅದು ಇದನ್ನೇ, ತನಗೆ ದುರಭಿಪ್ರಾಯ ಉಂಟೆ ಮಾವ. ನೋಡಿ, ನಾನು ಹೇಳಿದ್ದಿದೆ, ಕೌಟುಂಬಿಕವಾದಂಥ ಸಂಬಂಧದ ಹೊಣೆಗಾರಿಕೆಯು ವ್ಯಾಸರಿಗಿದೆ ಅಂತ ಮಾವ ಅಂತಲೇ ಕರೆಯುತ್ತಿದೆ. ಕೇವಲ ಮುನಿಪರು ಜ್ಞಾನಿಗಳು ಅಂತಲ್ಲ, ಆ ಮನೇಲಿ ಹಿರಿಯವರು, ಸತ್ಯವತಿಯ ಮಗ ಅಂತ ಗೊತ್ತಿದೆ ಎಲ್ಲರಿಗೂ.
ಮಾವ ನನಗೇನು ಬೇರೆ ಅಭಿಪ್ರಾಯ ಇಲ್ಲ, ಗಂಡ ಹೇಗೆ ಆಡ್ತಾನೋ ಹಾಗೆ ಅಂತಂದು ಇವರ ಇಲ್ಲ ಅವ್ರು ಒಪ್ಪಿ ಆಯಿತು, ಧೃತರಾಷ್ಟ್ರ ಒಪ್ಪಿ ಆಯಿತು, ಅವನಿಗೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು ಅಂತ ಹೇಳುವಾಗ ಆಯ್ತು ಕರ್ಕೊಂಡು ಬನ್ನಿ ನನಗೇನು ಅಂತ ಗಾಂಧಾರಿ ಹೇಳಿದ್ಲು. ಆಗ ಇವರೆಲ್ಲ ಯಾರು ಈಗ ಮಹೀಪತಿ, ಭೀಮ, ಮಾದ್ರೇಶ, ಧನಂಜಯ ಸಹಿತ ಎಲ್ಲರೂ ಬಂದರು. ಬಹಳ ವಿನಯದಿಂದ ಗಾಂಧಾರಿಗೆ ನಮಸ್ಕಾರ ಮಾಡ್ತಾ ಬಂದರು ಒಬ್ಬೊಬ್ಬರಾಗಿ. ಆಗ ಗಾಂಧಾರಿ ಹೇಳಿದರು, ಮಕ್ಕಳೇ ಸಾಕು ಹೇಳಿ. ಏಳಿರೈ ಸಾಕೇಳಿ ಮಕ್ಕಳಿರ, ಏಳಿರೈ ಸಾಕೇಳಿ ಮಕ್ಕಳಿರ, ಏಳಿರೈ ದೇಸಿಗರು ನಾವು ಗೋಪಾಲಕರು ನೀವು, ದೇಸಿಗರು ನಾವು ಗೋಪಾಲಕರು ನೀವು, ಈಶು ನಮ್ಮಲಿ ಭೀತಿ ನಿಮಗೇಕೆ, ಬಾಲೆಯರು ನಾವು ಅಂಧಕರು ನಿಮ್ಮಾಳಿಕೆಯೊಳೆ, ನಿಮ್ಮ ಹಂತಿಯ ಕೂಳಿನಲ್ಲಿ ಬೆಂಗೊಡಲ ಹೊರೆವರು, ನಿಮ್ಮಾಳಿಕೆಯೊಡೆ ನಿಮ್ಮ ಹಂತಿಯ ಕೂಳಿನಲ್ಲಿ ಬೆಂದೊಡಲ ಹೊರೆವರು, ಎಂದಳಿಂದು ಮುಖಿ. ಮಕ್ಕಳೇ, ಯಾಕಿಷ್ಟು ವಿನಯದಿಂದ ಹೆದರಿಕೆಯಿಂದ ನೀವೆಲ್ಲ ನಮ್ಮ ಸಮೀಪಕ್ಕೆ ಬರ್ತಾ ಇದ್ದೀರಿ? ಇಷ್ಟೆಲ್ಲ ಹೆದರಿಕೆ ಏನು ಬೇಡಪ್ಪ. ನಾವು ಯಾರೀಗ ದೇಸಿಗರು. ನಾವು ಇಷ್ಟು ದಿವಸ ಏನೋ ಅರಮನೆಯವರು ಹೀಗೆಲ್ಲ ಕರುವ ಗೌರವ ನಮಗಿತ್ತು. ನೀವು ಭೂಪಾಲಕರು, ಈಗ ನೀವು ಗೆದ್ದವರು, ಇಡೀ ಸಾಮ್ರಾಜ್ಯ ನಿಮ್ಮದು, ನೀವು ರಾಜರು, ನಾವು ಯಾರೋ ದೇಸಿಗಳು, ಪರದೇಶಿಗಳಾಗಿದ್ದೇವಪ್ಪ. ಅಂದರೆ ಈ ಹೊತ್ತಿನ ಗಾಂಧಾರಿಯ ಪ್ರತಿಯೊಂದು ಶಬ್ದದಲ್ಲಿಯೂ ಆ ನಂಜುಂಟು. ನಂಜಿಂದ ಹೇಳೋದು, ನೀವು ಯುದ್ಧವನ್ನು ಗೆದ್ದಂಥ ಮಹಾರಾಜರು, ನಾವು ಯಾರೋ ದೇಸಿಗರು, ನಮ್ಮ ಹತ್ರ ನೀವು ಯಾಕಿಷ್ಟು ಭಯಭೀತಿಯನ್ನು ನಡ್ಕೊಳ್ಬೇಕು? ಅದ್ರ ಜೊತೆಗೆ ಬಾಲೆಯರು, ನಾವು ಅಂಧಕರು, ನಾವು ಪ್ರಪಂಚ ನೋಡುವವರಲ್ಲ, ಕುರುಡರು ನಾವು. ಇನ್ಮೇಲೆ ನಿಮ್ಮ ಆಳ್ವಿಕೆಯಲ್ಲಿ ಬದುಕುವವರು ನಾವು, ಅಂಧಕರು ನಿಮ್ಮ ಆಳ್ವಿಕೆಯೋಳು. ಅಂದರೆ ಇನ್ನು ಮುಂದೆ ನೀವು ಹೇಗೆ ನಡ್ಕೊಳ್ತೀರಿ ಅನ್ನೋದು ನಾವು ನೋಡೋದಿಲ್ಲ ಅಂತ. ಯಾವ ಕಾಲದಲ್ಲಿ ನೋಡಲಿಲ್ಲ, ಆದರೆ ಇನ್ನು ಮುಂದೆ ನೀವು ಹೇಗೆ ನಮ್ಮನ್ನು ನೋಡ್ತೀರಿ ನಾವು ನೋಡೋದಿಲ್ಲ. ಯಾಕೆಂದರೆ ನಿಮ್ಮ ಹಂತಿಯ ಕೂಳಿನಲ್ಲಿ ಬೆಂದೊಡಲ ಹೊರೆಯುವವರು. ಆ ಶಬ್ದದ ಭಾರ ಹೇಗೆ ಅಂತಂದರೆ, ಇನ್ಮೇಲೆ ನೀವು ನಮ್ಮ ಯೋಗಕ್ಷೇಮ ಹೊಟ್ಟೆ ಹೊರೆಯೋರು ನೀವು ನಮ್ಮನ್ನು ಹೇಗೆ ನೋಡ್ತೀರಿ ಅಂತ ನಾವು ನೋಡುವವರಲ್ಲ, ಅಂಧಕರು ಅಂತ. ಅಂದರೆ ನಿಮ್ಮನ್ನು ಆಶ್ರಯಿಸಿಕೊಂಡು ನಾವು ಬದುಕಬೇಕಾದವರಪ್ಪ. ನೀವು ಹಾಕಿದ ತುತ್ತು ಕೂಳನ್ನು ತಿಂದ್ಕೊಂಡು ಬದುಕುವವರು ನಾವು, ನೀವು ಯಾಕೆ ನಮಗೆ ಇಷ್ಟೊಂದು ಹಂಚಿಕೊಳ್ತೀರಿ ಅಂತ ಹೇಳಿದೆ. ಧರ್ಮರಾಜನಿಗೆ ಇವಳ ಭಾವ ಅರ್ಥ ಆಯಿತು. ಅವನು ಹೇಳ್ದ, ಅಮ್ಮ ನೀವು ಸಿಟ್ಟು ಮಾಡ್ಕೊಳ್ಬೇಡಿ, ಧರಣಿಗೆ ರಾಯನೇ ಧೃತರಾಷ್ಟ್ರ. ನಾನು ತಲೆ ಮೇಲೆ ಕಿರೀಟ ಇಟ್ಕೊಂಡು ಮಹಾರಾಜನಾಗಿ ಬಂದಿಲ್ಲ, ಈಗಲೂ ನಮಗೆ ಹಿರಿಯ ಧೃತರಾಷ್ಟ್ರ, ಅವನೇ ಈ ಭೂಮಿಗೆ ಯಜಮಾನ. ನೀವು ಯಾರೋ ಪರದೇಶಿಗಳು, ದೇಶಿಗರು ಅಂತ ಹೇಳಬೇಡಿ, ನನ್ನ ಮನಸ್ಸಿಗೆ ನೋವಾಗ್ತದೆ. ನಾನು ಯಾರು ಹಾಗಾದರೆ ಅಂತ ಕೇಳಿದರೆ, ಅವನ ಬಾಯ ತಂಬುಲ ಬೀಳುಡೆಯ ಬಲದಿಂದ ಬದುಕುವನು. ಅದು ಧರ್ಮರಾಜನ ವಿನಯ, ಅದು ಧರ್ಮರಾಜನ ಶ್ರೇಷ್ಠತೆ, ಯೋಗ್ಯತೆ. ಯುದ್ಧವನ್ನು ಗೆದ್ದಾದ ಮೇಲೂ ಅವನು ಈಗಲೂ ಧೃತರಾಷ್ಟ್ರನೇ ರಾಜ ಅಂತ ಹೇಳ್ತಾನೆ, ಅವನಿಗೆ ನಾನು ಅಧೀನನಾಗಿರ್ತಾನೆ ಅಂತ ಹೇಳ್ತಾನಲ್ಲ, ಅದು ಅವನ ಶ್ರೇಷ್ಠತೆ. ಅದ್ರ ಜೊತೆ ಇವಳು ಮನಸ್ಸಿನ ಸಮಾಧಾನಕ್ಕೊಂದು ಮಾತು ಹೇಳ್ದ, ನೀವು ಬೇರೆ ಅಲ್ಲ, ನೀವು ದೇಶಿಗರಲ್ಲ, ತಾಯೇ ನೀವಿನ್ನೆಮಗೆ. ಇನ್ಮೇಲೆ ನಮಗೆ ನೀವು ತಾಯಿ ಅಂದ್ರೇನು? ನಾವು ನಿಮಗೆ ಮಕ್ಕಳು, ನೀವು ಯಾರೂ ಇಲ್ಲ, ನಾವು ಪರದೇಶಿಗಳು ಅಂತ ಯಾಕೆ ಭಾವಿಸಬೇಕು? ಯಾರೋ ನಮಗೊಂದು ಕೂಳು ಹಾಕ್ತಾರೆ ಅಂತ ನೀವು ಯೋಚನೆ ಮಾಡಬೇಡಿ, ಮಗನೇ ಅನ್ನ ಹಾಕ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ ಅಂತ. ತಾಯೇ ನೀವಿನ್ನೆಮಗೆ, ಕುಂತಿಯ ತಾಯ್ತನ ಒಂದಿರಲಿ. ಕುಂತಿ ತಾಯಿ ಅಲ್ಲ ಅಂತಲ್ಲ, ಕುಂತಿಯೂ ತಾಯಿ ಹೌದು, ನೀವು ತಾಯಿ ಇದ್ದ ಹಾಗೆ ನೀವು ನಮ್ಮನ್ನೆಲ್ಲ ಕಾಯಬೇಕು ಅಂತ ಧರ್ಮರಾಜ ವಿನೀತನಾಗಿ ನಮಸ್ಕಾರ ಮಾಡಿದ. ಇನ್ನು ಹೇಗೆ ಒಬ್ಬ ಮನುಷ್ಯ ನಯವಿನಯದಿಂದ ನೋಡ್ಲಿಕ್ಕೆ ಸಾಧ್ಯ, ನಮಸ್ಕಾರ ಮಾಡಲಿಕ್ಕೆ ಸಾಧ್ಯ? ಅದು ಸಾಧ್ಯ ಇದ್ದರೆ ಇಷ್ಟೋ ಧರ್ಮರಾಜನಿಗೆ ಮಾತ್ರ. ಆದರೂ ಕೂಡ ಗಾಂಧಾರಿ ಇನ್ನಷ್ಟು ಚುಚ್ಚಿದ್ಲು. ಹೌದಪ್ಪ, ನೀನು ಪರಮ ಧಾರ್ಮಿಕ, ನೀವು ಪರಮ ಧಾರ್ಮಿಕರು, ಧರ್ಮಕುಶಲರು. ನೀವು ಸುಮ್ಮನೆ ಧರ್ಮಕುಶಲರು ಅಂತ ಹೇಳಿಲ್ಲ, ನೀವು ಆಹವ ಧರ್ಮಕುಶಲರು. ಯುದ್ಧದಲ್ಲಿ ಧರ್ಮ ಏನು ಅಂತ ಗೊತ್ತಿದೆ ನಿಮಗೆ. ಧರ್ಮವೋ ಅಧರ್ಮವೋ, ಯುದ್ಧ ಮಾಡಿದಿರಿ, ಗೆದ್ದಿರಿ. ನೋಡಿ, ಧರ್ಮವೆನ್ನುವುದಿಲ್ಲ, ಎರಡಾಯಿತು ಕುಮಾರವ್ಯಾಸರ ಶಬ್ದದಲ್ಲಿ.
ವಿಸ್ತಾರವಾದಂಥ ವಿಶಾಲಾರ್ಥ ಧರ್ಮ ಒಂದಾದರೆ ಆಹವ ಧರ್ಮ ಕುಶಲರು ನೀವು. ಯುದ್ಧದಲ್ಲಿ ಎಲ್ಲವನ್ನೂ ಧರ್ಮ ಎನ್ನುವ ಹಾಗೆ ಮಾಡಿದ್ದೀರಿ. ಯಾರು ನೋಡಿದ್ರಿ ತಪ್ಪಲ್ಲ ಅಂತ ಹೇಳುವ ಹಾಗೆ ಇಲ್ಲ, ಹಾಗೆ ಮಾಡಿದ್ದೀರಿ. ಆಹವ ಧರ್ಮ ಕುಶಲರು ನೀವು ಅಂತ ಹೇಳಿ ಚುಚ್ಚಿದ್ದು. ಅದು ಭೀಮನಿಗೆ ಅರ್ಥ ಆಯಿತು. ಗಾಂಧಾರಿ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಅವನು ಮತ್ತೊಮ್ಮೆ ಹೋಗಿ ಆ ತಾಯಿಯ ಕಾಲ ಮೇಲೆ ಬಿದ್ದ. ಅಮ್ಮ, ನಮ್ಗೆ ತಪ್ಪಾಯಿತು. ಯುದ್ಧದಲ್ಲಿ ಉದ್ರೇಕದಲ್ಲಿ ಕೆಲವೆಡೆ ನಾವು ಮಿತಿಯನ್ನು ಮೀರಿದ್ದುಂಟು, ಧರ್ಮದ ರೇಖೆಯನ್ನು ದಾಟಿ ಮುಂದೆ ಹೋಗಿದ್ದುಂಟು. ಇಲ್ಲ ಅಂತ ನಾನು ಹೇಳೋದಿಲ್ಲ, ತಪ್ಪಾಗಿದೆ ನನ್ನದ್ದು, ಕ್ಷಮಿಸಬೇಕು ಅಂತ ಕೇಳಿದ. ಆಗ ಏಳು ತಮ್ಮ ವೃಥಾ ವಿಡಂಬನ ದಾಳಿಯಾಟವಿದೇಕೆ ಸೈರಿಸ ಹೇಳಿದೆ ಸೈರಿಸದೆ ಮುನಿದಡೆ ನಿಮಗೆ ಕೇಳಹುದೇ ಕಾಳಗದ ಕೃತ ಸಮಯ ಸತ್ಯವ ಪಾಲಿಸಿದವರು ನೀವಲೇ ದಿಟ ಕೂಳ ವಹಿಸಲ ಎನ್ನುತ್ತ ಗಜನಿದಳು ಗಾಂಧಾರಿಗೆ ಈಗ ನಿಧಾನವಾಗಿ ಸಿಟ್ಟು ಏರ್ತಾ ಇದೆ. ಅದರಲ್ಲಿಯೂ ಅವಳ 3 ಜನ ಮಕ್ಕಳಾದರೂ ಮಗ ಅಂತಂದರೆ ದುರ್ಯೋಧನ ಕೊಂದವನು ಭೀಮ, ಅವನನ್ನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಅದೇ ಭೀಮ ಎದುರುಗಡೆ ನಿಂತ್ಕೊಂಡು ಮಾತಿಗೆ ಮಾತು ಸೇರಿಸ್ತಾ ಇದ್ದರೆ ಅವಳಿಗೆ ಹೇಗೆ ಸೇರಿಸಲಿಕ್ಕಾಗ್ತದೆ? ಅವಳಿಗೆ ಈಗ ಉದ್ರೇಕವಾಗ್ತಾ ಇದೆ. ಏನು ಧೃತರಾಷ್ಟ್ರ ಉದ್ರೇಕಿ ನಿನ್ನಯ ಹಿರಿಯ ತಾಯಿ ಅಂತ ಹೇಳಿದ್ನಲ್ಲ, ಅದು ಈಗ ಗೊತ್ತಾಗ್ತಾ ಇದೆ. ಅವಳು ಹೇಳಿದ್ಲು, ಯಾಕೆ ನೀನು ಈಗ ಬಂದು ನನ್ನ ಕಾಲು ಹಿಡ್ಕೊಳ್ತಿ? ವೃಥಾ ವಿಡಂಬನದ ಆಳಿಯಾಟವಿದೇಕೆ? ಈಗ ಬಂದಿಲ್ಲಿ ನೀನು ನಾಟಕ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ಸಮಾಧಾನಿಯಾಗಿದ್ರೇನು, ಸಿಟ್ಟು ಮಾಡಿದ್ರೇನು, ಏನು ಮಾಡಿದ ನಿಮಗೇನಾಗ್ತದೆ? ಯುದ್ಧದಲ್ಲಿ ನಾವೆಲ್ಲವನ್ನು ನೋಡಿದ್ವಲ್ಲ. ಏನು ನೀವು ಮಹಾಸತ್ಯವನ್ನು ಪಾಲಿಸಿದ್ದೀರೋ ಯುದ್ಧದಲ್ಲಿ ನೀವು ಮಹಾಧರ್ಮವನ್ನು ಪಾಲಿಸಿದ್ದೀರೋ? ಈ ನಾಟಕ ಎಲ್ಲ ನೀನು ನನ್ನ ಹತ್ರ ಮಾಡಬೇಡ ಅಂತ ಹೇಳಿ ಒಂದು ಸಾರಿ ಗಾಂಧಾರಿ ಸಿಟ್ಟು ಮಾಡಿಬಿಟ್ಲು. ಆಗ ಭೀಮ ಹೇಳ್ತಾನೆ, ಹೊರಿಸುವಡೆ ದುಷ್ಕೀರ್ತಿ ನಮ್ಮಲಿ ಹೊರಿಗೆಯಾಯಿತು ಹೊರಿಸುವಡೆ ದುಷ್ಕೀರ್ತಿ ನಮ್ಮಲಿ ಹೊರಿಗೆಯಾಯಿತು ನಾಭಿಯಿಂ ಕೆಳಗೆರಗುವುದು ಗದೆಯಿಂದ ಸಲ್ಲದು ಶಸ್ತ್ರವಿದ್ಯೆಯಲಿ ಹರಿಗೆಯಿಂದ ಅನ್ಯಾಯವು ಈ ಜಗವರಿಯೇ ನಮ್ಮದು ತಾಯೇ ಅರಿಕೆಯಿಂದ ನ್ಯಾಯವು ಈ ಜಗವರಿಯೇ ನಮ್ಮದು ತಾಯೇ ನೀ ಮನ ಮುರಿಯದೆ ಅವಧರಿಸುವಡೆ ನೀ ಮನ ಮುರಿಯದೆ ಅವಧರಿಸುವಡೆ ಭಿನ್ನವು ಎಂದನ ಭೀಮ ಆಗ ಭೀಮ ಹೇಳಿದ, ಹೊರಿಸುವಡೆ ದುಷ್ಕೀರ್ತಿ ನಮ್ಮಲ್ಲಿ ಹೊರಿಗೆಯಾಯಿತು. ಹೌದು ಅಮ್ಮ, ನಾವು ತಪ್ಪು ಮಾಡಿದ್ದು. ಗಾಂಧಾರಿಗೂ ಉಳಿದ ಯಾವ ಧರ್ಮಗಳ ವಿವೇಚನೆ ಮುಖ್ಯ ಅಲ್ಲ. ಕೊನೆಯ ಹೊತ್ತಿನಲ್ಲಿ ದುರ್ಯೋಧನ ತೊಡೆ ಮುರಿದಲ್ಲ ಭೀಮ, ಅದು ಅವಳಿಗೆ ಸಿಟ್ಟಿದೆ. ಭೀಮ ಒಪ್ಕೊಂಬಿಟ್ಟ, ಹೌದು ನನ್ನ ತಪ್ಪು, ಹೌದದು ಹೊರಿಸುವಡೆ ದುಷ್ಕೀರ್ತಿ, ನಾನು ಅದನ್ನು ಸರಿ ಅಂತ ಹೇಳೋದಿಲ್ಲ. ಯಾಕೆಂದರೆ ಶಸ್ತ್ರವಿದ್ಯೆಯಲ್ಲಿ ಗದಾಯುದ್ಧದ ನಿಯಮದಂತೆ ನಾಭಿಯಿಂದ ಕೆಳಗೆ ಹೊಡಿಬಾರ್ದು. ಆದರೆ ನಾನು ದುರ್ಯೋಧನನ ತೊಡೆ ಮೇಲೆ ಘಾತವನ್ನು ಕೊಟ್ಟು ಹೊಡೆದು ಬೀಳಿಸ್ಬಿಟ್ಟೆ, ನನ್ನ ತಪ್ಪು ಹೌದು. ಅದಕ್ಕೆ ವಿಸ್ತಾರವಾದಂಥ ವಿವರಣೆಯಲ್ಲಿ ವ್ಯಾಸ ಭಾರತದಲ್ಲಿ ಬರ್ತದೆ. ಅವನು ನನ್ನ ಮೇಲೆ ಎರಗಿಬಿಟ್ಟಿದ್ದ, ನನಗೆ ಇನ್ನೇನು ಕಾಣಲಿಲ್ಲ, ಆಪತ್ತಿನಲ್ಲಿ ಬದುಕುವ ಸಲುವಾಗಿ ನಾನು ಹಾಗೆ ಮಾಡಿಬಿಟ್ಟೆ ಅಂತ ಹೇಳ್ದ. ಇಲ್ಲಿ ಬೇರೆ ಬೇರೆ ಸಂಗತಿಗಳು ಕೂಡ ಮುಖ್ಯ ಆಗುತ್ತೆ. ದುರ್ಯೋಧನನಿಗೆ ಶಾಪ ಇರದೆ ನಿನ್ನ ತೊಡೆ ಮುರಿದು ಸಾಯಲಿ ಅಂತ, ಭೀಮಸೇನ ನಿನ್ನ ತೊಡೆ ಮುರಿದಾಗ ನೀನು ಸಾಯಿ ಎಂದು ಮೈತ್ರಿಯರು ಶಾಪ ಕೊಟ್ಬಿಟ್ಟಿದ್ದಾರೆ. ಋಷಿವಾಕ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ಆದರೆ ಇಲ್ಲಿ ನ್ಯಾಯ ಅಲ್ಲ, ತಪ್ಪದು. ಭೀಮ ಹೇಳ್ಬಿಟ್ಟ ಪ್ರಾಮಾಣಿಕವಾಗಿ, ನಮ್ಮ ತಪ್ಪು ಹೌದು, ನಾಭಿಯಿಂದ ಕೆಳಗೆ ಹೊಡೆಯಬಾರದು ಬಿಟ್ಟು ನಾನು ಹೊಡೆದು ಬಿಟ್ಟಿದ್ದೇನೆ. ಅರಿಕೆಯಿಂದ ಈ ಅನ್ಯಾಯ ಏನಿದೆಯಲ್ಲ ಇದನ್ನು ನಾನು ಒಪ್ಕೊಳ್ತೇನೆ. ಅಮ್ಮ, ನೀನು ಈ ಅನ್ಯಾಯವನ್ನು ಮಾತ್ರ ನೋಡಬೇಡ,
ನಾನು ಮಾಡಿರುವ ಅನ್ಯಾಯವನ್ನು ಮಾತ್ರ ನೀನು ನೋಡಬೇಡ. ನನ್ನೊಂದು ವಿಜ್ಞಾಪನೆ. ಅರಗಿನ ರಮನೆ ಕೊಂಡವು ಎಂಬೈವರು ಸಮಿತ್ತುಗಳು. ಅರಗಿನ ರಮನೆ ಕೊಂಡವು ಎಂಬೈವರು ಸಮಿತ್ತುಗಳು. ಆ ಸುಯೋಧನ ಪರಮ ಯಜಮಾನನು ಜಯಾಧ್ವರ ವಿಧಿಯ ಪೂರ್ವವನು ಕುರು ನೃಪತಿಯನುಭವಿಸಿದನು. ತಚ್ಚರಿತವೇ ಅನ್ಯಾಯ ಪಥವೇ ದುರದೊಳೆ ಮಗೆ ಅನ್ಯಾಯ ವಹಿಸಲೇ ದೈವ ಕೃತವೆಂದ. ಅಮ್ಮ, ನಾನು ಮಾಡಿರುವ ಅನ್ಯಾಯವನ್ನು ಹೆಸರಿಸುವ ನೀವು ನಿಮ್ಮ ಮಗ ಮಾಡಿದ್ದೇನು ಎನ್ನುವುದನ್ನು ಒಂದು ಸಾರಿ ಯೋಚನೆ ಮಾಡಿ. ನಾನು ನೆನಪಿಸ್ತೇನೆ. ಅರಗಿನ ಅರಮನೆಯಲ್ಲಿ ನಮ್ಮನ್ನು ಸುಟ್ಟು ಹಾಕಲಿಕ್ಕೆ ನಿಮ್ಮ ಮಗ ಪ್ರಯತ್ನ ಪಟ್ಟ. ಅದಕ್ಕೊಂದು ಯಜ್ಞದ ಪರಿಕಲ್ಪನೆಯನ್ನು ಕುಮಾರವ್ಯಾಸ ಕೊಡ್ತಾನೆ. ಅರಗಿನ ಅರಮನೆ ಕೊಂಡವೈ, ಅದು ಯಜ್ಞಕುಂಡವಾಗಿತ್ತು. ಸಮಿತ್ತುಗಳು ಯಾರು ಅಂತ ಕೇಳಿದಲ್ಲಿ ಹಾಕುವ ಸಮಿತ್ತುಗಳು ನಾವೈವರು. ನಾವೈವರನ್ನು ಸಮಿತ್ತುಗಳನ್ನಾಗಿ ನೋಡಿ ಅರಗಿನ ಅರಮನೆಯ ಕೊಂಡದಲ್ಲಿ ಹಾಕಬೇಕು ಅಂತ ಪರಮ ಯಜಮಾನನಾದಂಥ ಸುಯೋಧನ ಬಯಸಿದ್ದ. ಅವನ ಪಾಲಿಗದು ಜಯಾಧ್ವರವಾಗಿತ್ತು. ಸರಿಯಾ? ಹಾಗಾದರೆ ನೀವು ಸುಖವಾಗಿರಿ ಆ ಮನೆಯಲ್ಲಿ ಅಂತ ಹೇಳಿ ನಮ್ಮನ್ನು ಸುಡುವ ಮನೆಯನ್ನು ಕಟ್ಟಿ ಕಳಿಸಿ ನಾವು ಮಲಗಿದಾಗ ನಮ್ಮನ್ನು ಸುಟ್ಟು ಹಾಕಬೇಕು ಅಂತ ಮಾಡಿದಲ್ಲ ನಿಮ್ಮ ಮಗ, ಅದು ಸರಿಯೋ? ಹಾಗಾದರೆ ಹೇಳಿ. ನಾನು ಮಾಡಿದ್ದನ್ನು ತಪ್ಪು ಅಂತ ಹೇಳುವಂಥ ನೀವು ನಿಮ್ಮ ಮಗ ಮಾಡಿದ್ದ ಇದನ್ನು ಸರಿ ಅಂತ ಹೇಳ್ತೀರೋ ಅಂತ ಕೇಳ್ದ. ಅದಾದಮೇಲೆ ಇನ್ನೊಂದು ವಿಶೇಷವಾದ್ದನ್ನೇ ಅವನು ಹೇಳ್ತಾನೆ. ನಮ್ಮ ಹೆಂಡತಿ ದ್ರೌಪದಿ ಲಲನೆ ಋತುಮತಿ ಎಂದಡೆಯು ಸಭೆಗೆಳೆದು ತಂದವರು ಅಧಿಕ ಸಜ್ಜನರು. ಲಲನೆ ಋತುಮತಿ ಎಂದಡೆಯು ಸಭೆಗೆಳೆದು ತಂದವರು ಅಧಿಕ ಸಜ್ಜನರು. ಅಳಿಕುಳಾಳಕಿಯುಟ್ಟ ಸೀರೆಯನು ಊರ ಮಧ್ಯದಲ್ಲಿ ಸುಲಿಸಿದರು ಧಾರ್ಮಿಕರು. ತಾವೇ ಖಳರು ನೀವೇ ಸುಜನರು. ತಾವೇ ಖಳರು ನೀವೇ ಸುಜನರು. ಎಮ್ಮಿ ಸ್ಖಲಿತವನು ನೀವಿನ್ನು ಸೈರಿಸಿ ತಾಯೇ. ಎಮ್ಮಿ ಸ್ಖಲಿತವನು ನೀವಿನ್ನು ಸೈರಿಸಿ ತಾಯೇ ನಮಗೆಂದ. ಕೌರವರು ಪಾಂಡವರ ಮೇಲೆ ಮಾಡಿದ ಅನ್ಯಾಯದ ಪರಾಕಾಷ್ಠೆ ಎನ್ನುವುದು ದ್ರೌಪದಿ ವಸ್ತ್ರಾಪಹಾರ ಪ್ರಸಂಗ. ಭೀಮಸೇನ ನೆನಪಿಸ್ತಾ ಇದ್ದಾನೆ. ಅಮ್ಮ, ಆ ದಿವಸ ನಮ್ಮ ಹೆಂಡತಿಯಾದಂಥ ದ್ರೌಪದಿಯನ್ನು ಸಭೆಗೆ ನೀವು ಎಳೆತರಿಸಿದ್ರಲ್ಲ, ಆ ಸಮಯದಲ್ಲಿ ಅವಳು ಋತುಮತಿಯಾಗಿತ್ತು, ಏಕವಸ್ತ್ರಧಾರಿಣಿಯಾಗಿತ್ತು. ಅಂಥವಳನ್ನು ನೀವು ಸಭೆಗೆ ತರಿಸಿದ್ರಿ. ಹೀಗೆ ಮಾಡಿದಂಥ ನೀವು ಸಜ್ಜನರು. ಊರ ಮಧ್ಯದಲ್ಲಿ ಒಂದು ಹೆಣ್ಣಿನ ಸೀರೆಯನ್ನು ಸೆಳೆದ್ರಲ್ಲ, ನೀವು ಧಾರ್ಮಿಕರು. ನಾವೇ ತಪ್ಪು ಮಾಡಿದವರು. ನಮ್ಮನ್ನು ತಪ್ಪು ಮಾಡಿದವರು ಅಧರ್ಮಿಗಳು ಅಂತ ಹೇಳುವಂಥ ನೀವು ಸ್ವಲ್ಪ ಇದನ್ನೆಲ್ಲ ಎದುರುಗಡೆ ಇಟ್ಕೊಂಡು ನೋಡಿ. ಈಗಲೂ ನಿಮಗೆ ಹೀಗೆ ಅನ್ನಿಸೋದಾದರೆ ಯಾವುದು? ನಾವು ಖಳರು, ಪಾಂಡವರು ಖಳರು, ಕೌರವರು ಸುಜನರು ಅಂತಲೇ ನೀವು ತಿಳ್ಕೊಳ್ಳೋದಾದರೆ, ಅಮ್ಮ, ನಾವು ತಪ್ಪು ಮಾಡಿದ್ದನ್ನು ನೀವು ಕ್ಷಮಿಸಿ. ನಾವು ಕೆಟ್ಟವರು ತಪ್ಪು ಮಾಡಿದ್ದೇವೆ ಅಂತ ತಿಳ್ಕೊಳ್ಳಿ. ಹೇಗೂ ನೀವು ಒಳ್ಳೆಯವರು ಸಹಿಯಲ್ಲ, ನೀವೇ ಕ್ಷಮಿಸಿ, ನೀವಿನ್ನು ಸೈರಿಸಿ ತಾಯೇ ಅಂತ ಹೇಳಿದ. ಅದು ಆ ಗಾಂಧಾರಿಯ ಕೋಪಕ್ಕೆ ಬೆಂಕಿಗೆ ತಣ್ಣೀರನ್ನು ಎರಚಿದಾಗ ಆಗ್ಬಿಡ್ತು. ಅವಳು ಇನ್ನಷ್ಟು ಕೆರಳಿ ಹೋಯಿತು. ಅವಳು ಇನ್ನಷ್ಟು ಕ್ರೋಧಗೊಂಡಳು. ಈಗ ನಿಜವಾಗಿ ಗಾಂಧಾರಿ ಉದ್ರೇಕಿತಳಾಗಿದ್ದಾಳೆ. ಕದನ ವಿಜಯದ ಭಂಗಿ ತಲೆಗೇರಿದುದು. ಮೇಲಂಕಣದಲ್ಲಿ ಒಡ ಹುಟ್ಟಿದನ ನೆತ್ತರು ಹುಡುಗಿ ನಿನ್ನೊಡನೆ ನನಗೆ ಮಾತೆಯು. ಇದಿರಲಿರದಿರು ಸಾರು ಕರೆ ಧರ್ಮದ ವಿಡಂಬದ ಧರ್ಮಪುತ್ರನ ಹದನ ಕೇಳುವೆನೆನುತ ಕಳವಳಿಸಿದಳು ಗಾಂಧಾರಿ.
ವೀರರಸದ ಸನ್ನಿವೇಶ. ಉಳಿದಂತೆ ಎಲ್ಲವೂ ಭಾರವಾದ ಶಬ್ದಗಳು ಹಾಗೂ ಶೋಕದ ಹೊತ್ತು. ಗಾಂಧಾರಿಗೆ ಸಿಟ್ಟನ್ನು ತಡಿಲಿಕ್ಕೆ ಆಗಲಿಲ್ಲ. ಏನು ಭೀಮ ಮತ್ತೆ ಕೆಣಕ್ತಾ ಇದ್ದಾನೆ. ನಿನ್ನ ಮಕ್ಕಳು ಅಧರ್ಮಿಗಳು, ನಿನ್ನ ಮಕ್ಕಳು ಹಾಗೆ ಮಾಡಿದರು, ನಿನ್ನ ಮಕ್ಕಳು ಹೀಗೆ ಮಾಡಿದರು ಅಂತ ಹೇಳ್ತಾ ಇದ್ದಾನಲ್ಲ. ಇದನ್ನು ಕೇಳಿ ಕೆರಳಿದಂಥ ಗಾಂಧಾರಿ ಹೇಳಿದ್ಲು, ಕದನ ವಿಜಯದ ಭಂಗಿ ತಲೆಗೇರಿದು ನಿನಗೆ, ಯುದ್ಧದಲ್ಲಿ ಗೆದ್ದಿದ್ದೇನೆ ಎನ್ನುವಂಥ ಅಹಂಕಾರ ನಿನಗೆ, ಅದಕ್ಕಾಗಿ ನೀನು ಹೀಗೆ ಮಾತಾಡ್ತಾ ಇದ್ದೀಯ. ಅದರ ಜೊತೆಗೆ ದುಶ್ಯಾಸನನ ಅಂದರೆ ದುರ್ಯೋಧನನ ಒಡ ಹುಟ್ಟಿದನ ಅವನ ಎದೆಯನ್ನು ಬಗೆದು ನೀನು ರಕ್ತವನ್ನು ಕುಡಿದೆಯಲ್ಲ, ನಿನ್ನ ಹತ್ರ ನನಗೆ ಮಾತ್ರ, ನೀನು ಮನುಷ್ಯನೇ ಅಲ್ಲ, ನೀನು ರಾಕ್ಷಸ. ನೀನು ನೆತ್ತರನ್ನು ಕುಡಿದದ್ದು ನೀನು ಹೇಳೋದು ಅದಕ್ಕಾಗಿ. ಅದು ರಾಕ್ಷಸಿ ಕೃತ್ಯ. ಅಂಥದ್ದನ್ನು ಮಾಡಿದಂಥ ಒಬ್ಬ ರಾಕ್ಷಸನ ಹತ್ರ ನನ್ನ ಮಾತಿಲ್ಲ. ನಿನ್ನ ಹತ್ರ ನಾನು ಧರ್ಮದ ವಿವೇಚನೆ ಯಾಕೆ ಮಾಡಬೇಕು? ಹೇಗೆ ಮಾಡಿ? ನೀನು ಮನುಷ್ಯ ಆದರೂ ಮಾಡ್ತಿದ್ದೆ. ಬದಿಗೆ ಸರಿ ನೀನು. ಅವನನ್ನು ಕರಿ. ಯಾರನ್ನ? ಧರ್ಮಪುತ್ರನ ಅಂತ ಮಾತ್ರ ಹೇಳೋದಿಲ್ಲ. ಸಿಟ್ಟು ಬಂದಾಗ ಅವನನ್ನು ಕೆಣಕಬೇಕು ಅಂತ ಹೇಳುವಾಗ ವಿಡಂಬದ ಧರ್ಮಪುತ್ರನ, ತಾನು ಮಹಾಧರ್ಮಿಷ್ಠ ಅಂತ ಹೇಳಿ ನಾಟಕ ಮಾಡ್ಕೊಂಡು ಓಡಾಡ್ತಾ ಇದ್ದಾನಲ್ಲ, ಧರ್ಮವನ್ನು ಆಚರಿಸ್ತಾ ಇಲ್ಲ ಅವನು, ಧರ್ಮದ ವಿಡಂಬನೆಯನ್ನು ಮಾಡ್ತಾ ಇದ್ದಾನೆ. ಅವನನ್ನು ಕರಿ. ಅವನಲ್ಲಿ ಕೇಳ್ತೇನೆ ನಾನು, ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಅವನಲ್ಲಿ ಕೇಳ್ತೇನೆ. ಕರಿಯ ಧರ್ಮರಾಯನನ್ನ ಅಂತ ಹೇಳಿದಾಗ, ಧರಣಿಪತಿ ಕೇಳು ಸುಬಲ ಜಯ ನಿಷ್ಠುರದ ನುಡಿಯಲಿ ನಡುಗಿ, ಭೂಪತಿ ಕರವು ಮುಗಿದು ಅತಿ ವಿನಯ ಭರದಲ್ಲಿ ಬಾಗಿ ಭೀತಿಯಲಿ ಕರುಣಿಸೋ ಗಾಂಧಾರಿ, ಕರುಣಿಸೋ ಗಾಂಧಾರಿ ನಿರ್ಮಲ ಕುರುಕುಲಾನ್ವಯ ಜನನಿ, ಕೋಪಸ್ಫುರಣದಲ್ಲಿ ಶಪಿಸೆನಗೆ ನಿರ್ಮಳ ಗುರುಕುಲಾನ್ವಯ ಜನನಿ, ಕೋಪಸ್ಫುರಣದಲ್ಲಿ ಶಪಿಸೆನಗೆ ಶಾಪಾರುಹನು ತಾನು, ಕೋಪಸ್ಫುರಣದಲ್ಲಿ ಶಪಿಸೆನಗೆ ಶಾಪಾರುಹನು ತಾನೆಂದ. ಜನಮೇಜಯ ರಾಯನಿಗೆ ಈ ಕಥೆಯನ್ನು ಹೇಳ್ತಾ ಇರುವಾಗ ಹೇಳ್ತಾರೆ, ಧರಣಿಪತಿ ಕೇಳ್, ಗಾಂಧಾರಿ ಕೋಪೋದ್ರಿಕ್ತಳಾಗಿ ಕರೆ ಧರ್ಮರಾಜನನ್ನ ಅಂತ ಹೇಳಿದಾಗ ನಿಷ್ಠುರದ ನುಡಿಯಲ್ಲಿ ನಡುಗಿ ಭೂಪತಿ, ಧರ್ಮರಾಜನಿಗೆ ಮತ್ತೆ ಹೆದರಿಕೆ ಉಂಟಾಯಿತು. ಈ ಗಾಂಧಾರಿಯ ಕ್ರೋಧವೆನ್ನುವುದು ಮುಂದೆ ಏನನ್ನು ಮಾಡುತ್ತದೆಯೋ ಎನ್ನುವ ಭೀತಿಯಲ್ಲಿ ಧರ್ಮರಾಜ ನಡುಗಿಬಿಟ್ಟ. ಕರೆ ಧರ್ಮರಾಜನನ್ನು ಅಂದಾಗ ಬರಲೇಬೇಕು ಅವನು. ಭೀಮ ಬದಿಗೆ ಸರಿದ. ಧರ್ಮರಾಜ ನಡುಗುತ್ತಾ ಕರವ ಮುಗಿದು ಅತಿ ವಿನಯದಲ್ಲಿ ಬಾಗಿ, ಮೊದಲು ಬಾಗಿ ನಮಸ್ಕಾರ ಮಾಡಿ ಕಾಲು ಹಿಡ್ಕೊಂಡಿದ್ದ. ಆಗ ಗೌರವ ವಿನಯ ಇತ್ತು. ಈಗ ಹಾಗಲ್ಲ, ಭೀತಿ. ಮುಂದೆ ಏನಾಗ್ತದೆಯೋ ಗೊತ್ತಿಲ್ಲ, ಏನಾದರೂ ಮಾಡಿ ಅವಳ ಸಿಟ್ಟನ್ನು ತಣಿಸಬೇಕು ಅಂತ ಹೇಳಿ ಅವನು ಹೇಳ್ತಾನಂತೆ, ಕರುಣಿಸವು ಗಾಂಧಾರಿ. ಆಯ್ತಮ್ಮ, ನಾನು ನಿನ್ನೆದುರು ಬಂದಿದ್ದೀನಿ, ಕೈ ಜೋಡಿಸಿ ನಿಂತ್ಕೊಂಡಿದ್ದೀನಿ. ನಿರ್ಮಳ ಕುರುಕುಲಾನ್ವಯ ಜನನಿ, ನೀನು ಏನು ಮಾಡಿದರೂ ನಿನ್ನ ತಪ್ಪು ಅಂತ ನಾನು ಹೇಳೋದಿಲ್ಲ. ನಿರ್ಮಲ ಕುರುಕುಲಾನ್ವಯ ಜನನಿ, ಕೋಪಸ್ಫುರಣದಲ್ಲಿ ಶಪಿಸೆನೆಗೆ. ಏನು ಆಡಬೇಕು ಅಂತಿದ್ದೀಯೋ, ಸಿಟ್ಟು ಮಾಡಿಕೊಂಡು ಏನು ಕ್ರೋಧದ ನುಡಿಯೋ, ಏನು ಶಾಪವಾಕ್ಯವೋ ಅದಕ್ಕೆ ನಾನು ಅರ್ಹನಿದ್ದೇನೆ. ನೀನು ಹೇಳಿದೆಯಲ್ಲ, ಆಹವ ಧರ್ಮ ನಿಪುಣರು ನೀವು ಅಂತ. ಧರ್ಮವನ್ನು ಮೀರಿ ವಿಜಯವನ್ನು ಸಂಪಾದನೆ ಮಾಡಿಕೊಂಡಿರಿ ಅಂತ ಆಕ್ಷೇಪಿಸಿದೆಯಲ್ಲ, ಆ ಕೋಪಸ್ಫುರಣದಲ್ಲಿ ನೀನು ಏನನ್ನು ಆಡಿದರೂ ನಾನು ಸಿದ್ಧನಿದ್ದೇನೆ. ಹೆಸರಿಸವು ಶಾಪವನ್ನು ತಾಯೇ, ಶಾಪವನು ನೀ ಹೆಸರಿಸವು ತಾಯೇ, ಶಾಪವನು ನೀ ಹೆಸರಿಸವು ಸರ್ವಾಪರಾಧಿಗಳಾವು ನಿಮ್ಮಯ ಕೋಪ ತಿಳಿಯಲಿ ತಾಯೇ, ನಿಮ್ಮಯ ಕೋಪ ತಿಳಿಯಲಿ ತಾಯೇ, ಫಲಿಸಲಿ
ಪತಿವ್ರತೆ ತಾಯೇ ನೀ ಪತಿವ್ರತೆ ನಿನ್ನ ಕತಿ ಜೀವಾಪಹಾರವು ತಮಗೆ ನಿಮ್ಮನು ತಾಪವಡಗಲಿ ತನ್ನನುರುಹೆಂದು ನಿಮ್ಮನು ತಾಪವಡಗಲಿ ತಾಯೇ ತನ್ನನುರುಹೆಂದು ಎರಗಿದನು ಪದಗೆ ತಾಯೇ ನಿನ್ನ ಗತಿ ಜೀವಾಪಹಾರವು ತಮಗೆ ನಿಮ್ಮನು ತಾಪವಡಗಲಿ ತನ್ನನುರುಹೆಂದು ಎರಗಿದನು ಪದಗೆ. ಅತ್ಯಂತ ವಿನೀತನಾಗಿ ಧರ್ಮರಾಯ ಗಾಂಧಾರಿಯಲ್ಲಿ ಕೇಳಿಕೊಂಡ, ಅಮ್ಮ ನಾವು ಸರ್ವಾಪರಾಧಿ, ಪ್ರತಿ ಮಾತಾಡೋದಿಲ್ಲ. ನಿಮ್ಮಯ ಕೋಪ ತಿಳಿಯಲಿ ತಾಯೇ, ಶಾಪವನ್ನು ಹೆಸರಿಸವು. ನನಗೆ ಶಾಪವನ್ನು ಕೊಟ್ಟು, ನಮಗೆ ಶಾಪವನ್ನು ಕೊಟ್ಟು ನಿನ್ನಯ ಕೋಪ ತಾಪವನ್ನು ನೀನು ಇಳಿಸು. ಯಾಕೆಂದರೆ ನೀನು ನಮ್ಮ ಮೇಲೆ ಕೋಪವನ್ನು ಮಾಡಿಕೊಂಡ್ರೆ ನಿನ್ನ ಗತಿ ಜೀವಾಪಹಾರವು, ನಮಗೆ ನಾವು ನಾಶ ಆಗಿಬಿಡ್ತೇವೆ. ನಿನಗೆ ಸಿಟ್ಟು ಬಂದು ಶಾಪ ಕೊಟ್ಟು ಬೇಕಾದರೆ ನನ್ನನ್ನು ಸುಟ್ಟು ಉರುಹು ಅಂತ ಹೇಳಿ ಮತ್ತೆ ಮತ್ತೆ ವಿನಯದಿಂದ ಅವಳ ಕಾಲ ಮೇಲೆ ಬಿಟ್ಟು ಕೇಳಿಕೊಂಡ. ದೊಡ್ಡವರಿಗೆ ಸಿಟ್ಟು ಬಂದರೆ ಸಣ್ಣವರು ನಮಸ್ಕಾರ ಮಾಡಬೇಕು, ವಿನಯದಿಂದ ಭಕ್ತಿಯಿಂದ ಅವರನ್ನು ಗೆಲ್ಲಬೇಕು. ಕೃಷ್ಣ ಸುದರ್ಶನ ಚಕ್ರ ಗ್ರಹಣವನ್ನು ಮಾಡಿದಾಗ ಭೀಷ್ಮ ಮಾಡೋದು ಅದನ್ನೇ. 3 ಲೋಕವನ್ನು ಸುಡುವಷ್ಟು ಸಿಟ್ಟು ಕೃಷ್ಣನಿಗೆ ಬಂದಿತ್ತು. ಆದರೆ ಭೀಷ್ಮನ ಭಕ್ತಿಪೂರ್ವಕವಾದಂಥ ಮಾತುಗಳು ಆ ಸಿಟ್ಟನ್ನು ಇಳಿಸಿ ಹಾಕಿತು. ಈಗಲೂ ಅಷ್ಟೇ ಧರ್ಮರಾಜನಿಗೆ ಗೊತ್ತಾಯಿತು, ಗಾಂಧಾರಿಯ ಈ ಉದ್ರೇಕ, ಈ ಕೋಪ, ಶಾಪವನ್ನು ಕೊಡಲಿಕ್ಕೆ ಅವಳು ಸಿದ್ಧಳಾದಂಥ ಸ್ಥಿತಿ ಇದೆಯಲ್ಲ, ಇದು ಸುಟ್ಟು ಭಸ್ಮವನ್ನು ಮಾಡಿಬಿಡ್ತದೆ. ಆದರೆ ಶಾಂತಿಯಿಂದ, ಕ್ಷಮೆಯಿಂದ, ವಿನಯದಿಂದ ಮಾತ್ರವೇ ಗಾಂಧಾರಿಯ ಕೋಪವನ್ನು ಇಳಿಸಬಹುದು. ಅದು ಬಿಟ್ಟು ವ್ಯಾಸರು ಸಿಟ್ಟು ಮಾಡಬೇಡ ಗಾಂಧಾರಿ ಅಂತ ಹೇಳಿದರೆ ಸಿಟ್ಟು ಇಳಿಯೋದಲ್ಲ, ಗೊತ್ತಿತ್ತು. ಅದಕ್ಕಾಗಿ ಅವನು ಹೇಳ್ದ, ಎಷ್ಟಾಗುತ್ತೋ ಅಷ್ಟು ವಿನಯದಿಂದ ಗಾಂಧಾರಿಯ ಮನಸ್ಸು, ಅಂತಃಕರಣ ಇದೆಯಲ್ಲ, ಅದು ನೆನೆಯುವ ಹಾಗೆ ಮಾಡ್ದ. ನನೆದುದಂತಃಕರಣ ಕರುಣಾವಿನುತರ ಸದಲಿ, ನನೆದುದಂತಃಕರಣ ಕರುಣಾವಿನುತರ ಸದಲಿ, ಕತಿಯ ಝಳ ಜೊಮ್ಮಿನಲಿ ಜಡಿದುದು ಜಾರಿ ತಗ್ಗದ ಪುತ್ರ ಶತಶೋಕ, ಜನಪ ಕೇಳೈ ರಾಜಸದ ಸಂಜನಿತ ತಾಮಸ ಬೀಜ ಶೇಷದ, ಜನಪ ಕೇಳೈ ರಾಜಸದ ಸಂಜನಿತ ತಾಮಸ ಬೀಜ ಶೇಷದ, ವನಜಮುಖಿ ನೋಡಿದಳು ವನಜಮುಖಿ ನಖಪಂಕ್ತಿಗಳ ಅವನಿಪನ ನಖಪಂಕ್ತಿಗಳನ್ನು ವನಜಮುಖಿ ನೋಡಿದಳು. ಧರ್ಮರಾಯನ ಈ ವಿನಯಕ್ಕೆ, ಈ ನಯಕ್ಕೆ ಗಾಂಧಾರಿಯ ಆ ಕೋಪೋದ್ರಿಕ್ತವಾದಂಥ ಮನಸ್ಸು ಕೂಡ ಮೃದುವಾಗಬೇಕು. ನನೆದು ಅಂತಃಕರಣ ಕರುಣಾವಿನುತ ರಸದಲ್ಲಿ, ಆಗ ಅವಳ ಮನಸ್ಸಿಗೆ ಏರಿದಂಥ ಕತಿಯ ಜಳ ಇದೆಯಲ್ಲ ಅದು ಇಳಿತು. ಅವಳ ಮನಸ್ಸಿನಲ್ಲಿದ್ದಂಥ ಪುತ್ರ ಶತಶೋಕ, ಪುತ್ರಶೋಕಂ ನಿರಂತರಂ, ಒಂದಕ್ಕೆ ಹೇಳುವುದದು. ಪುತ್ರ ಶತಶೋಕ, ಅವಳ ಮನಸ್ಸಿನಲ್ಲಿ ಎಷ್ಟು ದುಃಖ ಇರಬೇಕು ಅಂತ. ಒಬ್ಬವನಲ್ಲ, ಅವಳು ಕಳ್ಕೊಂಡಿದ್ದ 100 ಮಂದಿ ಮಕ್ಕಳನ್ನು. ಎಷ್ಟು ಅಗಾಧವಾದಂಥ ಶೋಕ ಅವಳ ಹೃದಯದಲ್ಲಿತ್ತಲ್ಲ. ಧರ್ಮರಾಯನ ಈ ವಿನಯಕ್ಕೆ, ಈ ಭಕ್ತಿಗೆ ಅವಳು ಕರಗಿದಳು. ಜನಪ ಕೇಳೈ, ಎಷ್ಟು ಕರಗಿದರೂ ಒಳಗೆ ಒಂದು ಬೀಜ ಅಂತ ಉಳ್ಕೊಂಡಿತ್ತು. ರಾಜಸದ ಸಂಜನಿತ ತಾಮಸ ಬೀಜ ಶೇಷ ಅದು.
ರಾಜಸದಲ್ಲಿರುವಂತಹ ತಾಮಸ, ಪ್ರತೀಕಾರ, ದ್ವೇಷ, ಸಿಟ್ಟು, ಹಾಗೆ ಈ ರಾಜಸದ ತಾಮಸ ಆ ಮಿಶ್ರಣ ಇದೆಯಲ್ಲ, ಅದಕ್ಕೊಂದು ಶೇಷ ಉಳ್ಕೊಂಡಿತ್ತು, ಒಂದು ಬೀಜ. ಅಂದರೆ ಅದು ಹೊರಗೆ ಬಿದ್ದರೆ ಒಳಗೆ ನಿಶೇಷ, ಬೀಜ ಶೇಷ ಒಳಗೆ ಉಳ್ಕೊಂಡಿತ್ತು. ಆ ಬೀಜ ಅಂದರೆ ಧರ್ಮರಾಜನ ವಿನಯದಿಂದ ಉಳ್ಕಿದೆಲ್ಲ ಹೋಯಿತು, ಒಂದು ಸ್ವಲ್ಪ ಉಳ್ಕೊಂಡಿತ್ತಲ್ಲ, ಆ ಸ್ವಲ್ಪವೇ ಉಳಿದಂತಹ ತಾಮಸದಿಂದ ಅವಳು ಧರ್ಮರಾಜನ ಕಾಲುಗಳನ್ನು ನೋಡಿದ್ಳು. ಇದು ಹೇಗೆ ಅಂತಂದರೆ, ಯಾವಾಗ ಧೃತರಾಷ್ಟ್ರ ಕುರುಡ ಅಂತ ಗೊತ್ತಾಯಿತು, ಮದುವೆ ಆಗುವಾಗಲೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಂದವಳು. ಈ ಹೊತ್ತಿನಲ್ಲಿ ಉಳಿದ ಏನನ್ನೂ ಅವಳು ನೋಡದೇ ಇದ್ದರೂ ಆ ಬಟ್ಟೆಗಳ ಅಡಿಯಲ್ಲಿ ಸಂಧಿಯಲ್ಲಿ ನೋಡುವಾಗ ಧರ್ಮರಾಜನ ಕಾಲು ಉಗುರುಗಳು ಕಾಣಿಸಿಕೊಳ್ತು. ಅಷ್ಟು ಮಾತ್ರಕ್ಕೆ ಉರಿದವರಸನ ನಖನಿಕರ ಹೊಗೆ ಬೆರಸಿ ಗೌರಿಡಲು ಓಡಿ ಹೊಕ್ಕರು ನರರು ಗೋದರರು ಅಸುರರಿ ಕುವಿದ ಪಶ್ಚಿಮಾಂಗದಲ್ಲಿ ಹರಿಯ ಭಯಕರ ವ್ಯಕ್ತಿ ಯಮಜಾದ್ಯರನು ಸಂತೈಸಿದನು. ಹರಿಯ ಭಯಕರ ವ್ಯಕ್ತಿ ಯಮಜಾದ್ಯರನು ಸಂತೈಸಿದನು. ರೋಷ ಸ್ಫುರಣ ಒಡಗಿತು ಸುಬಲ ಸುತೆಗೆ, ಸುಬಲ ಸುತೆಗೆ ರೋಷ ಸ್ಫುರಣ ಒಡಗಿತು ಇನ್ನಂಜಬೇಡೆಂದ. ಅವಳು ಕಣ್ಣಿಗೆ ಕಟ್ಟಿಕೊಂಡಂತಹ ಬಟ್ಟೆಯ ಅಡಿಯಿಂದ ಒಂದು ಸ್ವಲ್ಪ ನೋಡಿದ್ದಷ್ಟೇ, ಕಂಡಿದ್ದು ಧರ್ಮರಾಜನ ಕಾಲ ಬೆರಳ ಉಗುರುಗಳಷ್ಟೇ. ಅವಳು ನೋಡಿದ ಕಾರಣಕ್ಕೆ ಅವನ ನಖ ನಿಖರ ಹೊಗೆ ಬೆರೆಸಿ ಉರಿಯಲು ಸುಟ್ಟು ಉರಿದು ಹೋಯಿತು ಧರ್ಮರಾಜನ ಕಾಲಿನ ಆ ಉಗುರುಗಳು. ಎಲ್ಲರಿಗೂ ಹೆದರಿಕೆ ಆಗ್ಬಾರ್ದು. ಕೃಷ್ಣನ ಹಿಂದೆ ಬಂದು ಅವಿತುಕೊಂಡ್ರು ಅವರೆಲ್ಲ ಅಸುರ ರಿಪುವಿನ ಪಶ್ಚಿಮಾಂಗದಲ್ಲಿ. ಅದು ಹೇಗೆ ಅಂತಂದರೆ, ಎಡ ಬಲ ಪೂರ್ವ ಪಶ್ಚಿಮ, ಬಹಳ ಅಪರೂಪದ ಶಬ್ದ ಇದು. ಹಿಂದೆ ನಿಂತ್ಕೊಳ್ಳೋದಕ್ಕೆ ಪಶ್ಚಿಮಾಂಗ ಅಂತ ಹೇಳ್ಬೋದು ಅಂತ ಇಂಥ ಕಾವ್ಯ ಓದಿದರೆ ಮಾತ್ರ ಸಿಗುವಂಥದ್ದು ಆ ಶಬ್ದ. ಕೃಷ್ಣನ ಹಿಂದೆ ಬಂದವರೆಲ್ಲ ನಿಂತುಕೊಂಡ್ರು. ಧರ್ಮರಾಜನ ಕಾಲ ಬೆರಳಿನ ಆ ಉಗುರುಗಳೆಲ್ಲ ಉರಿದು ಹೊತ್ತಿ ಹೊಗೆ ಬರ್ತಾ ಇತ್ತು. ಎಲ್ಲರಿಗೂ ಭೀತಿಯಾದರೂ ಕೂಡ ಕೃಷ್ಣ ನಗಾಡಿಬಿಟ್ಟ. ಅಭಯವನ್ನು ಕೊಟ್ಟು ಅವನು ಧರ್ಮರಾಜಾದಿಗಳಿಗೆ ಹೇಳ್ದ, ಇನ್ನೀವು ಯೋಚನೆ ಮಾಡೋದು ಬೇಡ. ರೋಷ ಸ್ಫುರಣ ಒಡಗಿತು. ಗಾಂಧಾರಿಯ ಕೋಪ, ಗಾಂಧಾರಿಯ ತಾಪ, ಗಾಂಧಾರಿಯ ಶಾಪ ಇದೆ. ಅವಳು ಧರ್ಮರಾಜ ಹದಗೊಳಿಸದೇ ಇದ್ದರೆ ಪ್ರೀತಿಯಿಂದ ಏನನ್ನು ಆಡಿಬಿಡ್ತಿದ್ಲೋ, ಏನನ್ನು ಮಾಡಿಬಿಡ್ತಿದ್ಲೋ, ಅಥವಾ ಅವಳು ಕಣ್ಣಿಗೆ ಬಟ್ಟೆಯನ್ನು ತೆಗೆದೇನಾದರೂ ಪೂರ್ಣ ದೃಷ್ಟಿಯನ್ನು ನೋಡಿದರೆ ಏನಾಗ್ಬಿಡ್ತಿತ್ತೋ, ಇಷ್ಟರಲ್ಲೇ ಮುಗೀತಲ್ಲ ಸಾಕು. ಇನ್ನು ಅವಳಿಂದ ಯಾವುದೇ ಭಯ ಇಲ್ಲ. ಯಾಕೆಂದರೆ ಕೃತಕ ಭೀಮನ ಕೊಂಡು ಮುಳುಗಿತು ಕ್ಷಿತಿಪತಿಯ ರೋಷಾಗ್ನಿ. ಲೋಹದ ಭೀಮನನ್ನು ಒಪ್ಪಿ ಹುಡಿ ಹುಡಿ ಮಾಡಿ ಧೃತರಾಷ್ಟ್ರನ ಮನಸ್ಸಿನಲ್ಲಿರ್ತಕ್ಕಂಥ ದ್ವೇಷ ಹೊರಬಿದ್ದು ನಾಶ ಆಯಿತು. ಈಗ ಸತಿಯ ಕತಿ ಮಗ್ಗಿತು ಮಹಿಷನ ನಖ ಮರೀಚಿಯಲ್ಲಿ. ಆ ಶಬ್ದವನ್ನೆಲ್ಲ ನಖ ಮರೀಚಿಯಲ್ಲಿ ಅವನ ಕಾಲುಗುರು ಸುಟ್ಟು ಹೋದದ್ದನ್ನು. ಎಂಥ ಒಂದು ಅಪೂರ್ವ ಅಂತ ಶಬ್ದ ಜೋಡಣೆ ಅವೆಲ್ಲ ಅಂತಂದರೆ, ಮಹೀಪತಿಯ ನಖ ಮರೀಚಿಯಲ್ಲಿ ಇಬ್ಬರ ಮನಸ್ಸಲ್ಲಿರ್ತಕ್ಕಂಥ ಕೋಪತಾಪವೆಲ್ಲವೂ ಹೋಯಿತು ಅಂತ ಹೇಳಿ ಲಕ್ಷ್ಮೀಪತಿ ನರೇಂದ್ರನ ಸಂತವಿಟ್ಟನು ಸಾರವಚನದಲ್ಲಿ. ಇನ್ನು ನಿಮಗೆ ಇವರಿಂದ ಯಾವುದೇ ಭಯ ಇಲ್ಲ ಅಂತ ಕೃಷ್ಣ ಹೇಳಿದ. ಹಾಗಂತ ಅಭಯವನ್ನು ಈಗ ಗಾಂಧಾರಿ ಕೊಡಬೇಕು. ಭೀತಿ ಬೇಡಲೆ ಮಕ್ಕಳಿಗ, ಭೀತಿ ಬೇಡಲೆ ಮಕ್ಕಳಿಗ, ನಿರ್ಧೂತ ಧರ್ಮಸ್ಥಿತಿಗಳನ್ವಯ ಘಾತಕರು ತಮ್ಮಿಂದ ತಾವಳಿದರು ರಣಾಗ್ರದಲ್ಲಿ. ನೀತಿಯಲಿ ನೀವಿನ್ನು ಪಾಲಿಸಿ ಭೂತಳವನು, ನೀತಿಯಲಿ ನೀವಿನ್ನು ಪಾಲಿಸಿ ಭೂತಳವನು. ಉರೆಗಣಿದ ಬಂಧೂರಾತಕ್ಕೆ ಉದಗವನೀವುದು, ಉರೆ ಕಳಿದ ಬಂಧೂರಾತಕ್ಕೆ ಉದಗವನೀವುದು ಎಂದಳು ನೃಪಗೆ ಗಾಂಧಾರಿ.
ಗಾಂಧಾರಿಯ ಬಾಯಿ ಬಿಟ್ಟು ಹೇಳಿದ್ಲು, ಭೀತಿ ಬೇಡಲೆ ಮಕ್ಕಳಿರ, ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ದ್ವೇಷವನ್ನು ನಾನು ಬಿಟ್ಟಿದ್ದೇನೆ, ನನಗೀಗೆಲ್ಲವೂ ಅರ್ಥ ಆಗಿದೆ, ಮನಸ್ಸು ತಿಳಿಯಾಗಿದೆ. ನನ್ನ ಮಕ್ಕಳು ತಮ್ಮಿಂದ ತಾವೊಳಿದರು ರಣಾಗ್ರಣದಲ್ಲಿ. ನಿಮ್ಮನ್ನು ನಾನು ಇನ್ಮೇಲೆ ಹೊಣೆಗಾರರು ಅಂತ ಹೇಳೋದಿಲ್ಲ, ತಮ್ಮ ತಪ್ಪಿಗೆ ಅವರೇ ಸತ್ತುಕೊಂಡ್ರು. ನೀತಿಯಲ್ಲಿ ನೀವಿನ್ನು ಪಾಲಿಸಿ ಭೂತಳವನ್ನು, ನೀವಿನ್ನ ಮೇಲೆ ರಾಜನೀತಿ ಹೇಗೋ ಅದಕ್ಕೆ ಅನ್ವಯವನ್ನು ಮಾಡಿಕೊಂಡು ರಾಜ್ಯವನ್ನು ಪಾಲಿಸಿ. ಮೊದಲು ಈಗಾಗಲೇ ಸತ್ತಿರ್ತಕ್ಕಂಥ ಬಂಧುವ್ರಾತಕ್ಕೆ ತಿಲಕೋದಕವನ್ನೆಲ್ಲ ನೀಡಿ ಅಂತ ಹೇಳುವಲ್ಲಿಗೆ ಗಾಂಧಾರಿಯ ಶೋಕ ತಾಪ ಮುಗಿಯಿತು. ಆದರೆ ಸನ್ನಿವೇಶದ ಮುಕ್ತಾಯಕ್ಕೆ ಇನ್ನೂ ಒಂದು 2 ಜನರನ್ನು ನಾವು ಭೇಟಿ ಮಾಡಿಸಬೇಕು. ಅದು ಈ ಸನ್ನಿವೇಶದ ಕೊನೆಯ ಪದ್ಯ. ಈಗ ಅವರನ್ನು ಭೇಟಿ ಮಾಡಿಸ್ತಾ ಇದ್ದಾರೆ. ಕರೆದು ತಂದರು ವಿಗತಲೋಚನ ನರಸಿಯನು ಕಾಣಿಸಿದರು, ಅತ್ತೆಯ ಚರಣ ಯುಗಳದೊಳೆರಗೆ ಹಿಡಿದೆತ್ತಿದಳು ಗಾಂಧಾರಿ. ಮರುಳು ಮಗಳೇ ಕುಮಾರ ವರ್ಗದ ಮರಣ, ಮರುಳು ಮಗಳೇ ಕುಮಾರ ವರ್ಗದ ಮರಣ, ಸೊಸೆಯತ್ತೆಯರಿಗೊಂದೇ ಪರಿ. ಮರುಳು ಮಗಳೇ ಕುಮಾರ ವರ್ಗದ ಮರಣ, ಸೊಸೆಯತ್ತೆಯರಿಗೆ ಒಂದೇ ಪರಿ. ವೃಥಾ ವ್ಯಥೆಯೇ ಗೆನುತ, ವೃಥಾ ವ್ಯಥೆಯೇ ಗೆನುತ ಸಂತೈಸಿದಳು ಸತಿಯ. ಕರೆದು ತಂದರು, ದ್ರೌಪದಿಯನ್ನು ಕರೆದು 4 ಗುಂಪಿತ್ತು. ಗಾಂಧಾರಿಯದೊಂದು ಗುಂಪು, ಧೃತರಾಷ್ಟ್ರನದೊಂದು, ಧರ್ಮರಾಜನದ್ದೊಂದು, ದ್ರೌಪದಿಯದ್ದೊಂದು. ಆ 4ನೇ ಗುಂಪನ್ನು ನಾವಿನ್ನೂ ತಲುಪಲಿಲ್ಲ. ಈಗ ದ್ರೌಪದಿಯ ಗುಂಪು ಬಂತು. ಅವರನ್ನು ಕರೆತಂದು ಗಾಂಧಾರಿಗೆ ನಮಸ್ಕಾರ ಮಾಡಿಸಿದರು. ಈಗ ಅದು ಕಾಲ ಒದಗಿಸಿಕೊಟ್ಟಂಥ ಒಂದು ವಾಕ್ಯ. ಗಾಂಧಾರಿ ದ್ರೌಪದಿಗೆ ಏನು ಅಂತ ಹೇಳಿ ಸಮಾಧಾನಪಡಿಸಬೇಕು. ನೊಂದವರು ಯಾರು, ಕಳ್ಕೊಂಡವರು ಯಾರು? ಎಲ್ಲರೂ ನೊಂದವರೇ, ಎಲ್ಲರೂ ಕಳ್ಕೊಂಡವರೇ. ಒಂದು ಮಹಾ ಸಂಗ್ರಾಮದ ಪರಿಣಾಮವೇ ಇದು. ಕುಮಾರವ್ಯಾಸ ಒಂದು ಅದ್ಭುತವಾದಂತಹ ಒಂದು ಮುಕ್ತಾಯವನ್ನು ಕೊಟ್ಟು ಬಿಡ್ತಾನೆ ಅದಕ್ಕೆ. ಮರುಳು ಮಗಳೇ, ನೀನು ಯಾಕೆ ಅಳ್ತೀಯ? ಕುಮಾರ ವರ್ಗದ ಮರಣ, ಸೊಸೆ ಅತ್ತೆಯರಿಗೊಂದೇ ಪರಿ. ನೀನೂ ಮಕ್ಕಳನ್ನು ಕಳ್ಕೊಂಡಿದ್ದಿ, ನಾನು ಮಕ್ಕಳನ್ನು ಕಳ್ಕೊಂಡಿದ್ದೆ. ಪುತ್ರ ಶೋಕವೆನ್ನುವುದು ನಮಗಿಬ್ಬರಿಗೂ ಸಮಾನ. ಈಗ ನಾವಿಬ್ಬರು ಹೆಂಗಸರು, ಮಕ್ಕಳನ್ನು ಕಳ್ಕೊಂಡಂಥ ತಾಯಂದಿರಷ್ಟೇ. ನೀನು ಸೊಸೆ, ನಾನು ಅತ್ತೆ ಅಂತಿಲ್ಲ. ಅತ್ತೆ ಸೊಸೆಯರಿಗೆ ಒಂದೇ ದುಃಖ, ಎಲ್ಲರೂ ಮಕ್ಕಳನ್ನು ಕಳ್ಕೊಂಡವರೇ. ಯಾಕೆ ಈ ಪರಿ ವೃಥಾ ಮನೋವ್ಯಥೆ ನಿನಗೆ ಅಂತ ಹೇಳಿ ಸಮಾಧಾನ ಪಡಿಸಿದ್ದು. ಹೀಗೆ ಈ ಸನ್ನಿವೇಶದಲ್ಲಿ ಪರಸ್ಪರ ದ್ವೇಷದಿಂದ ಒಂದು ಮಹಾ ಸಂಗ್ರಾಮವಾಗಿ ಆ ಯುದ್ಧದ ಉರಿಯಲ್ಲಿ ಎಲ್ಲವೂ ಹೊತ್ತಿ ಉರಿದಾದ ಮೇಲೆ ಬೂದಿಯನ್ನು ಕೆದಕಿ ಯಾರು ಕಾರಣ, ಯಾರ ಪಾತ್ರ ಎಷ್ಟು ಅಂತ ನೋಡಿದರೆ ಏನೂ ಸಿಗೋದಿಲ್ಲ. ಕೊನೆಯಲ್ಲಿ ಉಳಿಯುವುದೊಂದೇ ವಿಷಾದ. ಎಲ್ಲವನ್ನೂ ಕಳ್ಕೊಂಡವರೇ ಕಣ್ಣಿಗೆ ಕಾಣೋದು. ಏನನ್ನೂ ಕಳ್ಕೊಳ್ಳದೇ ಇದ್ದವರು ಯುದ್ಧರಂಗದಲ್ಲಿ ಯಾರೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಯಾವತ್ತೂ ಯುದ್ಧದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ, ಸೋತವರು ಸತ್ತರು, ಗೆದ್ದವರು ಸೋತರು. ಒಂದು ಮಹಾಯುದ್ಧದ ಅಂತಿಮವಾದಂಥ ಒಂದು ಶಬ್ದ ಏನು ಅಂತಂದರೆ ವಿಷಾದ. ವಿಷಾದ ಮಾತ್ರವೇ ಉಳಿಯುವುದು. ಇಲ್ಲಿಗೆ ಇವತ್ತಿನ ಕಾವ್ಯ ಭಾಗವನ್ನು ನಾವು ಮುಗಿಸ್ತಾ ಇದ್ದೇವೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ವಾಚನ ವ್ಯಾಖ್ಯಾನ ಮಾಡಿದಂಥ ಕಲಾವಿದರು ನಾವಿಬ್ಬರು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಮಂಗಳಕ್ಕೆ ಮುಂದಾಗ್ತೇವೆ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ರುದ್ರಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯ ನೊಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದೊಡು ಒಂದಕ್ಷರವ ಕೇಳರಿಗೆ, ಆಧರಿಸಿ
ಒಂದಕ್ಷರವ ಕೇಳ್ದರಿಗೆ ಆಧರಿಸಿ ಭಾರತದುಳು ಒಂದಕ್ಷರವ ಕೇಳ್ದರಿಗೆ ವೇದ ಪಾರಾಯಣ